ಕೊಂಡಾಡುವೆನೋ ಅನವರತ ಮದಪೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಹರನಯ ಮಹಿಮೆಯನ್ನು ಪೊಗಳಲಬಲ್ಲೋ ಧರಣಿಯನ್ನು ಪುತ್ತಿರಿದ ಮಹಶೇಷಗರಿದು ಹರನದು ಕುಮಾರ ಸಕಲ ತಮಗೆ ತಾಕಾರ ಕರೆಯಳು ವಿಶೇಷ ಮದಪೂರ ವಿಘ್ನೇಶ ಮುದದಿಂದಲಿಲ್ಲ ಶರಣು ತಿರುವಂತ ಶಾಲಿ ವಾಹಿನಿ ಶರಣು ತಿರುವಂತ ಶರಣು ಶ್ಯಾಮಲ ರೂಪಿಣಿ ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಬಳಿರನ್ನ ಪೂರಿಣಿ ಶರಣು ಪಂಕಜಾಮುಖಿ ಪರಮ ಪಾವನೆ ಪಂಕಜಾಮುಖಿ ಪರಮ ಪಾವನ ಶಂಸತಪ್ರಗದಾದರಿ
ಶಂಕರ ಪ್ರಿಯ ದೇವಿ ತವ ಪದ ಪಂಕರುಹತೆ ನಮೋ ನಮೋ ಶಂಕರ ಪ್ರಿಯ ದೇವಿ ತವ ಪದ ಪಂಕರುಹತೆ ನಮೋ ನಮೋ ಶರಣ ಶರಣ ದೊರೆಯಲ್ಲವು ನಿನ್ನ ದರದೊಳಗಿದರೆ ದೊರೆಯಂಗಳು ನಿನ್ನ ಚರಣವನರಿಯಲು ಶರಣಾಗತ ರಕ್ಷಾಮಣಿ ನರ ಹರಿ ಕದನವೆಲ್ಲವು ನಿನ್ನ ನಾಭಿ ದೇವವೇಣಿನಿ ಬರುಗುವೆನಿ ವಿಠಲ ಬಾಲಕರೊಡನಿಹ ಬಾಲಗೋಪಾಲಕ ಬಾಲಕ ನದಿ ಗೋವಳವೆಡನಾಡಿದ ಕದನವೆಲ್ಲವು ನಿನ್ನ ನಾಭಿ ಅನುಪಮ ಗುಣ ನಿಧಿ ನಿನ್ನ ತಗೀರು ಮುನಿಗಣ ಸನ್ನುತ ಗಣಪತಿ ವಾಹನ ಗಣತರ ಗದುಗಿನ ವೀರ ನಾರಾಯಣ ಗಗನ ಬೆಲವನಿ ನಾಭಿ ಗಗನ ಬೆಲವನಿ ನಾಭಿ ಗಗನ ಬೆಲವನಿ ನಾಭಿ ವಿಘ್ನಾಟವಿ ಹವ್ಯವಾಟ್ ವಿಘ್ನವ್ಯಾಳ ಕುಲಾಭಿಮಾನ ಗರುಡೋ ವಿಘ್ನೇಭಂ ಪಂಚಾನನ ವಿಘ್ನಾತುಂಗಗಿರಿ ಪ್ರಭೇದನ ಪವೇ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನಗಾಭ್ರಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಮಾಂ ವಿಘ್ನೇಶ್ವರ ಪಾಹಿ ಮಾಂ ಗಜಮುಖದ ಬಗೆ ಗಣಪಗೆ ಸರ್ವತ್ರಿಜಾಗ ವಂದಿತಾನಿ ಆರತಿ ಎತ್ತೀರೆ ಆರತಿ ಎತ್ತೀರೆ ಗಜಮುಖದ ಬಗೆ ಗಣಪಗೆ
ಕುಶಾಚಾರಿಗೆ ಹರುಷದಿ ಭಕ್ತರ ಪೊರೆ ಬಗೆ ಉರಗ ಭೂಷಣನ ಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ನೀರು ಜನರಂಗ ಗುಣಯುತನ ಗಣಮೂರ್ತಿ ಮತ ಮುರ ಗಣನತನ ದೇವರ ದೇವ ಕೃಪಾಕರಣ ದೇವರ ದೇವ ಕೃಪಾಕರಣ ಪವನ ಚರಿತ ಪುಣ್ಯೋದಯನ ಪವನ ವಿಷಯಕ್ಕೆ ತಿರುಕದನ ಕೋವಿದೆ ಗಿರಿಜಯ ವರಸುತನ ಸುರಮುನಿ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನ ಭರತ ಸಿದ್ಧಿಯ ನಿಭವಹರನ ಪರಮಾತ್ಮ ದುರಿತ ಭಯಂಕರನ ಪರಮತ ಪೂರ ವಿಘ್ನೇಶ್ವರನ ಜನರು ಜನರೆಲ್ಲ ಗುಣಯುತನ ಜನಮೂರ್ತಿ ಮದ ಮೂರ ಗಣನಾಥನ ತೊಂದನ ದಿಲ್ಲಾದಿ ಧೀಂದನ ದಿಲ್ಲಾದಿ ತೊಂದನ ದಿಲ್ಲಾದಿ ದಿಲ್ಲ ಜಗ ದಿಲ್ಲಾದಿ ತೊಂದನ ದಿಲ್ಲತ್ತೆ ತೊಂದನ ದಿಲ್ಲತ್ತೆ Dinadi, Gajamukana ninna padavane neve
ಗಜಮುಖನ ನಿನ್ನ ಪಾದವನೆವೆ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ಗಜಮುಖನ ನಿನ್ನ ಪಾದವನೆವೆ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಹಸ್ತ
ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ನಂಬಿದಂತ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವ ಸಿರಿಮುಡಿಗಂಧ ಪ್ರಸಾದ. ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮತ್ತು ಶ್ರೀ ಮಹಾಗಣಪತಿ ದೇವರು ಗಜಾನನಂ ಭೂತಗಣಾಭಿಸೇವಿತಂ ಕಪಿತ್ತಜಂಬೋ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ನಂಬಿದಂತ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವ ಸಿರಿಮುಡಿಗಂಧ ಪ್ರಸಾದ. ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಮತ್ತು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಂಬಿದಂತ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವ ಸಿರಿಮುಡಿಗಂಧ ಪ್ರಸಾದ. ಕೊಡೆತ್ತೂರು ಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟಿಯವರು ಮತ್ತು ಸನತ್ ಕುಮಾರ್ ಶೆಟ್ಟಿಯವರು ಅರ್ತಿಗಾರರು, ಕುಶಲಗಾರರು, ಮೋಜಿಗಾರರು ನಮ್ಮ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವ ಪಟ್ಟೇಶ. करया बंद बरो रंगना यारे रंगना यारे कृष्ण करया बंद बरो करया बंद
ಕರೆ ಕರೆಯ ಬಂದವರು ವೇಣು ವಿನೋದನ
ಹೋಗಿ ಹೇಳಪ್ಪ ಹೊತ್ತು
ಅಂಬಿಕಾಸುತ ವಿಘ್ನರಾಜನ ಪಿರಿದು ಸಂತುತಿಸಿ ಅಮೃತಿಯಾತ್ಮಜಗೆ ಕೈ ಮುಗಿದು ಅಂಬುಜಾಸನ ಬಾಣಿಯರ ಪಾದಾಮುಜಕ್ಕೆ ಮೊಡಮೊಡದ ವರ್ಣಿಪೆನಿ ಕಥಾಮೃತವ ಒಮ್ಮಿಂದೊಮ್ಮೆಲೆ ನಮ್ಮ ಮೂವರುಗಳ ಹುಟ್ಟಾಯಿತು. ಹೇಗೆ ಏನು ಎನ್ನುವುದನ್ನು ತಿಳಿದುಕೊಂಡು ಕಣ್ತೆರೆದಾಗ ಕತ್ತಲೆಯ ಮೊತ್ತದ ಜೊತೆಗೆ ಅಗಾಧವಾದ ಜಲಧಿಯೇ ಕಂಡಿತು. ಅನಂತವಾದುದು ಏನೋ ಇದೆ ಎನ್ನುವುದು ಅರ್ಥವಾಗುವ ಕಾಲಕ್ಕೆ ನಾವು ಆಲಿಸಿದ್ದು ಓಂಕಾರ ನಿನಾದವನ್ನು. ಅದನ್ನೇ ಪಠಿಸುತ್ತಾ ಮುಂದುವರಿದಾಗ ಪ್ರಣವಾರ್ಥದ ಪ್ರತಿಪಾದಿಯಾದಂತಹ ನೀನು ಪ್ರತ್ಯಕ್ಷಳಾದಿ. ನಮಗೆ ವಾಕ್ಶಕ್ತಿಯನ್ನು ಒದಗಿಸಿದ್ದು ನೀನೇ ಎನ್ನುವುದು ನಮಗರ್ಥವಾಯಿತು. ನಮ್ಮ ಚಿತ್ತಭಿತ್ತಿಯಲ್ಲಿ ಯಾವ ಭಯ ಅಡಕವಾಗಿತ್ತು ಅದೆಲ್ಲವನ್ನು ನಿವಾರಿಸುವಲ್ಲಿ ನೀನೇ ಇದ್ದಿ ಎನ್ನುವುದು ಕರುಣಾಸಿಂಧುವಾದಂತಹ ನಿನ್ನ ಪದದ್ವಂದ್ವವನ್ನು ವೀಕ್ಷಿಸಿದ ಕಾಲಕ್ಕೆ ನಮಗರ್ಥವಾಯಿತು ತಾಯಿ. ಹಾಗಾದರೆ ಮುಂದೇನು ಎನ್ನುವುದನ್ನು ನೀನೇ ವಿಸ್ತರಿಸಬೇಕಷ್ಟೇ. ಬಟ್ಟೆ ಎರಿಯದೆ ಬಳಲುತ್ತಿರುವಂತಹ ಬಾಲಕರ ಮುಂದೆ ಭವ್ಯಾಂಗವನ್ನು ನೀಡಿದವಳು ನೀನಮ್ಮ. ಹಾಗಾಗಿ ನಿನ್ನಲ್ಲೇ ಯಾಚಿಸ್ತಾ ಇದ್ದೇವೆ. ನಾವು ಯಾರು, ನಮ್ಮಿಂದ ಇನ್ನು ಮುಂದಕ್ಕೆ ಆಗಬೇಕಾದಂತಹ ಘನಕಾರ್ಯಗಳಾದ್ರೂ ಯಾವುದು, ಎಲ್ಲವನ್ನು ಅರುಹುವುದರ ಮುಖೇನ ನಮ್ಮ ಮೂವರನ್ನು ಸಂಪ್ರೀತಿಯಿಂದ ರಕ್ಷಣೆ ಮಾಡಬೇಕಮ್ಮ. ಹೇ ಅಮ್ಮ, ನೀನಲ್ಲದೆ ಅನ್ಯರಾರಿಹರು ಹೇಳು. ಸಾಧುರಾಗದಲ್ಲಿ ಅಮ್ಮನ್ನು ಪೊರೆಯುವವರು ಜ್ಞಾನವಿಹೀನರಾದಂತಹ ನಮಗೆ ಸುಜ್ಞಾನವನ್ನು ಕರುಣಿಸಿದವಳೇನು ಸತ್ಯ. ಅಮ್ಮ, ಮುಂದಿನ ಪಥ ಎಮಗೆ ಗೋಚರಿಸದು ಸಕಲವನ್ನು ಬಿತ್ತರಿಸಿ ಹರಸಿ ಪೊರೆಯಬೇಕಮ್ಮ, ಪೊರೆಯಬೇಕು. ಜಯ ಜಯ ಹರಿಹರ ಬ್ರಹ್ಮರಂದಿರಿಸಿದೆ ನಾಮವ ಹರುಷರಿಗೆ ಇರುಬಾರ್ನಿಂದ ಘನ ಕಾರ್ಯಕ್ಕೆ
ಕೇಳಿ ಬರುತ್ತಿರುವಂತ ಓ ನನ್ನ ಮುದ್ದು ಮಕ್ಕಳೇ, ಹೇಳಿರಿ, ಎದ್ದೇಳಿರಿ, ಧೈರ್ಯ ತಾಳಿರಿ. ನಿಮ್ಮ ಸೃಷ್ಟಿಗೆ ನಾನೇ ಕಾರಣೀಭೂತಳು. ಮಕ್ಕಳಾದಂತ ನಿಮ್ಮನ್ನು ಗುರುತಿಸುವುದಕ್ಕಾಗಿ ಹೆಸರುಗಳನ್ನು ಸೂಚಿಸುತ್ತಾ ಇದ್ದೇನೆ. ರಕ್ತವರ್ಣದಿಂದ ಕೂಡಿದಂತ ನೀನೇ ಬ್ರಹ್ಮ, ನೀಲವರ್ಣದಿಂದ ಕೂಡಿದಂತ ನೀನೇ ಹರಿ, ಸ್ಫಟಿಕ ಸದೃಶನಾದಂತ ನೀನೇ ಹರ. ಮಕ್ಕಳೇ, ನಿಮ್ಮ ಸೃಷ್ಟಿಗೆ ಬಲವಾದ ಕಾರಣ ಇದೆ. ಹಿಂದೆ ಇದ್ದಂತ ಪ್ರಪಂಚ ಸಂಪೂರ್ಣ ನಶಿಸಿ ಹೋಗಿದೆ. ಮುಂದೆ ನೂತನ ಪ್ರಪಂಚವೊಂದು ಸೃಷ್ಟಿಯಾಗುವುದಕ್ಕಿದೆ. ಆ ಪ್ರಪಂಚಕ್ಕೆ ಸೃಷ್ಟಿ ಕಾರ್ಯ, ಪಾಲನ ಕಾರ್ಯ, ಲಯ ಕಾರ್ಯ ನಿಮ್ಮಿಂದ ಆಗಬೇಕು. ಅದಕ್ಕಾಗಿ ಮಗನೇ ಬ್ರಹ್ಮ, ರಾಜಸ ಗುಣ ಉಳ್ಳವನಾದಂತ ನೀನು ಸೃಷ್ಟಿ ಕಾರ್ಯ ಮಾಡುತ್ತಾ ಸತ್ಯಲೋಕದಲ್ಲಿದ್ದುಕೋ. ಹರಿ, ಸಾತ್ವಿಕ ಗುಣ ಭರಿತನಾದಂತ ನೀನು ಪಾಲನ ಕಾರ್ಯ ಮಾಡುತ್ತಾ ವೈಕುಂಠದಲ್ಲಿದ್ದುಕೋ. ಹರ, ತಾಮಸ ಗುಣ ಉಳ್ಳವನಾದಂತ ನೀನು ಕೈಲಾಸದಲ್ಲಿದ್ದುಕೊಂಡು ಲಯ ಕಾರ್ಯ ಮಾಡುತ್ತಾ ಇರು ಮಗನೇ. ನಿನ್ನ ಇಚ್ಛೆಯಂತೆ ನಡೆಯುತ್ತೇವೆ. ಹೋಗಿ ಮಕ್ಕಳೇ, ನಿಮ್ಮ ನಿಮ್ಮ ಕಾರ್ಯದಲ್ಲಿ ನಿರತರಾಗಿರಿ. ಕಷ್ಟ ಬಂದರೆ ಕಾರ್ಯದಲ್ಲಿ ಮಗ್ನರಾಗಿರುವಂತಹ ಸಂದರ್ಭ ಎಲ್ಲಿಯಾದ್ರೂ ನಿಮ್ಮ ಪಾಲಿಗೆ ಕಷ್ಟ ಒದಗಿತ್ತು ಅಂತಾದರೆ ಅಂತ ಸಮಯದಲ್ಲಿ ನಿಷ್ಠೆಯಿಂದ ನನ್ನನ್ನು ಧ್ಯಾನ ಮಾಡಿ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಬಂದಿರುವ ನಿಮ್ಮ ಕಷ್ಟವನ್ನು ದೂರೀಕರಿಸ್ತೇನೆ. ಹೋಗಿ ಮಕ್ಕಳೇ, ಅದೃಶ್ಯಳಾಗ್ತೀನಿ, ಅದೃಶ್ಯಳಾಗ್ತೀನಿ, ಅದೃಶ್ಯಳಾಗ್ತೀನಿ. ಇಷ್ಟನ್ನು ಅನುಗ್ರಹಿಸಿದಂತಹ ಮಾತೆ ಅದೃಷ್ಟರಾಗಿ ಹೋಗಿದ್ದಾರೆ. ಬಳಿಕ ನಿಮ್ಮನ್ನು ಗಮನಿಸಿದ್ರೆ ನೀವೀರ್ವರು ತಟಸ್ಥರು. ಅಂಥದ್ದೇನಿಲ್ಲವಲ್ಲ? ಇಲ್ವಾ? ಮೊದಲಾಗಿ ಅಮ್ಮ ಕರ್ತದ್ದು ಹೇಗೆ ಗೊತ್ತಾಗಿಲ್ಲ? ಗೊತ್ತಾಗಿದೆ. ಮಗನೇ ಬ್ರಹ್ಮ. ನಿನ್ನನ್ನು ಕರೆಯುವಾಗ ಹಾಗೆ ನನ್ನನ್ನೇ ಕರ್ತದ್ದು. ಬ್ರಹ್ಮ ಅಂದ್ರೆ ಏನು? ಅದು ನೀನು. ನನಗೆ ಗೊತ್ತಿರುವ, ನಿನಗೆ ಗೊತ್ತಿರುವ, ಅವನಿಗೆ ಗೊತ್ತಿರುವ. ಅದನ್ನು ಕೇಳಿದ್ದಲ್ಲ. ನಿನಗೆ ಪದಾರ್ಥ ಗೊತ್ತಾಗ್ಲಿಲ್ವಾ? ಯಾರದ್ದು? ನನ್ನದೇ. ಏನದು? ಬ್ರಹ್ಮ ಎಂಬಂತ ಪದಕ್ಕಿರುವ ಅರ್ಥ ಅದೇ ಯಾವುದು? ದೊಡ್ಡದು, ಶ್ರೇಷ್ಠ, ಘನ. ಎಂತದಷ್ಟೇ. ಇನ್ನು ಮತ್ತೆ ಸದ್ಯಕ್ಕೆ ಸಾಕು.
ಹಾಗೆಲ್ಲ ಅರ್ಥ ಅಷ್ಟೇ ಅಂತ. ಅರ್ಥ ಉಂಟು ಅಂತ, ಅರ್ಥ ಹಲವುಂಟು ಅಂತ ಕೇಳಿದ್ದಲ್ಲ, ಹಾಗಿರುವ ಅರ್ಥ ಅಷ್ಟೇ ಅಂತ. ಹೌದೌದು. ಜೊತೆಗೆ ಮತ್ತೊಂದು ಅನುಗ್ರಹ. ಹಾ. ಮಗನೇ ಬ್ರಹ್ಮ ರಾಜಸ ಗುಣಭರಿತರಾಗಿ ಈಗ ನಾನು ನನ್ನ ಬಗ್ಗೆ ತರ್ಕಿಸಿಕೊಳ್ಳುವುದು ನಾನು ಮಾಡುವ ಉದ್ಯೋಗ. ಹೋದ ಕಲ್ಪದಿ ಲಯವಾದ ಪ್ರಪಂಚವ ಮೋದದಿ ಸೃಜಿಸುವರೇ. ಹೌದಾ? ಹಾಗಾದ್ರೆ ಎಲ್ಲಿಂದ ಜೀವರಾಶಿಗಳನ್ನು ಸೃಜನೆ ಮಾಡುವವ ನಾನು, ವ್ಯವಸ್ಥೆಗೆ ಹೊರಡುವುದು ನಾನು, ವ್ಯವಸ್ಥೆಗೆ ಒಬ್ಬ ವ್ಯವಸ್ಥಾಪಕ ಅಲ್ಲ. ಅಮ್ಮನ ಅಂಬೋಣವ ಹಾಗೆ ಸೃಷ್ಟಿ ಮಾಡುವವ ನಾನಲ್ವ, ಮತ್ತೊಬ್ಬ ವ್ಯವಸ್ಥಾಪಕ ಯಾಕೆ ನಾನಿಲ್ಲ. ಅದ್ರ ಜೊತೆಯಲ್ಲಿ ಒಬ್ಬ ಸುಧಾರಕರು ಬೇಕಾಗ್ತದೆ. ಯಾಕೆ ಗೊತ್ತಾ? ಸುಧಾರಿಕೆಗೆ ಜನ ತುಂಬ ಬೇಕಾಗ್ತದೆ. ಈಗ ಈ ಸುಧಾರಿಕೆಗೆ ನಮ್ಮಲ್ಲಿ ಯಾರ್ಯಾರು ಬೇಡ, ಹಾಗೆಂದು ಬೇಕಾದಷ್ಟು ಮಂದಿ ಸೇರಿದ್ರಲ್ಲ, ಹಾಗಾಗ್ಬಾರ್ದು. ಅದಕ್ಕೆ ಒಬ್ಬನಂತೆ ಆಯ್ಕೆ ನನ್ನದು. ಯಾಕೆ ಗೊತ್ತಾ? ಈ ಸಲ ಸುಧಾರಣೆ ಮಾಡುವುದೆಲ್ಲ ನಾನೇ, ಯಾಜಮಾನ್ಯವನ್ನು ವಹಿಸಿಕೊಳ್ಳುವುದು ನಾನೇ. ಹಾಗಾಗಿ ನಿಮಗಿಬ್ಬರಿಗೂ ನನ್ನ ಕಟ್ಟಾಜ್ಞೆ. ಇನ್ನು ಮುಂದೆ ನಾನು ಹೇಳಿದ್ದನ್ನು ಕೇಳಿಕೊಂಡು ಬೆದ್ದಿರತಕ್ಕದ್ದು. ನಗುದ್ಯಾಕೋ? ಮತ್ತಿನ್ನೇನು, ಈ ಹಿಂದೆ ನಾವು ಕಣ್ಣೀರು ಸುರಿಸುತ್ತಾ ಇದ್ದವರು, ಮೊದಲು ಈಗ ಹಾಗಲ್ಲವಲ್ಲ. ಆಗಬೇಕಾದ ಒಟ್ಟು ಕಾರ್ಯಕ್ಕೆ ಮೂವರಾಗಬೇಕು, ಆಗ್ಬೇಕು. ಅಮ್ಮನೇ ಹೇಳಿದ್ದಾಳೆ, ಹೌದು, ಇರುವುದು ನಿಮ್ಮಿಂದ ಘನ ಕಾರ್ಯ ಮುಂದಕ್ಕೆ. ನಮ್ಮಿಂದಲೇ. ಹಾಗಾದ್ರೆ ನಿನ್ನೊಬ್ಬನಿದ್ದಲ್ಲ ಎನ್ನುವುದು ಸ್ಪಷ್ಟ. ಮತ್ತು ಅವಳೇ ಒಂದು ಮಿತಿಯನ್ನು ಸೂಚಿಸಿದ್ದಾಳೆ. ಆ ಮಿತಿಯೊಳಗೆ ನಾವು ಓಡಾಡಬೇಕು, ಅರ್ಥಾತ್ ವ್ಯವಹರಿಸಲೇಬೇಕಿದ್ದವರು. ಮಿತಿ ಮೀರಿದೆ ಅಲ್ವ ಈಗ? ಯಾಕೆ ಯಾಕೆ? ನಿನ್ನಂತವ ಒಬ್ಬ ಇದ್ರೆ ಸಾಕು, ಮಿತಿ ಮೀರ್ತದೆ. ಹೌದಾ? ಇಲ್ಲ ಅಂತ ಆದ್ರೆ ಸಮಷ್ಟಿಯಲ್ಲಿ ಮುಂದುವರಿಯಲೇಬೇಕಾದಂತಹ ಸಂದರ್ಭದಲ್ಲಿ ಮುಂದಾಗುವುದಕ್ಕೆಲ್ಲ ನಾನಂದದ್ದೇ ಕೇಳಿಕೊಳ್ಳಬೇಕು ಅಂತ ಆದ್ರೆ ಅಮ್ಮ ಹೇಳಿದಂತಹ ಮಾತುಗಳು ಅಥವಾ ಕೆಲಸಗಳು ಅದು ನಡೆಯುವುದಕ್ಕೆ ಹೇಗೆ ಸಾಧ್ಯ? ಅಮ್ಮ ಯಾವುದನ್ನು ನಮಗೆ ನಿಯೋಜಿಸಿದ್ದಾಳೆಯೋ ಅದನ್ನು ನಾವು ಸೇವೆ ಎನ್ನುವ ಹಾಗೆ ಮಾಡಬೇಕು. ಸೇವೆ ಎನ್ನುವ ಹಾಗೆ ಭಾವದಿಂದ ನಾವು ಮುಂದುವರಿದಾಗ ನಿನ್ನಂತವ ಒಬ್ಬ ಇದ್ರೆ ಸೇವೆಗೆ ಒಂದು ಪರಿಪೂರ್ಣತೆ ಒದಗುವುದಕ್ಕೆ ಸಾಧ್ಯ ಉಂಟು ಹೇಳು? ಸೇವೆ ಮಾಡುವುದು ಯಾರು, ಸುಧಾರಣೆ ಮಾಡುವುದು ಯಾರು? ಅದನ್ನೇ ನಾನು ಹೇಳುವುದು. ಮಾಡಬೇಕಿದ್ದವರು ನಾವು ಎಂದಾದ ಬಳಿಕ ನೀವು ನಮ್ಮಂತೆಯೇ ಇರಬೇಕಿದ್ದವರು. ಈಗ ನನಗೆ ಅರ್ಥವಾಯಿತು. ಹಾಗೆ ನಿನಗೊಪ್ಪಿಸಿದ್ದಾಳೆ, ಒಪ್ಪಿಸಿದಂತಹ ಕಾರ್ಯವನ್ನು ನಾನು ಕಾಣಿಸಿಕೊಳ್ಳಬೇಕು. ಹೌದೌದು. ಓಹೋ, ನಮ್ಮನಿಂದಲೇ ಎಲ್ಲವುದು ನಡೆಯುವುದು ಎನ್ನುವ ಹಾಗೆ ಮುಂದಿನ ಪ್ರಾಪಂಚಿಕರು ತಿಳಿದುಕೊಳ್ಳಬೇಕು ಎನ್ನುವ ಒಂದು ಉದ್ದೇಶವನ್ನು ಇರಿಸಿದ್ರೆ ಹೇಗೆ ನಡೆಯಬೇಕು ಅಂತೆಯೇ ಅದು ಸಾಗುವುದಿಲ್ಲ. ಸಾಗಬೇಕು. ನಿನ್ನದು ಸ್ವಯಂ ಘೋಷಿತವಾದಂತಹ ನಿನ್ನತನವನ್ನು ಸ್ಥಾಪಿಸು. ನನ್ನದಾದಂತಹ ಪ್ರತಿಷ್ಠೆ ನೀನೇ ಘೋಷಿಸಿಕೊಳ್ಳು. ಹೌದೌದು. ನಿನ್ನನ್ನು ನಾವೇನು ಬಂದು ಇಲ್ಲಿಂದ ಇದನ್ನು ಹೀಗೆ ಮಾಡಿಕೊಳ್ಳಿಂದ ಕೇಳಿದ್ದೇ ಇಲ್ಲ. ನಾನು ಉದ್ಘೋಷಣೆ ಮಾಡಿಕೊಳ್ಳು. ಪ್ರಪಂಚ ಎನ್ನುವುದು ದೊಡ್ಡ ಮಟ್ಟದಲ್ಲಿ ನಡೆಯುವುದಕ್ಕೂ ಆ ದೊಡ್ಡ ಮಟ್ಟದಲ್ಲಿ ನಾನೂ ಕಾಣಿಸಿಕೊಳ್ಳಬೇಕೆನ್ನುವ ಉದ್ದೇಶ ನಿನ್ನದಿದ್ರೆ ಅದು ನಡೆಯುವುದಿಲ್ಲ. ನಿನ್ನ ಕಾರ್ಯ ಎಷ್ಟುಂಟು ಅಷ್ಟನ್ನು ಮಾಡಿ ತಪ್ಪಗಿರು. ನೀನು ಅವನಲ್ಲಿ ಮಾತಾಡಿದ್ರು, ಈಗ ಆಯ್ತು ಮಾತಾಡಲೇಬಾರ್ದು. ಮಾತಾಡಿ ಆಯ್ತಲ್ಲ, ಇನ್ನು ನಾನು ಅವನಲ್ಲಿ ಸದ್ಯಕ್ಕೆ ಮಾತಾಡ್ತೀನಿ. ಈಗ ನಿನ್ನಲ್ಲಿ ಸ್ವಲ್ಪ ಮಾತಾಡಿ. ಏನು ಬ್ರಹ್ಮ? ನೀನು ಒಂದೇ ಒಂದು ವಾಕ್ಯ ಹೇಳಿದ್ರೆ ಸಾಕು. ಬ್ರಹ್ಮ ನೀನು ದೊಡ್ಡವಂತ ಹೇಳಿಬಿಡಿ ಸಾಕು. ಒಪ್ಪಿಕೊಳ್ಳುವುದಕ್ಕೆ ಕಷ್ಟ. ಯಾಕೆ ಕಷ್ಟ ಆಯ್ತು ಅಮ್ಮ? ಹಾಗೆ ನಿನ್ನನ್ನೇ ನೀನು ತರ್ಕಿಸಿಕೊಂಡು ಆಡುತ್ತಿರುವಂತ ಮಾತು. ಹೌದು. ನಾನು ಹೇಳಿದಂತೆ ನೀವು ಇವರು ನಡೆದುಕೊಂಡು ಬರಬೇಕು. ಹೌದು. ನಾನೆಲ್ಲವನ್ನು ನಾನೇ ನೋಡಿಕೊಳ್ಳುವುದು, ಎಲ್ಲ ವ್ಯವಸ್ಥೆ ನಾನು ಮಾಡ್ತೀನಿ. ಈಗ ಯಾರಿಗೆ ಏನು ಬೇಕು, ಎಷ್ಟು ಮಾತಿಯಾಡಿ ಅಂತ ಪ್ರತಿಯೊಂದು ವಿಷಯಗಳದೊಂದು ಚೌಕಟ್ಟಿನೊಳಗೆ ಉಂಟು. ಆ ಚೌಕಟ್ಟನ್ನು ಮೀರಿ ಹೊರಗೆ ಹೋಗಿ ಉಂಟಾದ್ರೆ ಏನಾಗ್ತದೆ? ಈಗ ಚೌಕಟ್ಟು ಮೀರಿದೆ, ಇಲ್ಲಿ ಮೀರಿ ಆಯ್ತಲ್ಲ. ಅದಕ್ಕೆ ಹೇಳಿದ್ದು ನಾನು ಎನ್ನುವ ಭಾವ ಇಟ್ಟುಕೊಂಡು ಎಲ್ಲವನ್ನು ನಾನೇ ಮಾಡಿಕೊಡ್ತೇನೆ ಅಂತ ಹೇಳಿದ್ರೆ ಹೀಗಾಗುವುದು. ಅದು ವ್ಯವಸ್ಥೆ ಅಂತ ಆಗ್ತಿಲ್ಲ ಬ್ರಹ್ಮ, ಅವ್ಯವಸ್ಥೆ ಅಂತ ಆಗ್ತದೆ. ಈ ವ್ಯವಸ್ಥೆ ಎನ್ನುವುದು ಮತ್ತೊಬ್ಬರಿಗೆ ಹಿತ ಆಗಿರ್ಲೇಬೇಕಲ್ಲ. ನನ್ನ ವ್ಯವಸ್ಥೆ ಸರಿ ಇಲ್ಲ, ಸರಿ ಇಲ್ಲ ಅಂತ ನಾನು ಹೇಳಿ. ಯಾಕೆ ಹೇಳಿದೆ? ಯಾಕೋ ನಿನ್ನನ್ನು ಒಪ್ಪಿಕೊಳ್ಳೋದಕ್ಕೆ ಅಷ್ಟು ಸುಲಭವಲ್ಲ. ಯಾಕೋ? ನೀನು ದೊಡ್ಡವನಲ್ಲ. ಮತ್ತೆ ಯಾರು ದೊಡ್ಡವ? ನಿನ್ನನ್ನು ನಾನು ಒಪ್ಪುವುದ? ಆಗುದಿಲ್ವೋ? ಆಗುತ್ತದ? ಕಷ್ಟವೋ? ನಿನ್ನನ್ನು ನಾನು ಒಪ್ಪುವುದೇ ಇಲ್ಲ. ಯಾಕೆ? ನಿನ್ನಲ್ಲಿ ಆಧಾರ ಬೇಕು. ಬೇಕು. ಮಾಡುವಂತಹ ಉದ್ಯೋಗ ಲಯದ ಅಧಿಕಾರ ಅಂದರೆ ನಿಯಂತ್ರಣ. ನೀನು ಸೃಷ್ಟಿಸುವಂತಹ ಪ್ರಪಂಚ ನಿಯಂತ್ರಣದಲ್ಲಿ ಇತ್ತಂತಾದ್ರೆ ಅದು ಪ್ರಪಂಚ ಎನಿಸಿಕೊಳ್ಳುತ್ತೆ. ಅದಲ್ಲ, ಅದಕ್ಕೆ ಘನತೆಯೇ ಇಲ್ಲ. ಆದ್ದರಿಂದ ನಿನ್ನ ಸೃಷ್ಟಿಗೆ ನನ್ನ ಲಯದ ಉದ್ಯೋಗವು ಪೂರಕವಾಗಿ ಬೇಕು. ಮತ್ತೆ ಬಾಲನೊಂದು ಹೆಚ್ಚಿನದಾದಂತಹ ಕಣ್ಣು ಹೊಂದಿದ್ದರಿಂದಲೇ ನಾನು ಅಧಿಕನಿದ್ದೇನೆ. ಆದರೂ ಮುಚ್ಚಿದೆ. ಕಾರಣವು ಕಿಚ್ಚುಗಣ್ಣು ತೆರೆದರೆ ಸಕಲವನ್ನು ಸುಡವಲ್ಲ ಸಾಮರ್ಥ್ಯವನ್ನು ಹೊಂದಿದೆ.
ಆದ್ದರಿಂದಲೇ ಮುಚ್ಚಿಕೊಂಡಿದೆ. ಬ್ರಹ್ಮ, ಹೆಚ್ಚು ಮಾತು ಬೇಡ. ನಾನು ದೊಡ್ಡವನು ಹಾಗೆ ಒಪ್ಪಿಕೊಂಡ್ರೆ ಸಾಕು. ನಾನು ನಿನ್ನನ್ನು ಒಪ್ಪುವುದಿಲ್ಲ. ಯಾಕೋ? ಹಾಗೆಂದು ನಾನು ಮೊದಲೇ ಹೇಳಿ ಆಗಿದೆ ನಾನೇ ದೊಡ್ಡವಂತ. ಯಾಕೆ ಹೇಳಿದ್ದು ಗೊತ್ತಾಗಿಲ್ಲ? ಸೃಷ್ಟಿ ಕಾರ್ಯವೇ ನಾನು. ಅಷ್ಟೊಂದು ಘನವಲ್ಲ, ಅಷ್ಟೊಂದು ಘನವಲ್ಲ. ಮಾತನ್ನೇ ಆಧಾರವನ್ನ ಆಗಿಟ್ಟುಕೊಂಡು ನೀನು ಮುಂದುವರಿಯುವವನೇ ಹೌದಾದರೆ ಮುಂದಿನ ಕಲ್ಪಕ್ಕೆ ನೀನು ವಿಧಿಸಲ್ಪಡುವವನು. ಹೌದು, ಹಾಗೆಂದು ಅಮ್ಮ ಹೇಳಿದ್ದಾಳೆ, ಹೋದ ಕಲ್ಪದಿ ಲಯವಾದುದು ಎನ್ನುವುದನ್ನು. ಹಾಗಾದ್ರೆ ಇನ್ನೊಂದು ಕಲ್ಪ ಎನ್ನುವಲ್ಲಿಯವರೆಗೆ ಒಂದು ಮಿತಿಯುಂಟು ಎನ್ನುವುದನ್ನು ಘೋಷಿಸಿದ್ದಾಳೆ. ಪ್ರಾಮಾಣಿಕವಾದಂತಹ ಪ್ರಜ್ಞೆ ಇಲ್ಲ. ನಾವು ಅದರ ಕುರಿತಾಗಿ ಆಲೋಚಿಸಿದರೆ ಅದು ನಮಗೆ ಅರ್ಥವಾಗುತ್ತದೆ. ಅದು ಅರ್ಥವಾಗದೇ ಇದ್ದ ಕಾರಣದಿಂದಲೇ ನೀನು ಈ ರೀತಿಯಾಗಿ ಮಾತನಾಡುತ್ತೀಯೋ ಏನು? ನಿನಗೊಂದು ಉದ್ಯೋಗ, ನನಗೂ ಒಂದು ಉದ್ಯೋಗ, ಅವನಿಗೂ ಒಂದು ಉದ್ಯೋಗ. ಹೌದು, ನಿನ್ನಿಂದಲಾಗಿ ಅಲ್ಲವೇ ಅಲ್ಲ, ಅದೆಲ್ಲ ಆ ಜಗದಾದಿ ಮಾಯಿ. ಹಾಗಾದರೆ ಪರಸ್ಪರ ಒಂದೊಂದು ಉದ್ಯೋಗವನ್ನು ಹೊಂದಿದಂತಹ ನಮ್ಮಲ್ಲಿ ಈ ಮೇಲು ಕೀಳು ಎನ್ನುವ ಭಾವನೆ ಅವಶ್ಯ ಉಂಟೋ ಬೇಡವೋ? ಬಹುಶಃ ಸಮಗ್ರವಾದಂತಹ ವಿವೇಚನೆಯಿಂದ ನಿನ್ನತನವನ್ನು ನೀನು ಸ್ಥಾಪಿಸುವುದಕ್ಕೆ ಹೊರಟೆ. ಯಾಕಂದ್ರೆ ನಿನ್ನದು ಧನಾತ್ಮಕವಾದ ಉದ್ಯೋಗವನ್ನು ಕಳೆದ ಕಲ್ಪದಲ್ಲಿ ಇದ್ದುದನ್ನು ನೀನು ಚೆನ್ನಾದ ಚಿಂತನೆಯನ್ನು ಮಾಡುವುದರ ಮೂಲಕವಾಗಿ ಪ್ರಪಂಚ ಮುಖದಲ್ಲಿ ಅದನ್ನು ಪ್ರಕಟಗೊಳಿಸುವುದು ನಿಜ. ಆಮೇಲೆ ಕೊನೆಯಲ್ಲಿ ಅವನು ಬೇಡ ಎಂದಾದಾಗ ತನ್ನ ಜೀವಿತಾವಧಿಯಲ್ಲಿ ಅದನ್ನು ನಿಯಂತ್ರಣ ಮಾಡುತ್ತಾ ಇಲ್ಲವಾಗಿಸುವುದು. ಈ ಮಧ್ಯೆ ನನ್ನ ಉದ್ಯೋಗವೂ ಉಂಟು. ಋಣಾತ್ಮಕವಾದಂತಹ ಗುಣವನ್ನು ಅವನು ಹೊಂದಿದ್ರೆ ಗುಣಾತ್ಮಕನಾಗಿ ನಾನು ಮಧ್ಯದಲ್ಲಿ ವ್ಯವಹರಿಸಲೇಬೇಕಾಗುತ್ತದೆ. ಒಂದು ವ್ಯಕ್ತಿಯಾಗಲಿ ಒಂದು ವಸ್ತುವಾಗಲಿ ಬ್ರಹ್ಮ ಯಾವುದೇ ಒಂದು ಮೇಲ್ಮೆಯನ್ನು ಹೊಂದುವುದು ಯಾವಾಗ ಬಲ್ಲೆ? ಯಾವಾಗ? ಜನ್ಮದಿಂದ ಅಲ್ಲವೇ ಅಲ್ಲ, ಮತ್ತೆ ಆಮೇಲಿನ ಸಾಧನೆಯಿಂದಲಾಗಿ. ಹಾಗಾದರೆ ಸಾಧನೆ ಎನ್ನುವುದು ನಡೆಯುವುದು ಯಾವಾಗ? ಆ ವ್ಯಕ್ತಿಯ ಜೀವಿತದ ಅವಧಿಯಲ್ಲಿ. ಹಾಗಾದರೆ ಆ ಜೀವಿತದ ಅವಧಿ ಎನ್ನುವುದು ನನ್ನ ಉದ್ಯೋಗದ ಅವಧಿಯಲ್ಲಿ ಮುಂದುವರಿಯುತ್ತದೆ ಎನ್ನುವಾಗ ಪ್ರಾಮಾಣಿಕವಾದಂತಹ ಚಿಂತನೆಯ ಮೂಲಕವಾಗಿ ನಾನು ತಿಳಿದುಕೊಂಡದ್ದು ಹೀಗೆ, ಸೃಷ್ಟಿಪ ಕಾರ್ಯ ದೊಡ್ಡದೇ ಅಲ್ಲ. ಯಾಕಂದರೆ ಸಕಾಲಕ್ಕೆ ಬೇಕಾದುದನ್ನು ಕೆಟ್ಟು ಹೋಗದ ದರದಲ್ಲಿ ಕೊಟ್ಟು ಪೊರೆಯುವಂತಹ ಮಹತ್ತಿಗೆ ಉದ್ಯೋಗವನ್ನು ನಾನು ಹೊಂದಿದ್ದೇನೆ ಅಮ್ಮನ ಕೃಪೆಯಿಂದಲಾಗಿ ಎನ್ನುವಾಗ ಪಾಲನಾಧಿಕಾರಿಯಾದ ನಾನು ಮತ್ತೆ ನಾನು ನಿರ್ವಹಿಸುವಂತಹ ಪಾಲನೆಯ ಕೃತಿ ಅದೇ ದೊಡ್ಡದು. ಸರಿ 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 ನಿನ್ನ ಬದಲವು ಹರಲಿಂದ ನಾಗನ ಸರಿ ನಿನ್ನ ಬದಲವು ಬರೆಯುವಾಗನ ಶ್ರೇಷ್ಠರು.
ತಮೋಗುಣಭರಿತನಾಗಿ ನಾನಾಡಿದ್ದು ಲಯದ ಉದ್ಯೋಗ ಅಧಿಕ ಎನ್ನುವ ಹಾಗೆಲ್ಲ ಅದು ಕ್ಷಣಾರ್ಧದಲ್ಲಿ ಕೊನೆಗೊಳ್ಳುತ್ತದೆ ಅನ್ನೋದು ಸ್ಪಷ್ಟವಾಯಿತು. ಹಾಗಿದ್ರೆ ಸುದೀರ್ಘವಾಗಿ ನಡೆಯುವುದು ಯಾವುದಂತ ಆಲೋಚನೆ ಮಾಡಿದ್ರೆ ಪಾಲನಾ ಕಾರ್ಯವನ್ನು ಚೆನ್ನಾಗಿ ಅರಿತುಕೊಂಡವನಿದ್ದೇನೆ. ಆದ್ದರಿಂದಲೇ ಹರಿ ನೀನಾಡಿದ ಮಾತು ಸರಿ ಅಂತ ಹೇಳಿದ್ದು. ಇನ್ನೇನಯ್ಯ? ಅಯ್ಯ, 3 ಗುಣಗಳಿಲ್ಲದೆ ಹೋದಂತಾದ್ರೆ ಒಂದು ಗುಣದಿಂದ ಪ್ರಪಂಚ ಎನ್ನುವುದಕ್ಕಾಗುವುದಕ್ಕೆ ಸಾಧ್ಯತೆ ಉಂಟು. 3 ಮೂರ್ತಿಗಳಾದಂತಹ ನಾವು ಅವಶ್ಯ, 3 ಗುಣಗಳು ಅಧಿಕ ಬೇಕಾಗ್ತದೆ, ಅದೇ ಪ್ರಪಂಚ ಆಗ್ತದೆ. ಆದ್ದರಿಂದಲೇ ಹರೇ ನಮ್ಮೀರ್ವರಲ್ಲಿ ಭೇದ ಇಲ್ಲ. ವಿಧಾತನ ಸೃಷ್ಟಿಗೆ ಪೂರ್ವದಲ್ಲೇ ನಿನ್ನಲ್ಲಿ ಎರಕವಾಗುವುದಕ್ಕೆ ಮನ ಮಾಡಿದ್ದೆ. ಹಾಗಂದ್ರೆ ಹೌದು, ಅವನ ಮುಖ ನೋಡಂತೆ. ಏನು ಅವನ ಮುಖ ಏನೇ ಇರಲಿ, ಒಟ್ಟಿನಲ್ಲಿ ಲೋಕಕ್ಕೆ ನಾವು ಸುಖವನ್ನು ಒದಗಿಸಬೇಕಲ್ಲ. ನಿನಗೆ ಹಿತ ಆಗುವುದಾದ್ರೆ ಹೀಗೆ ಬರ. ಹೌದು, ಗೊತ್ತಾಯ್ತು. ಯಾವುದು? ಆರಂಭದಲ್ಲೇ ಮುಗುಳು ನಗೆ. ಈ ಮುಗುಳು ನಗೆಯಿಂದ ಯಾರನ್ನು ಬೇಕಾದ್ರೂ ಮರಳು ಮಾಡ್ತೀಯಲ್ಲ ಪುಣ್ಯ. ಮರಳಾಗಲೇಬೇಕಿದ್ದವರಾಗಲಿಲ್ವಲ್ಲ. ಯಾರು ಮರಳು? ನೀನು. ನಾನು ಆಗುವುದಿಲ್ಲ. ಯಾಕಾಗುವುದಿಲ್ಲ? ನಿನ್ನ ಮರಳಿಗೆ ನಾನೆಲ್ಲ ಸಿಲುಕುವವನಲ್ಲ. ಸರಿ, ನನಗೆ ಗೊತ್ತಾಯ್ತು. ಏನು? ನಿನ್ನಲ್ಲಿ ವಶೀಕರಣ ಉಂಟು. ವಶೀಕರಣ? ಹೌದೌದು. ಯಾಕೆ? ಅವನನ್ನು ವಶ ಮಾಡಿದೆ. ಅದು ಹಾಗಲ್ಲವೋ? ಮತ್ತೆ ಹಾಗೆ ಯಥಾರ್ಥ ಏನು ಎನ್ನುವುದನ್ನು ತಿಳಿಯಲೇ ಇಲ್ಲ ನೀನು. ಅವನೇ ತಿಳಿದುಕೊಂಡಿದ್ದಾನೆ ನನ್ನ ಕುರಿತಾಗಿ. ಎಲ್ಲದರಲ್ಲೂ ಹಾಸುಹೊಕ್ಕಾಗಿರುವವನು ಶ್ರೀಹರಿ. ಅವನ ಮತಕ್ಕೆ ನನ್ನ ಸಹಮತ ಉಂಟು ಎನ್ನುವುದನ್ನು ಸೂಚಿಸುವುದಕ್ಕಾಗಿಯೇ ನಾನೇನು ಕೂಗಿ ಕರೆದದ್ದಲ್ಲ, ಮತ್ತೆ ಅವನಾಗಿಯೇ ಸೇರಿದ್ದು. ಅವನಾಗಿ ಸೇರಿದ. ನೀನು ಸೇರಿಸಿಕೊಂಡೆ. ನಿಮ್ಮಿಬ್ಬರ ತೀರ್ಮಾನ ಹೊಂದಿರಬಹುದು. ಯಾವುದು? ಈ ಸಲ ಬ್ರಹ್ಮನನ್ನು ಹೆದರಿಸುವ. ಏನೋ ನಾವು ಅಲ್ಲ, ನಿನ್ನನ್ನು ಹೆದರಿಸಬೇಕಾ? ಏನು ಮೊದಲೇ ಹೆದರಿದೆ? ಮೊದಲೇ ಹೆದರದೇ ಇದ್ರೆ ನೀನು ಮುಂದುವರಿಯುವುದಿಲ್ಲ. ನಿಮ್ಮ ಗೊಟ್ಟು ಬೆದರಿಕೆಗೆ ಬಗ್ಗುವವ ಬ್ರಹ್ಮನಲ್ಲ. ಇನ್ಯಾವಾಗ? ಬ್ರಹ್ಮ ದೊಡ್ಡವ. ಏನು ಇಲ್ವ? ಏನಿಲ್ಲ. ಅಲ್ಲ, ಇಲ್ಲದೆ ಇರುವುದನ್ನು ದೊಡ್ಡಸ್ತಿಕೆ ಎನ್ನುವ ಹಾಗೆ ಯಾಕೋ ಬಿಂಬಿಸುವುದು. ನನ್ನಲ್ಲಿ ಏನುಂಟು ಏನಿಲ್ಲ. ಅದು ಹೌದು. ಎಂತದ್ದು? ಏನಿಲ್ಲ ಅಂದೆ. ನಿನಗೆ ಅರ್ಥ ಆಗ್ಲಿಲ್ಲ. ಹೇಗೆ? ನಿನಗೆ ಅರ್ಥ ಆಗ್ಬೇಕು. ನೀನಾಗೇ ಒಪ್ಪುತ್ತೀಗ. ಅಂದ್ರೆ ಇದುವರೆಗೆ ನಾನೇ ಒಪ್ಪಲಿಲ್ಲ, ಈಗ ಒಪ್ಪುತ್ತಿ. ಹೇಗದು? ಒಂದು ಪ್ರಯೋಗ ನನ್ನದು. ಯಾವ ಪ್ರಯೋಗವು? ನಿನ್ನ ಬೆನ್ನಿಗೆ ಒಂದು 4 ಬಾರಿಸಿದ್ರೆ ಈಗ ಏನು? ಇದೆಲ್ಲ ಹಾಗಲ್ಲ. ಸನಾತನವಾದುದು ಎನ್ನುವುದು ಬೇಕಾಗುತ್ತದೆ. ಅದಕ್ಕೆ ಹೊಸ ಪ್ರಯೋಗಗಳು ಮಾಡಿದರೆ ಆ ಕಲ್ಪನೆ ಯಶಸ್ವಿ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಆರಂಭದಲ್ಲಿ ಮಾತಿಗೆ ತೊಡಗಿದೆ ನೀವು. ಮಾತು ಮೀರಿದಾಗ ವಾದವಾಯಿತು. ವಾದದಿಂದಲೇ ಸೃಷ್ಟಿಯಾದದ್ದು ವಿವಾದ. ಈಗ ವಿರೋಧಿಸುವುದಕ್ಕಾಗಿ ಸಿದ್ಧನಾದದ್ದು ಯುದ್ಧವೇ ಬದ್ಧ. ಆಗುವುದಿಲ್ಲವೋ? ಬರೇ ನೀರ ಮೇಲೆ ನಾವು ಗುದ್ದಾಟವನ್ನು ಮಾಡಬೇಕೇ ಹೊರತು ನಿನ್ನತನವಾದವ ನಾನು ಎನ್ನುವುದನ್ನು ಸ್ಥಾಪಿಸುವುದಕ್ಕೆ ಸಾಧ್ಯವೇ ಇಲ್ಲ. ಅದೇ ಆಗಬೇಕು ಅಂತ ಆದ್ರೆ ನಾನೊಂದು ದಾರಿಯನ್ನು ಸೂಚಿಸಬಲ್ಲೆ. ಹೇಳು. ಆಗಲೇ ಅಂದೇನಲ್ಲ, ಸನಾತನವಾದುದು ಅಲ್ಲಿಗೆ ನಿಲ್ಲಬಾರದು, ಮತ್ತದು ಮುಂದುವರಿಯಲೇಬೇಕು. ನೂತನವಾದಂತಹ ಚಿಗುರನ್ನು ನಡಮೂಡಿಸುವುದಕ್ಕಾಗಿ ನಾವು ನಮ್ಮ ಪ್ರಾಮಾಣಿಕವಾದ ಪ್ರಯತ್ನ ಮಾಡಬೇಕು ಅಂತ ಆದ್ರೆ ಕಳೆದುದೆಲ್ಲವನ್ನು ಬಿಡುವ. ಮುಂದಾಗುವ ಕಾರ್ಯದಕ್ಷತೆಯಿಂದಲಾಗಿ ನಮ್ಮ ವ್ಯಕ್ತಿತ್ವದ ಶ್ರೇಷ್ಠತೆ ಏನು ಎನ್ನುವುದನ್ನು ಸಾಧಿಸೋಣ. ಸಾಧಿಸಬೇಕು ಅಂತ ಆದ್ರೆ ಮಾಡಬೇಕಾದದ್ದು ಶೋಧನೆ. ಯಾವ ಶೋಧನೆ?
ಅಮ್ಮನೇ ಹೇಳಿದ್ದಾಳಲ್ಲ, ಅಡಿಗಡಿಗೆ ನೀನು ಹೇಳಿದೆ ಹೋದ ಕಲ್ಪದಿ ಲಯವಾದುದು ಎನ್ನುವುದನ್ನು. ಹಾಗಾದ್ರೆ ಅದು ಎಲ್ಲುಂಟು? ಅದು ನಮ್ಮಲ್ಲುಂಟು. ನಮ್ಮಲ್ಲೇ ಉಂಟು ಅಂತಾದ್ರೆ ಎಷ್ಟುಂಟು ಎನ್ನುವುದನ್ನು ನೋಡುವ ಬಗೆ ಹೇಗೆ? ಪರಸ್ಪರ ಉದರ ಶೋಧನೆ ಹೇಗೋ ನಿನ್ನೊಳಗೆ ನಾನು ಹೋಗು, ಅಲ್ಲಿ ನೋಡಿಕೊಂಡು ಬರು. ನನ್ನೊಳಗೆ ನೀನು ಬಂದು ಕಂಡು ನೀನು, ನಾನು ನೋಡುವುದು. ಅದೇ ನೀನು ಮಾತ್ರ ಕಂಡು. ನೋಡುವುದು ಕಂಡು ಎನ್ನುವುದಕ್ಕೆ ಏನು ಅರ್ಥ ಉಂಟು? ನನಗೆ ಸಣ್ಣ ಸಣ್ಣ ಶಬ್ದಗಳ ಪ್ರಯೋಗ ಬೇಡ. ಸರಿ 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 ಸರಿ, ಆ ಮೂಲಕವಾಗಿ ಪರಸ್ಪರ ತೀರ್ಮಾನ ಮಾಡ. ಆದಿತ್ತು. ಯಾರಲ್ಲಿ ಹೆಚ್ಚುಂಟು ಅವ ಶ್ರೇಷ್ಠ, ಯಾರಲ್ಲಿ ಕಡಿಮೆ ಉಂಟು ಅವ ಕನಿಷ್ಠ. ಆದಿತ್ತು. ಹೋಗು ನೋಡು. ಎಲ್ಲಿಗೆ ಹೋಗುದು? ಹೋಗು ನೋಡು. ನೋಡಬೇಕಾದದ್ದು ನನ್ನದರ. ಹೋಗು. ಎಲ್ಲಿಂದ ಹೋಗುವುದು? ನಿನಗೆ ದಾರಿ ತೋರ್ಲಿಲ್ವಾ? ಹೋಗುವುದಕ್ಕೆ ದಾರಿ ಅಷ್ಟೇ. ಇದು ನಿನಗೆ ಬಾಯ ಆದಿತ್ತ? ಆದಿತ್ತಲ್ಲ. ಇವನಿಗೆ ತಲೆ ಸರಿ ಉಂಟಾ? ನನ್ನುದರ ಶೋಧನೆಗೆ ಬೇಕಾಗಿ ಒಳ ಹೋದವೈ ಇವ ಒಬ್ಬ ಹೋದದಲ್ಲ. ಹರಿಹರ ನೀರುವರು ಎರಕವಾಗಿದ್ದಾರೆ. ಮಕ್ಕಳೇ ಸಿಕ್ಕಿಬಿದ್ರಿ ಮಕ್ಕಳೇ, ನಿಮಗೆ ಸ್ವಲ್ಪ ಬುದ್ಧಿ ಕಲಿಸಬೇಕು. ಬ್ರಹ್ಮ ಏನು, ಬ್ರಹ್ಮ ಎಷ್ಟು ತೋರಿಸದಿದ್ರೆ ನಾನೇ ಹಾಕಿರ್ಬೇಕು. ಮಕ್ಕಳೇ, ನಿಮ್ಮ ಕಿವಿ ಹಿಡ್ತೇನೆ ಮಕ್ಕಳೇ, ಸ್ವಲ್ಪ ಕಿರುಕುಳ ಕೊಡ್ಬೇಕು. ಹಾಗೆ ಬಹಳ ಸುಲಭ. ಇದೆಲ್ಲ ನಮ್ಮ ದೇಹದಲ್ಲಿ ನವದ್ವಾರಗಳ ಬಂಧನ ಆಗುವುದಿಲ್ಲ. ನವದ್ವಾರಗಳನ್ನು ಬಂಧಿಸುವಂತ ಅಧಿಕಾರವೇ ನನಗಿಲ್ಲ. ಬಂಧಿಸಿದ್ದೆ ಹೌದಾದ್ರೆ ನಾನು ಬದುಕುವುದೂ ಇಲ್ಲ. ಹಾಗೆಂದು ಸುಮ್ಮನೆ ಬಿಡುವುದಿಲ್ಲ. ಕಿರುಕುಳ ಕೊಡುವುದೇ. ಹಾಗೆ ದೇಹದ ಅಷ್ಟದ್ವಾರಗಳನ್ನು ಬಂಧಿಸಿ ಕೆಳಗಿನ ದ್ವಾರ, ಆ ಧ್ವೋದ್ವಾರ, ಅದನ್ನು ಒಂದನ್ನು ತೆರೆದಿಡುವುದು. ಇವ ಏನು ಮಾಡ್ತಾನೆ? ನಿರೀಕ್ಷೆ. ಹರಿಯುಗುದಲ್ಲಿ ವಿಧಿಯ ಜಠರವ, ಹರಿಯುಗುದಲ್ಲಿ ವಿಧಿಯ ಜಠರವ, ಪರಿಸಲು ಕಳಿಗಲ್ವಿ ಕಳಿಗಲನು ಸರಿದ ಕಲ್ಪರಿಗಳು ಹೊಂದಿದ ಹರಿಗಳೆಲ್ಲ ಇವು ದೊಡ್ಡವನ್ನುವುದಕ್ಕೆ ಇಷ್ಟೇ ಒಳಗುಂಟು ಎನ್ನುವುದೇ ಕಾರಣ ಇರಬಹುದು. ಕಳೆದ ಕಲ್ಪದಲ್ಲಿ ಲಯ ಹೊಂದಿದಂತಹ ಸಕಲ ಮೇಧಿನಿಗಳು ಬಹಳ ವೈಭವದಿಂದಲೇ ತನ್ನೊಳಗಿರುವಂತಹ ಜೀವಜಾಲವನ್ನು ಇರಿಸಿಕೊಂಡು ಮೆರೆಯುತ್ತಾ ಇದೆಯಲ್ಲ. ಸುರರೋ, ಕಿನ್ನರರೋ, ಕಿಂಪುರುಷರೋ, ಉರಗರೋ, ಸಿದ್ಧರೋ, ಸಾಧ್ಯರೋ, ಗರುಡರು, ಗಂಧರ್ವರು, ಚಾರಣರು, ಯಕ್ಷರು ಅವರವರ ಸ್ಥಾನಮಾನಕ್ಕೆ ಅನುಗುಣವಾಗಿಯೂ ಆಸೀನರಾಗಿದ್ದಾರೆ ಎನ್ನುವ ಹಾಗೆ ಇಲ್ಲಿ ಕಾಣುತ್ತಾ ಇದೆಯಲ್ಲ. ನಾನು ಬಂದಿದ್ದೇನೆ, ನೋಡುತ್ತಾ ಇದ್ದೇನೆ ಎನ್ನುವುದಕ್ಕಾಗಿ ತಿಳಿಯಬೇಕು ಎನ್ನುವ ಹಾಗೆ ಅವರ ಹತ್ತಿರವಾಗಿ ನೋಡಿದರೆ ನನ್ನ ಕುರಿತಾದ ಯಾವುದೇ ಪ್ರತಿಕ್ರಿಯೆ ಅವರಲ್ಲಿಲ್ಲ. ಯಾಕೆ ಇಲ್ಲ ಎನ್ನುವ ಹಾಗೆ ನೋಡಿದರೆ ಇವ ಅಂದಂತೆ ಘನವಾಗಿಯೇ ಇದೆ. ಘನ ಅಂದರೆ ಜಡ, ಎಲ್ಲವೂ ಜಡವಾಗಿಯೇ ಇದೆ, ಚಲನಾತ್ಮಕವಾಗಿಲ್ಲ ಎಂದಾದರೆ ಯಾವುದೋ ಒಂದು ಚೇತನವನ್ನು ಇದು ಹೊಂದಲೇ ಇಲ್ಲ. ಏನೋ ಅದಕ್ಕನುಗುಣವಾದಂತಹ ಗುಣವಿರಬಹುದು, ಆದರೆ ಬಣ್ಣ ಅತ್ಯಾಕರ್ಷಕವಾಗಿದೆಯಲ್ಲ. ಕುಂದನಮಯವಾದಂತಹ ಉದರವನ್ನು ಹೊಂದಿದಂತಹ ಈತ ಈ ರೀತಿಯಾಗಿ ಆಕರ್ಷಕವಾಗಿ ಕಾಣುತ್ತಾ ಇದ್ದಾನಂತಾದರೆ ಇವ ದೊಡ್ಡವ ಅನ್ನುವುದರಲ್ಲಿ ಅನುಮಾನವೇ ಇಲ್ಲ. ದೊಡ್ಡವ ಎನ್ನುವುದನ್ನು ನಾನು ವಿಸ್ತರಿಸಬೇಕು ಎನ್ನುವುದಕ್ಕಾಗಿ ಬಂದ ಎತ್ತರದ ಕಡೆಗೆ ದೃಷ್ಟಿ ಹಾಯಿಸಿದೆ. ಬಾಯಿ ಮುಚ್ಚಿದ್ದಾನೆ ಬ್ರಹ್ಮ. ಕಿವಿಯಲ್ಲಿಯೂ ದಾರಿ ಇಲ್ಲ. ಮೂಗಿನಿಂದ ಅದರ ಹೊರಗೆ ಸಾರೋಣ ಎಂದರೆ ಅದೂ ಮುಚ್ಚಿದೆ. ಯಾಕೆ ಹೀಗಾಯಿತು ಎನ್ನುವ ಹಾಗೆ ಸುತ್ತಿದೆ, ತಿರುಗಿದೆ. ಎಲ್ಲಿಯೂ ನನಗೆ ದಾರಿಯೇ ಕಾಣಲೇ ಇಲ್ಲವಲ್ಲ. ಕತ್ತಲೆಯೇ ತುಂಬಿದೆ ಎಂದಾದರೆ ಅದರ ಅರ್ಥ ಏನು? ಅಂತ್ಯರಹಿತನೇ ಬ್ರಹ್ಮ. ಅಥವಾ ಈ ಹೊತ್ತಲ್ಲಿ ನನಗೆ ಸಿಗದಂತಾಯಿತು. ಇನ್ನೇನು ಮಾಡೋಣ ಎನ್ನುವಾಗ ಈ ಎಡೆಯಿಂದ ಒಂದಷ್ಟು ಬೆಳಕು ಕಾಣುತ್ತಾ ಇದೆ. ಓಹೋ, ಬ್ರಹ್ಮನ ಉದರಕ್ಕೂ ಹೊರಗಿರುವ ಜಲಪ್ರಪಂಚಕ್ಕೂ ಹೀಗೊಂದು ಸಂಪರ್ಕ ದಾರಿ ಉಂಟು ಅಂತಾದ್ರೆ ಇದರಲ್ಲೇ ಹೋಗೋಣ. ಬಹಳ ಇಳಿಮುಖವಾಗಿಯೇ ನಾನು ಹೋಗಬೇಕು ಅಂತಾದ್ರೆ ಅದೋ ದ್ವಾರ ಇದೆ. ಬಹುಶಃ ಹೀಗೆ ಈ ದಾರಿಯಲ್ಲಿ ಬರುವರೆ ಹಿಂಜರಿತಾನೆ ಹರಿ ಎನ್ನುವ ಭ್ರಮೆ ಬ್ರಹ್ಮನಿಗೆ. ಮಾನಾಪಮಾನ ಎಲ್ಲವೂ ಸಮಾನ, ಇಲ್ಲಿಂದಲೇ ಸಾಗೋಣ. ಶೋಧಿಸಿದನು ನಿನ್ನುದರವ, ಶೋಧಿಸಿದನು ನಿನ್ನುದರವ, ಒಳಗೈದಿನ ಗಂಟೆ
ಸರ್ವಮೇದಿಗಳು ಬೆಳೆಸಿ ಹರಿಯೋದ ಶೋಧಿಸಿದನು ಎನ್ನುವುದರವ ಶೋಧಿಸಿದನು ನಿನ್ನುದರವ. ಒಳ್ಳೆಯದು. ಈ ಶೋಧಿಸಿ ಬಂದಾದ ಮೇಲೆ ಯಾವುದೋ ಒಂದು ರೀತಿಯ ಉಲ್ಲಾಸ ನಿನ್ನನ್ನು ಕಾಣುವಾಗಲೇ ಗೊತ್ತಾಗ್ತದೆ. ಉಲ್ಲಾಸ ಕಂಡದ್ದನ್ನು ಕಂಡ ಹಾಗೆಯೇ ಬಿತ್ತರಿಸಬೇಕಾದದ್ದು. ಹೇಳು. ಕಿರಿಯವನಾದಂತಹ ನಿನ್ನ ಮುಂದೆ ಕಿರಿಯನಾದ ನನ್ನ ಕರ್ತವ್ಯ. ಒಳ್ಳೆಯದು ಒಳ್ಳೆಯದು ಒಳ್ಳೆಯದು. ಕಿರಿಯವ ಎನ್ನುವ ಕಾರಣ ಏನು? ಕಳೆದ ಕಲ್ಪದಲ್ಲಿ ಸತ್ತದೆಲ್ಲ ಉಂಟು ನಿನ್ನದರೊಳಗೆ ನನ್ನಲ್ಲಿ. ಆದರೆ ಒಂದು ಏನೋ ಎಲ್ಲವೂ ಜಡವಾಗಿಯೇ ಇದೆಯೋ? ಜಡ. ಯಾರು ನಿನ್ನಲ್ಲಿ ಮಾತಾಡ್ಲಿಲ್ವ? ನನ್ನಲ್ಲೇನು ಅವರವರೇ ಮಾತನಾಡಿಕೊಳ್ಳುವುದಿಲ್ಲ. ಅವರವರು ಮಾತಾಡುವುದಿಲ್ವಾ? ಯಾಕಂತ ಗೊತ್ತಾಯ್ತು ನಿನಗೆ? ಅವುಗಳಿಗೆ ಚೇತನ ಇಲ್ಲ ಅಂತ ಹೇಳುದಲ್ವಾ? ಸ್ವಲ್ಪ ಹೊತ್ತಾಗ್ಲಿ. ಏನು? ಅವುಗಳಿಗೆ ನಾನೇ ಚೇತನ ತುಂಬಿಸ್ತೇನೆ. ಹೌದಾ? ಮತ್ತೆ ಅವರು ಮಾತಾಡ್ಲಿಕ್ಕೆ ಆರಂಭ ಮಾಡಿದ್ರೆ ನಮ್ಮ ಮಾತು ಮತ್ತೆ ಯಾರಿಗೂ ಬೇಡ, ಅಷ್ಟು ಮಾಡಿ ಆಗ್ತೇನೆ. ಹಾಗಾಗುವುದಕ್ಕೆ ಚೇತನವನ್ನು ನೀನು ವಿಸ್ತರಿಸುವುದೇ ಬೇಡವಾ? ಯಾಕಂದರೆ ಅವರು ಮಾತಾಡುವುದಲ್ಲ, ಮತ್ತೆ ನಾವು ಮಾತಾಡುವುದನ್ನು ಅಥವಾ ನಾವು ಮಾಡುವುದನ್ನು ಅವರು ನೋಡಬೇಕು. ಯಾಕಂದರೆ ಆದಿಮಾಯೆಯ ನಿಯುಕ್ತಿಗೊಂಡವರು ನಾವು. ಹೌದೌದು. ನಾವೇನು ಮಾಡುತ್ತೇವೆಯೋ ಅದು ಅವರಿಗೆ ನೋಟಕರಾಗಬೇಕು ಅವರು. ಯಾಕಂದರೆ ದೇವಿಯಾದವಳ ಚರಿತೆಯನ್ನು ಸಾರುವುದಕ್ಕಿರುವವರು ನಾವು. ಹಾಗಾದ್ರೆ ನಾವು ನಡೆಸಬೇಕಿದ್ದದು ದೇವಿ ಮಹಾತ್ಮೆಯನ್ನು. ಹಾಗಾದ್ರೆ ಅವರು ಮಾತಾಡಬಾರ್ದು, ಸುಮ್ಮನೆ ಇರಬೇಕು. ಸುಮ್ಮನೆ ಇರುವುದು ಮಾತ್ರವಲ್ಲ, ಹರಟೆಯನ್ನು ಮಾಡಬಾರ್ದು. ಎಲ್ಲಿಯಾದ್ರೂ ಹರಟೆ ಆಗುವುದಿದ್ರೆ ಅಲ್ಲಿ ಹೋಗಿ ನಿಲ್ಲಿಸಬೇಕು. ನಾವು ಸ್ವಲ್ಪ ಅದನ್ನು ಮಹಾತ್ಮೆಯನ್ನು ನೋಡ್ತೇವೆ ಅಂತ ಅದನ್ನು ಬಿಟ್ಟು ಹರಟೆ ಮಾಡಿದ್ರೆ ಅದನ್ನು ನೀನು ಆಗಿಸಕೂಡದು ಅಂತ. ಹಾಗಾದ್ರೆ ಅದನ್ನು ನಿಯಂತ್ರಣ ಮಾಡುವ. ಮತ್ತೊಂದು ವಿಶೇಷ ಏನು? ನಿನ್ನೊಳಗೆ ಬಂಗಾರವೇ ತುಂಬಿದೆಯೋ? ಫಳಫಳನೆ ಹೊಳೆಯುತ್ತಾ ಇದೆ, ಮಿರಮಿರನೆ ಮಿಂಚುತ್ತಾ ಇದೆ. ಹೌದಾ? ಆದ್ದರಿಂದ ನೀನು ದೊಡ್ಡವ ಎನ್ನುವುದನ್ನು ಮತ್ತೆ ಹೇಳಬೇಕುಂಟು. ಹೌದಾ? ಆದ್ದರಿಂದಲೇ ಕಂಡಂತಹ ಆ ಸತ್ಯಕ್ಕನುಗುಣವಾಗಿ ನಿನಗೆ ಅನ್ವರ್ಥವಾಗುವಂತಹ ಒಂದು ಬಿರುದು ಕೊಡು. ಹಿರಣ್ಯ ಗರ್ಭನು ನೀನು ಸ್ವೀಕಾರ ಮಾಡಿದ್ದೇನೆ. ಹಾಗಾದ್ರೆ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಅಂದ್ರೆ ನಿನಗೊಂದು ಬಿರುದು ಪ್ರಧಾನ. ನನಗೂ ನಿನಗೆ ನಾನೇನು ಮಾಡಿದ್ದೆ? ನಿನ್ನ ಸಾಧನೆಗೆ. ಯಾವ ಸಾಧನೆ? ನನ್ನ ಉದರ ಶೋಧನೆಯನ್ನು ನೀನು ಮಾಡುವುದಕ್ಕೂ ನೀನು ಹೊರ ಬರಲಿಲ್ವಾ? ಅಂದ್ರೆ ನೀನು ಬರುವುದಿಲ್ವ? ಹಾಗಲ್ವ? ಮತ್ತೆ ನಾನು ಮನಮೆಚ್ಚಲಿಲ್ವಾ? ಮನಮೆಚ್ಚಂತ ನನ್ನ ಕೊಡುಗೆ ನಿನಗೆ. ನನ್ನ ಉದರ ಶೋಧನೆ ಬೇಕಾಗಿ ಒಳ ಹೋದವ ನೀನು. ಹೋದಂತ ದಾರಿ ನಾನು ತೆರೆದ ನನ್ನ ಬಾಯಿ, ಅಲ್ಲಿಂದಲೇ ಹೋದೆ. ನೀ ಹೊರ ಬಂದದ್ದು ನಾನು ಬಿಟ್ಟ ಬತ. ನೀನು ಬಿಡುವ ದಾರಿ ಅದು. ನಿನ್ನಂತವನಿಗೆ ಹಾಗೆ ಬಿಡುವುದು. ಅದೇ ದ್ವಾರದಿಂದ ಹೊರ ಬಂದ ದೆಸೆಯಿಂದ ಇನ್ನು ಮುಂದಕ್ಕೆ ನೀ 𝐻𝐸𝐲. ಸಂತೋಷ ಆಯ್ತಲ್ಲ? ನಾನು ದೊಡ್ಡ ಅಂತ ಗೊತ್ತಾಯ್ತಲ್ಲ? ಎಷ್ಟು ದೊಡ್ಡ ಅಂತ ಗೊತ್ತಾಗಲಿಲ್ಲ. ಇನ್ನು ಅಳತೆ ಮಾಡ್ಲಿಕ್ಕೆ ಹಾಗಲ್ಲೂ. ಮತ್ತೆ ಪರಸ್ಪರ ಒಡಂಬಡಿಕೆ ಏನು? ಒಡಂಬಡಿಕೆ ಆಡಿದ ಮಾತಿಗೆ ತಪ್ಪೋ ಬ್ರಹ್ಮನಲ್ಲ, ಜನಗೊಂದು ದಾರಿ ತೋರೋ. ಅಹಂ ಎನ್ನುವುದು ಯಾವತ್ತೋ ಇವನಿಗೆ ಆರೋಪಿಸಲ್ಪಟ್ಟಿದೆ. ಸ್ವಲ್ಪ ಬುದ್ಧಿಯೂ ಕಡಿಮೆಯೋ ಅಂತ. ಕೊನೆಯ ಕಾಲದಲ್ಲಿ ಹೇಳಿದ ನನಗೊಂದು ದಾರಿ ತೋರೋ ಎನ್ನುವ ಹಾಗೆ. ಅದು ಹಾಗೆ ಅಹಂಕಾರ ಇರುವವರಿಗೆ ಬುದ್ಧಿ ಕಡಿಮೆಯೇ ಇರುವುದು. ಆಮೇಲೆ ಯಾರ್ಯಾರ ತಲೆ ತಿಂದು ಏನೋ ಹಾಳು ಮಾಡುವುದಕ್ಕೆ ಇರುವವರು. ಅಂದರೆ ಅವರ ಮತಿಭ್ರಮಣೆ ಮಾಡುವ ಹಾಗೆ ವ್ಯವಹರಿಸುವುದು. ಹಾಗಾದರೆ ಏನು? ಮತಿಭ್ರಮಣೆ ಹೊಂದಿದವರು ಸೃಷ್ಟಿಯ ಕಾರ್ಯವನ್ನು ಮಾಡುವುದಕ್ಕೆ ಸಾಧ್ಯ ಉಂಟು? ಹಾಗಾದರೆ ಸೃಷ್ಟಿಯೂ ಕೂಡ ಅಂಥದ್ದೇ ಆಗುತ್ತದೆ. ಹಾಗಾದರೆ ಹೊಂದಿದಂತಹ ಅಹಂಕಾರ ಇಳಿಯಲೇಬೇಕು. ಅದಕ್ಕಾಗಿ ನವದ್ವಾರಗಳನ್ನು ಬಂಧಿಸ್ತೇನೆ, ಸುಮ್ಮನಿದ್ದು ಬಿಡ್ತೇನೆ. ಪರಿಗಿಸಿ ಕಣ್ಣು ಪರಿದಗಲ ಬಗಲಲ್ಲಿ ಮನೆಗೊಂಡ ಧರಣಿ ಎಲ್ಲವನು ಸೋಮಸಾದಿತ್ಯರು, ಏಕಾದಶ ರುದ್ರರು, ಮನು ಮುನಿಗಳು, ಮುಕ್ಕೋಟಿ ದೇವತೆಗಳು, ನದಿ ನದಗಳು ಎಲ್ಲವೂ ಇವನಲ್ಲಿ ಐಕ್ಯ. ಎಲ್ಲರೂ ಇವನನ್ನು ಹಾಡಿ ಕೊಂಡಾಡ್ತಾ ಇದ್ದಾರೆ, ಭಜಿಸ್ತಾ ಇದ್ದಾರೆ, ಪೂಜಿಸ್ತಾ ಇದ್ದಾರೆ. ಯಾಕೆ ಹೀಗೆ? ಹಾಗಾದ್ರೆ ಇವ ಯಾರು? ಇವನೇನು ಸಾಮಾನ್ಯನೇ? ಖಂಡಿತ ಇವ ಸಾಮಾನ್ಯನಲ್ಲ. ಇವ ಅಸಾಮಾನ್ಯ ವ್ಯಕ್ತಿತ್ವವನ್ನು ಹೊಂದಿದ್ದಾನೆ ಎನ್ನುವುದಕ್ಕೆ ಸಾಕ್ಷ್ಯ ಎಂಬಂತೆ ತನ್ನ ಉದರದಲ್ಲಿ ಬ್ರಹ್ಮಾಂಡವನ್ನು ಇರಿಸಿಕೊಂಡಿದ್ದಾನೆ. ಹಾಗಾಗಿ ಹರಿ ಸಾಮಾನ್ಯನಲ್ಲ, ಹರಿ ಬ್ರಹ್ಮಾಂಡ ಭಾಂಡೋದರ ಭರಿತನಾಗಿದ್ದಾನೆ. ಹೆಮ್ಮೆಯನ್ನು ತಾಳಿದೆವು.
ಬ್ರಹ್ಮ ನಾನೇ ದೊಡ್ಡವ, ನನಗಿಂತ ಮಿಗಿಲು ಯಾವುದೂ ಇಲ್ಲ. ಈಗ ಗೊತ್ತಾಗುತ್ತಾ ಇದೆ ನಾನೇನು ಅಲ್ಲ. ಹಾಗೆಂದು ಕಂಡಂತ ಸತ್ಯ ವಿಚಾರ ಹರಿಯಲ್ಲಿ ನಿವೇದಿಸಿಕೊಳ್ಬೇಕು. ಅದಕ್ಕಾಗಿ ತುದಿ ಹೊರಗಡಗಲು ಎಳಗಿಳಿದು ಕಂಡಂತ ಸತ್ಯ ವಿಚಾರವನ್ನು ಹರಿಯಲ್ಲಿ ನಿವೇದಿಸಿಕೊಳ್ಬೇಕು. ಹಾಗಾಗಿ ನಾವು ಹೊರಸಾರಬೇಕು. ದಾರಿಗೆ ಬೇಕಾಗಿ ಈತರುವುದು ಉದರದ ಮಧ್ಯಭಾಗದಲ್ಲಿ ನಿಂತು ಒಮ್ಮೆ ಮೇಲ್ಮುಖನಾಗಿ ನೋಡಿದ್ರೆ ತುದಿ ದೊರಕುತ್ತಾ ಇಲ್ಲ. ಕೆಳಗಿಳಿದೆ ದಾರಿಗೆ ಬೇಕಾಗಿ ಹುಡುಕಾಡಿದೆ. ಎಲ್ಲೆಲ್ಲಿ ಹುಡುಕಿದ್ರು ದಾರಿಗಳೇ ಗೋಚರಿಸ್ತಾ ಇಲ್ಲ. ಯಾಕೆ ಹೀಗೆ? ತನ್ನ ದೇಹದ ನವದ್ವಾರಗಳ ಬಂಧನವಾಗಿದೆ. ಯಾರೇ ಆಗಲಿ, ಯಾವ ಜೀವಿ ಆಗಲಿ, ತನ್ನ ದೇಹದ ನವದ್ವಾರಗಳ ಬಂಧನವಾಯಿತೋ ಅಲ್ಲಿಗೆ ಜೀವನ ಮುಗಿಯಿತು. ಇವ ಹಾಗಲ್ಲ, ತನ್ನ ದೇಹದ ನವದ್ವಾರಗಳನ್ನು ಬಂಧಿಸಿದ್ದಾನೆ, ಆದರೂ ಉಸಿರಾಟವನ್ನು ಮಾಡ್ತಾ ಇದ್ದಾನೆ. ಹಾಗಾದ್ರೆ ಇವನ ಯೋಗ್ಯತೆ ಏನು, ಎಷ್ಟು ಅಳತೆ ಮಾಡುವರೆ ಯಾರಿಂದ ಸಾಧ್ಯ? ಒಪ್ಪಿದೆ ಹರಿ, ನಿನಗಿಂತ ಮಿಗಿಲು ಯಾವುದೂ ಇಲ್ಲ, ನೀನೇ ಶ್ರೇಷ್ಠ, ನಾನೇ ಕನಿಷ್ಠ. ಹಾಗೆಂದು ಕಣ್ಣಂತ ಸತ್ಯ ವಿಚಾರವನ್ನು ಹೇಳಬೇಕು. ನನ್ನ ಉದ್ಯೋಗವನ್ನು ನಾನು ಮಾಡಬೇಕು, ಹೊರ ಸಾರಬೇಕು. ದಾರಿಗೆ ಬೇಕಾಗಿ ಹುಡುಕಾಡಿ ಸಹಸ್ರ ವರ್ಷಗಳೇ ಕಳೆದು ಹೋಯಿತು. ಈಗ ಬಾಯಾರಿಕೆ ಬಳಲಿಕೆ ಈ ಸ್ಥಿತಿಯಲ್ಲಿ ನಾನು ಇಲ್ಲೇ ಇರುವುದೇ. ಮಾತೆಯಾಜ್ಞೆ ಶಿರೋಧಾರ್ಯ ಸೃಷ್ಟಿಯ ಕಾರ್ಯವನ್ನು ನಾನು ಮಾಡಲೇಬೇಕು. ಹಾಗಾದ್ರೆ ನಾವು ಹೊರ ಹೋಗ್ಬೇಕಿದ್ರೆ ದಾರಿ ಇಲ್ಲ ಎಂಬಂತಹ ಚಿಂತೆ ಅಲ್ಲ. ಚಿಂತನೆ ಮಾಡುವಾಗ ದಾರಿ ಒಂದಿದೆ. ಅಮ್ಮ ಏನಕ್ಕಲಿಯದು? ಈ ಮೂರೂ ಗುಣಗಳು ನನ್ನೊಡನೆ ಏಕೀಭವಿಸಿದ ಪರಿಣಾಮವೋ ಏನು? ಯಾವುದೋ ಒಂದು ರೀತಿಯ ಜಾಡ್ಯ ನನ್ನ ದೇಹವನ್ನು ಆವರಿಸುತ್ತಾ ಇದೆ. ತಡ ಬಂದಾದ ಮೇಲೆ ವಿಶ್ರಮಿಸಲೇಬೇಕು ಎನ್ನುವುದಕ್ಕಾಗಿಯೇ ಸುತ್ತಲೂ ಒಮ್ಮೆ ದೃಷ್ಟಿ ಹಾಯಿಸಿ ನೋಡಿದೆ. ಎಲ್ಲೆಡೆಯೂ ಜಲವೇ ತುಂಬಿದೆ. ಜಲದ ಮೇಲೆ ನಾನು ಮಲಗುವುದೆಂತು? ಏನು ಮಾಡೋಣ ಎನ್ನುವ ಹಾಗೆ ಚಿಂತಿಸಿದಾಗಲೇ ತೇಲಿ ಬಂತಲ್ಲ ಒಂದು ಆಲದ ಎಲೆ. ಕಿರಿದಾದ ಆಲದೆಲೆಯ ಗಾತ್ರಕ್ಕನುಗುಣವಾಗಿ ನನ್ನ ದೇಹವನ್ನು ನಾನು ಕಿರಿದುಗೊಳಿಸುತ್ತೇನೆ. ಬಾಲ ಮುಕುಂದನಾಗುತ್ತೇನೆ. ಕಾಲ ಹೆಬ್ಬೆಗಳನ್ನು ಬಾಯೊಳಗಿಟ್ಟು ಚೀಪುತ್ತ ವಟಪತ್ರಶಾಹಿ ಆಗುವೆ. ಭರದಿಂದ ಬಲಿದು ಬೀಳಿರುತ್ತ ನೋಡಿ ಮೇಲೆ ಮೊಗಲಿಂದ ಇರದೆ ಮೇಲೆಗೆ ನೋಡಲು ವರ ಪಂಚವದರ ನೀವು ಪರಿಶೋಭಿಸುತ್ತಲವ ಹರಿಯ ಪದಯುಗಗಳು ಸ್ಮರಿಸುತ್ತಾಗ ಭಕ್ತಿಯೊಳಗಿರುವ ವೀಳ್ಯದೊಳಗ ಅಚ್ಚರಿಯ ಸುರಥ ವೈಚರುಳಾಲಿ ಹರಿಯೌದರದಿಂದ ಹೊರಬರುವರೆ ಅಸಾಧ್ಯವಾದ ವೇಳೆಗೆ ಭಕ್ತಿಯಿಂದ ಆದಿಮಾಯಿಯನ್ನೇ ಪ್ರಾರ್ಥಿಸಿಕೊಂಡಾಗ ಗೋಚರಿಸಿದಂತಹ ಪಥ 1000 ಹೆಸರುಗಳುಳ್ಳಂತಹ ತಾಮರೆಯ ಹೂವೊಂದು ನನ್ನನ್ನು ಎತ್ತಿ ಹೊರತಂದಿದೆ. ಈಗ ಪರಮಾಶ್ಚರ್ಯ, ಬ್ರಹ್ಮನಿಗಿದ್ದದ್ದು ಒಂದು ಮುಖ, ಈಗ ಹಾಗಲ್ಲ. ಯದ ಬಲ ಹಿಂದೆ ಮುಂದೆ 4 ಮುಖ, ಮೇಲಕ್ಕೆ ನೋಡಿದರೆ ಮತ್ತೊಂದು ವದನ. ಈಗ ಈ ಬ್ರಹ್ಮ ಪಂಚವದನ. ಇರಲಿ ಸಂತೋಷ, ನಡೆದಂಥ ವಿಚಾರ ಎಲ್ಲವನ್ನು ಹರಿಯಲ್ಲಿ ಹೇಳಬೇಕಲ್ಲ. ಹಾಗೆ ಹೇಳುವುದು ಕಾಣ್ತಾ ಇರುವಂತಹ ಜಲರಾಶಿಯ ಮಧ್ಯೆ ಹೇಳುತ್ತಾ ಬರುತ್ತಿರುವ ವಟಪತ್ರದಲ್ಲಿ ಬಾಲ ಮುಕುಂದನಾಗಿ ತನ್ನ ಎಡಗಾಲಿ ಹೆಬ್ಬೆರಳನ್ನೇ ಬಾಯಲ್ಲಿಟ್ಟು ಚೀಪುತ್ತಾ ನಿದ್ರೆ ಮಾಡಿದ್ದಾನೆ. ಓ, ಅದು ಗಾಢ ನಿದ್ರೆ. ನಿದ್ರೆಯಲ್ಲಿರುವವರು ಎಬ್ಬಿಸುವುದೇ ನಿದ್ರಾಭಂಗ ಮಹಾಪಾಪ. ಹಾಗಾಗಿ ಇವನಾಗಿ ಎಚ್ಚರಾಗುವಲ್ಲಿವರೆಗೆ ಹೊರಗಡೆ
ಅದಕ್ಕೆ ಏನಾಶ್ಚರ್ಯವಿದು! ಅರೆ ಕ್ಷಣದಲ್ಲಿ ವಿಚಿತ್ರವಾದ ಘಟನೆ ನಡೆದು ಹೋಯಿತಲ್ಲ. ಯಾವುದೋ ಸ್ಫೋಟಗೊಂಡ ಅನುಭವ. ಕಣ್ಣೆರೆದು ನೋಡಿದ್ರೆ ನೀರಲ್ಲದೆ ಬೇರೆ ಏನೂ ಇಲ್ಲ. ಸುತ್ತಾವರಿಸಿರುವ ಕತ್ತಲು. ತನ್ನ ಮಧ್ಯೆ ನನ್ನ ಜನನ ಯಾಕೆ ಹುಟ್ಟಿದೆ? ಯಾರಿಂದಲಾಗಿ ಜನ್ಮವನ್ನು ತಳೆದೆ ಮುಂದೆ ಏನು ಮಾಡಬೇಕು? ಯಾವುದು ತಿಳಿಯದೆ ಹೋಯಿತಲ್ಲ. ಹುಟ್ಟಿದ್ದೇನೆ ಎನ್ನುವಾಗ ಜನ್ಮ ಕೊಟ್ಟವ ಒಬ್ಬ ಬೇಕಲ್ಲ. ಯಾರು ನನ್ನಪ್ಪ? ಎಲ್ಲಿದ್ದಾನೆ? ಕಣ್ಣಿಗೆ ಕಾಣುವುದೇ ಇಲ್ಲ. ನೀರಿನಲ್ಲಿ ಎಲ್ಲಿಯಾದರೂ ಇರಬಹುದು. ಆದ್ದರಿಂದ ಹುಡುಕುತ್ತಾ ಮುಂದೆ ಸಾಗುತ್ತೇನೆ. ನೀನು ಕೂಡ ಹಾಗೆ ಮನಸ್ಸಿಗೆ ಬಹಳ ಆನಂದವಾಯಿತು. ಯಾಕೆ? ಯಾರನ್ನು ನೋಡಬೇಕು ಎಂಬಂತಹ ಕುತೂಹಲದಿಂದ ಇಲ್ಲಿಯವರೆಗೆ ನಾನು ಹುಡುಕಾಡಿಕೊಂಡು ಬಂದೆನು. ಅಂತಹ ವ್ಯಕ್ತಿ ಸಿಕ್ಕಿದ. ಅಪ್ಪ ಯಾಪ ಯಾಪ ಯಾಕಪ್ಪ ನನಗೆ ಜನ್ಮ ಬಂದಿತ್ತೆ? ನನ್ನಿಂದ ಮುಂದೆ ಆಗಬೇಕಾದಂತಹ ಕಾರ್ಯಗಳಾದರೂ ಏನು? ನನ್ನ ಹೆಸರೇನಪ್ಪ? ಹೇಳಪ್ಪ. ಏಕೆಪ್ಪ? ಏಕೆ ಅಪ್ಪ ನಮ್ಮ ಜನ್ಮ? ಹೇಳು ತಂದೆಯೇ. ಅದಕ್ಕೆ ಆರ್ಭಟ ಯಾಕೆ? ಆಯ್ತಾ, ನಿನ್ನದು ಎಲ್ಲವೂ ಕೂಡ ಮುಗಿಯಿತು. ಉಳಿಲಿಲ್ಲ. ನಿನಗೆ ತಲಸಮ ಇಲ್ಲ. ನನ್ನ ತಲೆ ಸರಿ ಉಂಟಲ್ಲ. ಇಲ್ಲದ ನನ್ನ ಪರಿಸ್ಥಿತಿ ನಿನಗೇನು ಗೊತ್ತುಂಟ? ಏನು ಅದು ಪರಿಸ್ಥಿತಿ? ಬಹಳಷ್ಟು ಹೊತ್ತಿನಿಂದ ಈ ಕತ್ತಲುವಂತ ಜನರಾಶಿಯಲ್ಲಿ ಆಹೋ ನನ್ನ ಜನ್ಮದಾತ ಯಾರು ಎಂಬುದನ್ನು ಅರಸ್ತಾ ಇದ್ದದ್ದು. ಹೌದೇ? ಆ ವೇಳೆಗೆ ದೂರದಲ್ಲಿನ ಅಕ್ಷಿಗಳಿಗೆ ನೀನು ಗೋಚರಿಸಿದ್ದು. ಆಗ ನಾನು ಭಾವಿಸಿದ್ದು ಏನು? ನೀನು ನನ್ನ ಅಪ್ಪನಾಗಿರಬಹುದು ಎಂಬುದಾಗಿ. ನಾನು ನಿನ್ನ ಅಪ್ಪ ಅಲ್ಲ. ಹಾಗಾದ್ರೆ ನಾನು ನಿನ್ನ ಅಪ್ಪನಲ್ಲ. ನಾವಿಬ್ಬರೂ ಕೂಡ ಅಪ್ಪ ಇಲ್ಲದವರ. ಹೌದಾ? ಏನು ಮಾಡೋಣ? ನಮ್ಮ ಸ್ಥಿತಿ ಒಂದೇ ಆಗಿ ಹೋಗಿದೆ. ಹೌದಲ್ಲ? ಆದರೂ ನನ್ನ ಮನದಲ್ಲಿ ಕೆಲವು ವ್ಯತ್ಯಾಸಗಳು. ಏನದು? ನಿನ್ನನ್ನು ನೋಡಿದಾಗ ನಿನ್ನ ಮೇಲೆ ಪ್ರೀತಿ, ವಾತ್ಸಲ್ಯ, ಮಮತೆ, ಮಮಕಾರ ಎಲ್ಲ ಮೂಡುತ್ತಾ ಇದೆಯಲ್ಲ. ನಿನ್ನ ನಾನು ಗಮನಿಸಿದಾಗ ನಿನ್ನ ಮೇಲೆ ನನಗೆ ಯಾವುದೋ ಭಯ, ಭಕ್ತಿ ಮೂಡುತ್ತಾ ಇದೆ. ನನ್ನ ಮೇಲೆ ನಿನಗೆ ಭಕ್ತಿ, ನಿನ್ನ ಮೇಲೆ ನನಗೆ ಪ್ರೀತಿ. ನಿಜ. ಹುಟ್ಟುವುದಕ್ಕೆ ಮೊದಲೇ ನಾವು ಜೊತೆಯಾಗಿದ್ದವರು. ಏನು ಹಾಗಿರಬಹುದು. ಏನೇ ಇರಲಿ, ಯಾರೂ ಇಲ್ಲದಂತಹ ಈ ಸಂದರ್ಭದಲ್ಲಿ ನಮ್ಮೊಳಗೆ ಒಂದು ಸಂಬಂಧವನ್ನು ಬೆಳೆಸಿಕೊಂಡರೆ ಹೇಗೆ? ಯಾವ ರೀತಿಯೋ? ನನ್ನ ಮೇಲೆ ಭಕ್ತಿಯನ್ನಿಟ್ಟುಕೊಂಡವ ನೀನು, ಆದ್ದರಿಂದ ನಾನು ಹಿರಿಯವ ಎಂದೇ ಅರ್ಥ. ಓಹೋ, ನಿನ್ನ ಮೇಲೆ ಪ್ರೀತಿಯನ್ನು ತೋರ್ಪಡಿಸಿದವ ನಾನು, ಆದ್ದರಿಂದ ನೀನು ಕಿರಿಯವ ಎಂದೇ ಅರ್ಥ. ಓಹೋ, ಹಿರಿಯವ ಅಂದರೆ ಅಣ್ಣ, ಕಿರಿಯವ ಅಂದರೆ ತಮ್ಮ. ನಾನು ಅಣ್ಣ, ನಾನು ಅಣ್ಣ, ತಮ್ಮ. ಯಾರೂ ಇಲ್ಲದಂತಹ ನಾವು ನಮ್ಮೊಳಗೆ ಸಂಬಂಧವನ್ನು ಬೆಳೆಸಿಕೊಂಡೆವು. ಹೌದು. ಆದರೂ ಮಾನಸಿಕವಾದಂತಹ ವ್ಯತ್ಯಾಸವನ್ನು ಗಮನಿಸಬೇಡವೇ? ಏನಾಗಿದೆಯಾ ಅನುಜ? ಅಣ್ಣ, ಹೊಟ್ಟೆಯ ಒಳಗೆ ತಳಮಳ, ಯಾವುದೋ ಒಂದು ರೀತಿಯ ಚುರುಚುರು, ಏನನ್ನಾದರೂ ತಿನ್ನಬೇಕೆಂಬಂತಹ ಬಯಕೆ. ಬಹುಶಃ ಇದು ಹಸಿವೆಂತ ಕಾಣುತ್ತದೆ. ಆಗುತ್ತಿರುವ ಹಸಿವೆಯನ್ನು ನಿವಾರಿಸುವ ಬಗೆ ಹೇಗೆ?
ಆಗಿದ್ದೇವೆ. ಹಾ ನಾವು ಬಹಳ ಸಮಯ ಬದುಕಬೇಕಾದ್ರೆ ಹಾ ಏನನ್ನಾದ್ರೂ ತಿನ್ನಲೇಬೇಕು. ಹೌದಲ್ಲ, ನಿನಗೆ ಹಸಿವೆ ಬಾಧೆ ನಿಜ. ಆದ್ರೆ ನಿನ್ನ ಹಾಗೆ ನಾನಲ್ಲ. ಮತ್ತೆ ಹೇಗೆ? ನಿನಗಿಂತ ಸ್ವಲ್ಪ ನನಗೆ ಕಡಿಮೆ. ಮೊದಲೇ ಗೊತ್ತಾಗಿದೆ ನನಗೆ ನಿನಗೆ ಸ್ವಲ್ಪ ಕಡಿಮೆ ಅಂತ. ಹಸಿವು ಕಡಿಮೆ ಅಂದೆ. ಅದು ಹೇಳಿದ್ದು ನಾನು ಕೂಡ. ಕ್ಷಣ ಕ್ಷಣಕ್ಕೂ ತೋಳ ದೃಢವಾಗುತ್ತಾ ಉಂಟು. ಆಹಾ, ಇಬ್ಬರ ಸಮಸ್ಯೆಗಳು ಒಮ್ಮೆಲೆ ಶಮನ ಆಗಬೇಕಾದ ಒಂದೇ ಉಪಾಯ. ಏನದು? ಕಾಡುತ್ತಿರುವ ಜಲರಾಶಿಗೆ ಬಡಿದಾಗ ಇದರ ಒಳಗಿದಂತ ಜಲಚರಗಳ ಮೇಲೆ ಬರೋದಕ್ಕೆ ಸಾಧ್ಯ ಉಂಟು. ಹಿಡಿದು ತಿನ್ನಬಹುದಲ್ಲ, ತಡ ಮಾಡುವುದಲ್ಲ. ಕಂಡದ್ದಿಲ್ಲ ನನಗೆ. ಆಹಾರವನ್ನು ಹುಡುಕುತ್ತಾ ಇಬ್ಬರೂ ಕೂಡ ನಾವು ಈ ನೀರಿನಲ್ಲಿ ಹೊರಟವರು. ಒಂದು ಕಡೆಯಲ್ಲಿ ನೀನು ಹೋದೆ, ಒಂದು ಕಡೆಯಿಂದ ನಾನು ಹುಡುಕಿದೆ. ಸರಿ, ಏನಾದರೂ ಸಿಕ್ಕಿತ? ನನಗೂ ಕೂಡ ಸ್ವಲ್ಪ. ಎಂತದ ಕೊಡುವುದು? ಸಿಕ್ಕಿದ್ದನ್ನು ಕೇವಲ ನೀರುಗುಳ್ಳೆಗಳು ಮಾತ್ರ ಕಾಣ ಸಿಕ್ಕಿತ್ತು. ಅದು ತಿನ್ನುವುದಕ್ಕಾಗುತ್ತದ? ಆಗುವುದಿಲ್ಲ. ಅಪ್ರಯೋಜಕ. ನಾನು ಪ್ರಯೋಜನ ಪಡೆದುಕೊಂಡಿದ್ದೇನೆ. ನನಗೆ ಸಿಕ್ಕಿತು. ಕೈ ಬಿಡಿಸು. ಕೈಗೆ ಸಿಕ್ಕಿದ್ದಲ್ಲೋ ಕಣ್ಣಿಗೆ ಬಿತ್ತು. ಹಾಗಾದ್ರೆ ಒಳಗಲ್ಲ, ದೃಷ್ಟಿಗೆ ಗೋಚರಿಸಿತು. ಸಣ್ಣ ಪ್ರಾಣಿ, ಬೆಳ್ಳಗಿನ ಪ್ರಾಣಿ, ತೆಳ್ಳಗಿನ ಪ್ರಾಣಿ ಕಮಲದ ಮೇಲೆ ಕುಳಿತಿದೆ. ಏನು ಒಬ್ಬರೇ ತಿನ್ನು ಮುಗಿಸಿದ್ದೆ? ಏನು ನಿನ್ನನ್ನು ಬಿಟ್ಟು ಹಿಡಿಯುವುದೇ, ತಿನ್ನುವುದೇ, ಜೊತೆಯಾಗಿಯೇ ಹಿಡಿಯುವೆ. ನೋಡಿವೆ ಎಲ್ಲಿಂಟ? ಕಪಾಲಿಗೆ ಬಾರಿಸ್ತೇನೆ. ಪಾಪಿ, ದುಷ್ಟ, ನನಗೆ ಅಧಮ, ನೀಚ, ಚಾಂಡಾಲ, ಅಧವಾದ. ನಾನೇನು ಮಾಡಿದ್ದೇನೆ? ಪಾಪಿ,
ಮೊದಲೇ ಕಣ್ಣು ಕಾಣುವುದಿಲ್ಲ, ಕತ್ತಲು ಆವರಿಸಿಕೊಂಡಿದೆ. ಎಡೆಯಲ್ಲೇ ಬಂದು ನನ್ನ ಕೈಯೊಳಗೆ ಸಿಕ್ಕಿ ಬಿದ್ದೆಯಲ್ಲ, ಪ್ರಾಣಿ ಎಂಬ ಹಾಗೆ ಭಾವಿಸಿ ತಿನ್ನುವುದಕ್ಕೆ ಪ್ರಾರಂಭ ಮಾಡಿದ್ದೇನೆ. ನಾನು ಕೂಡ ಹಾಗೆ ಪ್ರಾಣಿ ಎಂಬ ಹಾಗೆ ಭಾವಿಸಿ ಒಮ್ಮೆಲೆ ಹಿಡಿಲಿಕ್ಕೆ ಹೋದದ್ದು. ಆವಾಗ ನಿನ್ನ ಧ್ವನಿ ಕೇಳಿತು. ಹೇಗೆ? ಕೈ 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 ನಾನೇ ಒಬ್ಬ ಹಿಡಿದದ್ದು. ಬಿಟ್ಟಿದ್ದೇನೆ. ಒಳ್ಳೇದಾಯ್ತು ತಮ್ಮ. ಕೈ ತಪ್ಪಿಸಿ ಓಡಿ ಹೋಗಿದೆ ಎಲ್ಲ ಪ್ರಾಣಿ, ತಪ್ಪಿಸಿಕೊಂಡು ಹೋಗಿದೆ. ಬಿಡಬಾರದು ಅದನ್ನು. ಆಶ್ಚರ್ಯವಿದು. ಹರಿಯ ನಾಭಿ ಕಮಲ ನಾಳದಲ್ಲಿ ಧ್ಯಾನಾಸಕ್ತನಾಗ್ತಿ ಒಮ್ಮಿಂದ ಮೇಲೆ ಉದಿಸಿದಂತಹ ಧನುಜರು ಇರುವರು ನನ್ನನ್ನೇ ತಿನ್ನುವುದಕ್ಕಾಗಿ ಮುಂದಕ್ಕೆ ಬರ್ತಾ ಇದ್ದಾರೆ. ಹೇಗೋ ಇವರ ಕೈಯಿಂದ ತಪ್ಪಿಸಿ ಬಾರಾದೆ ಅಟ್ಟಹಾಸ ಕೇಳ್ತಾ ಇದೆ. ನನ್ನನ್ನು ಬಿಡುವ ಯಾವ ಲಕ್ಷಣವೂ ಗೋಚರಿಸ್ತಾ ಇಲ್ಲ. ಹಾಗಾದ್ರೆ ಬ್ರಹ್ಮನ ಅಸ್ತಿತ್ವಕ್ಕೆ ಬೆಟ್ಟೆ ಇಲ್ಲ. ಹಾಗಾಗಬಾರದು. ಹಾಗಾಗದೆ ಇರಬೇಕಾದ್ರೆ ಇರುವುದೊಂದೇ ದಾರಿ. ಅಮ್ಮ ಅಮ್ಮ ಅಮ್ಮ. ಮಗನೇ ಬ್ರಹ್ಮ, ಭಯದಲ್ಲಿ ತತ್ತರಿಸುತ್ತಾ ಇದ್ದೀಯ. ಯಾರಿಂದ ಕಷ್ಟ ಬಂತು ಹೇಳಿಕೊ ಮಗನೇ. ಜನನಿ, ನಿನ್ನ ಆಜ್ಞಾನುಸಾರವಾಗಿ ಕರ್ತವ್ಯದಲ್ಲಿ ನಿರತರಾಗಿರಬೇಕಾದಂತಹ ನಾವು ವಾದಕ್ಕಿಳಿದೆವು. ವಾದದಿಂದ ಏನೋ ಪ್ರಯೋಜನ ಆಗಲಿಲ್ಲ. ಬಳಿಕ ಶೋಧನೆಗೆ ಬೇಕಾಗಿ ಹೊರಟವರು ಹರಿಯ ಉದರ ಶೋಧನೆಯನ್ನು ಮಾಡಿ ಹೊರಬರುವರೆ ಅಸಾಧ್ಯವಾದ ವೇಳೆಗೆ ಭಕ್ತಿಯಿಂದ ನಿನ್ನನ್ನೇ ಅರ್ಪಿಸಿಕೊಂಡಾಗ ಗೋಚರಿಸಿದಂತಹ ಪಥ, ಆ ಪಥವನ್ನು ಹಿಡಿದು ಹೊರಬರಬೇಕಾದ್ರೆ ಹರಿಯು ಗಾಢ ನಿದ್ರೆಯಲ್ಲಿದ್ದ ತನ್ನ ಕಿವಿಯ ಕಿಲ್ಬಿಷವನ್ನು ತೆಗೆದು ಬಿಸಾಡಿದ್ದೇ ತರ ತನ್ನ ಇರುವರು ಉದಿಸಿದ್ದಾರೆ. ನನ್ನನ್ನೇ ತಿನ್ನುವುದಕ್ಕಾಗಿ ಮುಂದಕ್ಕೆ ಬರ್ತಾ ಇದ್ದಾರೆ. ಕಣ್ಗೆಟ್ಟಿದ್ದೇನಮ್ಮ, ಕಾಪಾಡುತ್ತಾಯೇ. ಮರುಗಬೇಡ ಮಗನೇ. ಶ್ರೀಹರಿಯ ಅವನಿ ಮಗನಿಂದೆಯೊಳಿಯೋ ಶೀಘ್ರದು ಅಗಲಿ ಹೋಗುವನು. ಫಲದೊಳೆಚ್ಚರ ಕಂಡು ದೈತರ ತರಿದು ಕೊಡುವನು. ಭೀತಿ ಬೇಡ ವರಸು ದರ್ಶನವ ಕೊಡದವಗೆ ನೀ ಮರೆಯೊಳಿ ಹುಡುಗುವುದು ಮರುಗಬೇಡ. ಮಗನೇ ಬ್ರಹ್ಮ, ದುಃಖಿಸಬೇಡ ಕಂದ. ಆದಿಮಾಯೆಯಾದಂತ ನಾನು ಯೋಗಮಾಯೆಯಾಗಿ ಹರಿಯನ್ನು ಸೇರಿದ ಕಾರಣ ಹರಿಯು ಕಾಡನಿದ್ದೆಯಲ್ಲಿದ್ದಾನೆ. ಈ ಕ್ಷಣದಿಂದ ಆತನಿಂದ ದೂರ ಸರಿಯುವ ಬಳಿಕೆ ಎಚ್ಚೆತ್ತಂತ ಹರಿ ದುಷ್ಟರನ್ನು ಸಂಹರಿಸುತ್ತಾನೆ. ಈಗ ಈ ಸುದರ್ಶನವನ್ನು ಅವನಿಗೆ ಕೊಡು ಮಗನೇ. ಹರಿಯ ನಾಭಿ ಕಮಲದ ನಾಳದಲ್ಲಿ ಅಡಗಿದ ಮಗನೇ. ಕುಳಿತಿರಲು ನಗೆಯಬೇರು ತನ್ನ ಮನದಲ್ಲಿ ಏನೆಲ್ಲ ಆಗುತ್ತದೋ ಒಂದೂ ಅರ್ಥವಾಗುವುದು. ಹಾಯಾಗಿ ಮಲಗಿದ್ದೆ ನಾನು. ಪಕ್ಕನೆ ಎಚ್ಚರವಾಯಿತು. ನೋಡಿದರೆ ಜಲಧಿಯೆಲ್ಲ ಅಲ್ಲೋಲ ಕಲ್ಲೋಲವಾಗಿದೆ. ಬಳಿಯರೊಂದು ಚಕ್ರಾಯುಧವೂ ಇದೆ. ಆಗಬೇಕಾಗಿದೆ ದುಷ್ಟರವ
ಇದರ ಮುಂದೆ ಯಾವುದು ಕೇಳುವುದಿಲ್ಲ. ಕೇಳುವುದರಿಂದ ನಿನಗೆ ಗೋರ್ಗರೆಯುತ್ತಾ ಇದೆ ಕಡಲು, ಗುಬ್ಬೆ ಅಂತ ಗೊತ್ತಾಯ್ತಾ? ಅದೇ ಪ್ರಯೋಜನ ಇಲ್ಲ ಅಂತ ಅದು ನಾವೇ ತಿಳಿದಿದ್ದೇವೆ. ಆ ಏನು ನಿನ್ನ ಪ್ರತಿಕ್ರಿಯೆ ಕಾಣುವುದಿಲ್ವಲ್ಲ? ಅಲ್ಲ, ಇದಕ್ಕೆಲ್ಲ ಏನು ಅಂತ ಪ್ರತಿಕ್ರಿಯಿಸ. ಮತ್ತೆ ನೀನು ಯಾಕೆ ಬೊಬ್ಬೆ ಹೊಡೆಯಲಿಲ್ಲ? ನಾನು ಯಾಕೆ ಬೊಬ್ಬೆ ಹೊಡೆಯುವುದು? ಅವನಿಗೆ ಅಭ್ಯಾಸ ಇಲ್ಲ. ನನಗೆ ಹೆದರಿಕೆ ಆಗಲಿಲ್ಲ. ಅವನಿಗೆ ಅಭ್ಯಾಸವೇ ಇಲ್ಲ. ಈ ಬೊಬ್ಬೆ ಕೇಳಿ ಎಲ್ಲ ಹೆದರಿಕೆ ಆಗುವಂತಹ ಅಭ್ಯಾಸ ಅವನಿಗಿಲ್ಲ. ಯಾವ ಅನುಭವ ಆಗುವುದಿಲ್ಲ ಇದಕ್ಕೆ. ನನಗೆಲ್ಲ ಅನುಭವ ಉಂಟು, ಅದಿರಲಿ. ಇದಕ್ಕೆಲ್ಲ ಅಂಜುವುದಿಲ್ಲ ನಾನು ಅಂತ. ಯಾವುದೆಲ್ಲ ಅನುಭವ ಉಂಟು ಎಲ್ಲ ಇದು ಗೊತ್ತಾಗುತ್ತದೆ. ಈ ವಿದೇಶಿ ಒಳ್ಳೆ ನಿನ್ನ ಅನುಭವ ಉಂಟಲ್ಲ, ಮುಖ ನೋಡಿದಾವಾಗಲೇ ಅರ್ಥವಾಗುತ್ತದೆ. ನಿನ್ನನ್ನು ನೋಡಿದಾಗ ಬಹಳ ಆಶ್ಚರ್ಯವಾಗುತ್ತಾ ಇದೆಯಲ್ಲ. ನನಗೂ ಆಗ್ತಾ ಇದೆಯಲ್ಲ. ಯಾಕೋ? ನಿಮಗೆ ಯಾಕೆ? ನಿನ್ನನ್ನು ನೋಡಿ, ನೀನು ಕುಳಿತ ಭಂಗಿಯನ್ನು ನೋಡಿ. ಓಹೋ, ಹಾಗೆ. ಆಶ್ಚರ್ಯವೇ ಆಶ್ಚರ್ಯ. ಸರಿ ಸರಿ, ಮುಂದೇನು? ಅದೇನ ಏನು? ನಾವು ನೀರ ಮೇಲೆ ಕಾಲಿಡುವಾಗ ಕುಳಿತ ಒಳಗೆ ಹೋಗ್ತೇವೆ. ನೀನು ಹೋಗಲ್ಲ. ಮತ್ತೆ ಹೇಗೆ? ನೀರ ಮೇಲೆ ಕುಳಿತುಕೊಂಡಿದ್ದೀಯಲ್ಲ, ಹೇಗೆ ಕುಳಿತೆಯೋ? ಒಂದು ಎಲೆ ಹಾಸಿ ನೀರ ಮೇಲೆ ಎಲೆ ಹಾಕಿ ಕುಳಿತುಕೊಳ್ಳುವುದು. ಹೌದು. ಯಾವ ಎಲೆ? ಆಲದೆಲೆಯೋ? ಅಣ್ಣ, ಇದರ ಮೇಲೆ ಒಂದು ಪ್ರಾಣಿ ಕುಳಿತಿದೆ, ಪಕ್ಕದಲ್ಲಿ 2 ಪ್ರಾಣಿಗಳು ನಿಂತಿದೆ. ನೀವೇ 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 ಒಂದೇ ಎಲೆ ಇರುವುದೇ? ಹೌದಲ್ಲ? ಮೂರಾದರೂ ಎಲೆ ಇರುತ್ತಿದ್ರೆ ನಾವು ಕೂಡ ಸುಧಾರಿಸುತ್ತಿದ್ದೇವಲ್ಲ. ಯಾಕೆ? ಕುಳಿತುಕೊಳ್ಳುವುದಕ್ಕೆ ಇಲ್ಲ, ಒಂದೇ ಇರು. ನಿನಗೆ ಮಾತ್ರ ಬೇಕಾದ್ರೆ ಕುಳಿತುಕೊಳ್ಳಿ. ನಾವು ಕುಳಿತುಕೊಳ್ಳುವುದಿಲ್ಲ. ಸರಿ, ಇದ್ದೇನೆ ಸ್ವಲ್ಪ. ಕ್ರಿಶ್ಚಿಯನ್ ಆ ಕಡೆ ಹಾಯಿತು, ಆ ಕಡೆ ಏನು ಕೇಳ್ತಾ ಇದೆ? ಜೋರಾಗಿ ಕೇಳ್ತದೆ. ಅದು ಆರ್ಭಟೆ, ಸರದಿ ಆರ್ಭಟೆ ಅದು. ಯಾಕೆ? ನಿಮ್ಮ ನಮ್ಮನ್ನು ನೋಡುವುದಕ್ಕೆ ನಮ್ಮನ್ನು ಕೇಳಿದೆಯಾ? ನಮ್ಮನ್ನು ಕೇಳಿ ನೋಡ್ಬೇಕು. ನನಗದು ಗೊತ್ತಿರ್ಲಿಲ್ಲ. ಗೊತ್ತಿಲ್ಲದಿದ್ದರೆ ಇನ್ನು ಮೇಲೆ ಕೇಳಿ ನೋಡಿ. ಆಯ್ತು, ಬಾಯಿ ಬಿಟ್ಟು ನಿನ್ನ ಬಾಯೊಳಗಿರುವಂತಹ ಬೆಳ್ಳಗಿನ ಹಾಲು, ಅದರಿಂದ ಹೊರಡುವ ಕಲ್ಲನ ಬೆಳಕು ನಮ್ಮ ಕಣ್ಣರಿಗೆ ನಿಮ್ಮ ಕಣ್ಣು ಕೋರೈಸುತ್ತದೆ. ರೈಸುತ್ತದೆ ಎಲ್ಲ ಒಟ್ಟಿಗೆ ಹೇಳಿದ್ವಿ ನಾವು. ಈಗಾಗಲೇ ಹಾಗೆ ಆಗುವುದು. ಆದ್ದರಿಂದ ಬಾಯಿ ಮುಚ್ಚುವಂತೆ ಭಾಷೆ ಅರ್ಥ ಆಗುತ್ತದೆ. ಅರ್ಥ ಆಗ್ತದೆ. ಏನು ಹೇಳಿದ್ರು ಮಾತಾಡ್ದು ಕೇಳ್ತಾನೆ. ಬೇರೆ ಮಾತೇ ಇಲ್ಲದೆ ನನಗೆ ಕೇಳು. ನಾವು ಹೇಳಿದ್ದಕ್ಕೆ ವಿರೋಧವಾಗಿ ಅಲ್ಲನ್ನ ಬಿಟ್ಟು ಕೇಳ್ತಾ ಇದೆ. ನೀವು ಯಾರೋ? ನಾವು ಮಾತಾಡಲ್ಲ. ಧೀರರು, ಶೂರರು, ಧೀರರು,
ಅರ್ಥವಾಯಿತು. ಹೌದೇ? ನೀವಾಡಿದಂತಹ ಮಾತುಗಳಿಂದಲೇ ನಿಮ್ಮ ಪೌರುಷ ಏನು ಎನ್ನುವುದು ನನಗೆ ಅರ್ಥವಾಯಿತು. ಏನದು? ಧೀರರು ನಾವೇ ಘನಗಂಭೀರರು. ಆಹಾ. ಆದ್ದರಿಂದಲೇ ನನ್ನ ಅಂತರಂಗ ಹೊಂದಿತು ಭೂರಿತೋಷವನ್ನು. ಏನೋ ಅದು ನಮ್ಮ ಅಣ್ಣ ನಿನಗೆ ಅರ್ಥವಾಯ್ತಾ? ಅದು ಎಲ್ಲಿಂಟದ್ದು ಪೂರಿ ದೋಸೆ? ಪೂರಿ ದೋಸೆ. ಪೂರಿ ದೋಸೆ ಅಂತ ಹೇಳಿದ್ದಿ? ಏನೋ ಭೂರಿತೋಷ ಹಾಗಾದ್ರೆ ಏನು? ಅದಿಲ್ಲುಂಟು. ಎಲ್ಲಿ? ಯಾವುದು ಕಾಣುವುದಿಲ್ಲ? ಕಾಣುವುದಿಲ್ಲ. ನನ್ನ ಮುಖದಿಂದಲೇ ಅದನ್ನು ಪ್ರಕಟಗೊಳಿಸಿದೆ ನಾನು. ಹೌದೇ? ಸಂತೋಷವಾಯಿತು. ಆಹಾ. ನಾನೊಬ್ಬನೇ ಇದ್ದೆ. ಆಹಾ. ಬಹಳ ಬೇಸರವಾಗಿತ್ತು ನನಗೆ. ಹೌದೇ? ಇನ್ನೇನು ಮಾಡೋಣ ಎನ್ನುವಾಗ ಹಾ. ನಿಮ್ಮಿಬ್ಬರ ಆಗಮನವಾಯಿತು. ಹಾ. ಒಟ್ಟು ನಾವು ಮೂವರಾದೆವಲ್ಲ. ಹೌದಲ್ಲ? ಮಾತನಾಡೋಣ ಎನ್ನುವ ಹಾಗೆ ಭಾವಿಸಿದ್ರೆ ಹಾ. ಯಾರೋ ನೀನು ಹಾ. ಎನ್ನುವ ಹಾಗೆ ನನ್ನನ್ನೇ ಗದರಿಸ್ತಾ ಇದ್ದೆ. ಹೇಳಿದ್ದೇವೆ. ನನಗೇನೂ ಗೊತ್ತಿಲ್ಲ. ಹಾ. ಆದರೆ ಹಾ. ನನ್ನನ್ನು ನುಡಿಸುವ ಪ್ರಯತ್ನ ಮಾಡುತ್ತಾ ಇದ್ದರು ಹಾ. ಎತ್ತಲೋ ನಿಮ್ಮ ಗಮನ ಉಂಟು ಎನ್ನುವುದು ಹಾ. ಸುತ್ತಲೂ ನೀವು ನೋಡುವುದನ್ನು ತಿಳಿಯುವುದರ ಮೂಲಕ ಅರ್ಥವಿಸಿಕೊಂಡೆ. ಇದೆಲ್ಲ ನಿನಗೆ? ಆರ ಕಂಡಿರಯ್ಯ. ಒಂದೇ ಒಂದು 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 ಅದೇ ಆರು. ಏ! ನಿನಗೆ ಕಿವಿ ಕೇಳುವುದಿಲ್ವೋ? ಒಂದು ಪ್ರಾಣಿಯನ್ನು ನಾವು ಒಂದೇ ನೋಡಿದ್ದೇವೆ. ನೋಡಿದ್ದು. ನಮ್ಮಿಂದ ತಪ್ಪಿಸಿಕೊಂಡು ಓಡಿದೆ. ಆರು ಅಂದರೆ ಯಾರು ಎಂದರ್ಥ. ನಿನ್ನ ಭಾಷೆ ಇದೆಯಾ? ಹಾ. ಆಗಲಿ. ನನಗೇನೂ ಗೊತ್ತಿಲ್ಲ. ಹೌದಾ? ನನಗೆ ಗೊತ್ತಿರುವುದು ಇದೊಂದೇ. ಯಾವ್ದು ಯಾವ್ದು? ಕಾಣ್ತಾ ಇದೆಯಲ್ಲ, ಹಾ. ಇದೆಲ್ಲ ನನ್ನದೇ. ಏಯ್ ಕುಜಬಾಯಿ, ಹಾ. ಅದು ನಿನ್ನದಾಗುವುದು ಹೇಗೋ? ಅಖಂಡವಾದ ಜಲಧಿಗೆ ನಾನಧಿಕ. ನನಗೆ ಯಾಕೆ ಹೊಡೆದರು? ಯಾಕೆ? ತಮ್ಮ ಪ್ರಾಣಿ ಹೋಯ್ತಾ? ಸ್ವಲ್ಪ ತಿಂದು ಬರ್ತೇನೆ ನಿಲ್ಲಲ್ಲಿ. ನೀನೆಲ್ಲಿಗೆ ಓಡುವುದು? ತಿನ್ನುವುದಕ್ಕೆ. ನನಗೆ ತಿನ್ನಬೇಕಲ್ಲ? ಮತ್ತೆ ಸ್ವಲ್ಪ ಕೊಡುವ. ನನಗೆ ಜೋರು ಹಸಿವಾಗ್ತದೆ. ಮೊದಲು ರುಚಿ ನೋಡ್ತೇನೆ. ಆಹಾ. ಆಹಾ. ನಾನು ಬಿಡುವುದಿಲ್ಲ. ನಾನು ಬಿಡುವುದಿಲ್ಲ. ನನಗೆ ಬೇಕು. ನನಗೆ ಬೇಕು. ನನಗೆ ಬೇಕು. ನಮ್ಮ ಪ್ರಾಣಿ ಇರುವುದು ಒಂದು. ಹೌದು. ಇಬ್ಬರು ಹೇಗೆ ತಿನ್ನಲಿ? ಒಂದು ಉಪಾಯ ಮಾಡುವ. ಓಡಿ ಹೋಗಿದೆಯಲ್ಲ ಒಂದು ಪ್ರಾಣಿ, ಆ ಪ್ರಾಣಿಯನ್ನು ಹಿಡಿದು ಇಲ್ಲಿಗೆ ತರಬೇಕು. ಆಮೇಲೆ ಇಬ್ಬರು ಕೂಡ ಒಂದೊಂದಾಗಿ ತಿನ್ನಬೇಕು. ಅಷ್ಟರವರೆಗೆ ಈ ಹೆಣ ಇಲ್ಲಿ ಬಿದ್ದಿರಲಿ. ಆ
ಪೊಗಳು ಕಲಿಂದ ಪಂಚಸಹಸ್ರ ವರ್ಷಗಳ ಕಾಲ ಹೋರಾಟ ನಡೆಸಿದೆ ಧನುಜರೊಡನೆ. ಜಯಸಿರಿ ನನ್ನದಾಗಲೇ ಇಲ್ಲ. ಹಾಗಾದರೆ ಏನು ಮಾಡೋಣ ಎನ್ನುವ ಹಾಗೆ ಮಾತೆ ಕುರಿತಾಗಿ ಪ್ರಾರ್ಥನೆಯನ್ನು ಮಾಡಿದರೆ ಧುರದೊಳಸದಳ ಹನನಗೈಯಬೇಕು ಅಂತಾದ್ರೆ ಕಪಟವೇ ಲೇಸು ಎಂದಳಲ್ಲ, ಅದನ್ನೇ ಮಾಡೋಣ. ಆಶ್ಚರ್ಯವಾಂತೇನಾ ಆಶ್ಚರ್ಯವಾದೇನು ಅಚ್ಚಳಿಯದ ಬದಲ ಹುಡುಗನಲ್ಲಿ ಪ್ರತಿನಿಧಿತ ಬರುಡಗೆ ಬಲು ಹೆಚ್ಚಿನ ಪೌರುಷಕ್ಕೆ ನಿಮ್ಮಲ್ಲಿ ಎಲ್ಲವೂ ಬಹಳ ಹೆಚ್ಚಿದೆ, ಆದ್ದರಿಂದಲೇ ನಾನು ಮೆಚ್ಚಿದೆ. ಆಶ್ಚರ್ಯವಾಗಿ ನನಗೆ ಉಚ್ಚರಿಸುವುದಕ್ಕೆ ಶಬ್ದಗಳೇ ಇಲ್ಲ. ಭಟರಹುದು ನೀವು, ಆದ್ದರಿಂದಲೇ ನಿಮಗೇನಾದರೂ ಬೇಕು ಎಂದರೆ ನಾನು ಅದನ್ನು ಈತೇನೆ ಕೇಳಿಕೊಳ್ಳಿ. ಮುಸುಡಿಗೆ ಬಾರಿ ಅವನಿಗೆ ಅಲ್ಲೂ ಉದುರಿಸು. ನೀನೇ ನಾವು ಬೇಡುವವರಲ್ಲ, ನಾವು ಬೇಡದವರು. ಹಾಗಾದರೆ ನಾವು ಕೊಡುವವರು. ವಿಶ್ವಾಸವೇ ಇಲ್ಲ. ಬರ್ಬೇಕಿದ್ರೆ ಕರದಂಡಿ ವಾಸಿ ಕೊಡಬೇಕು. ಏನೋ ಸಂಪಾದನೆ ನಮ್ಮಿಂದ ಯಾವುದನ್ನೆಲ್ಲ ಯಾಚಿಸುತ್ತೀಯೋ ಅದನ್ನು ನಾವು ಕೊಡ್ತೇವೆ. ಮೂರ್ಖರು ಶತಮೂರ್ಖರು ಮೂರ್ಖ ಶುದ್ಧಾವಣಿಗರು ಹಾಗೆ ಭಾಷೆ ಇದ್ದಿರಲ್ಲ. ಹೌದಲ್ಲ, ನಿಮ್ಮ ಶಿರಗಳನ್ನು ಘೋರ
ವಹಿಸಿದನ್ನು ಕೇಳುವುದಿಲ್ಲ ಸ್ವಾಮಿ. ಮಾತನ್ನು ನೆರವೇರಿಸಿಕೊಳ್ಳಿ. ಹೋದಂದ್ರೆ ನಾವು ಯಾರು ನೀನ್ಯಾರೆಂಬುದೊಂದಿಗೆ ಹೋಗುತ್ತೇವೆ. ಇದರ ನಮಗೆ ಯಾವುದೇ ನಾಮಧೇಯ ಇಲ್ಲ. ಒಂದು ಉತ್ತಮವೇ ಸರ್ವಸತ್ವದ ಭವಿಷ್ಯದಲ್ಲಿ ಅರಿವಿಲ್ಲದೆ ಶಾಶ್ವತನು ಉಳಿಯುವಂತೆ ನೀನೇ ಅನುಗ್ರಹಿಸಬೇಕೆಂದು ಕರುಣಿಸುವೆ. ಕರುಣಿಸುಗಳ ಭಯವನ್ನು ಕರುಣಿಸುಗಳ ಭಯವನ್ನು ಸಂಖ್ಯೆಯೊಡಿಲಿಸಿ ದೈತ್ಯರ ದಿನಗಳನ್ನು ಹರಿಸುತ್ತಲೇ ವೇದಕರ ಜಲಧಿಯಲ್ಲಿ ಸೇರಿಸುತ್ತಾಯ ಹರಿಸುತ್ತ ಮೇದಿನಿಯನು ತಿರುಗಿ ಬೆನ್ನರನು ಸುದ್ದಿ ಕಾರ್ಯದಲ್ಲಿ ಕರುಣೆ ನುಡಲ ಭಯವನ್ನು ನನ್ನ ಕಣ್ಣಗಳಿಂದ ಹೆಸರುಪಟ್ಟಂತ ನಿಮ್ಮ ಹುಟ್ಟಿಗೆ ಕಾರಣವಾಗಿ ನಾನೇ ನಿಮ್ಮನ್ನು ಹೆಸರಿಸುತ್ತೇನೆ. ಮೃದುವಾದ ಸ್ವಭಾವವನ್ನು ನನ್ನ ಮಕ್ಕಳಾಗಿದ್ದ ಇಷ್ಟರ ಭಾವನೆ ಮೊದಲು ಅದಕ್ಕಾಗಿ ಮಧುಕೈಟವ ಎನ್ನುವ ನಾಮವನ್ನು ಇರಿಸಿದ್ದೇನೆ. ನಿಮ್ಮನ್ನು ಕೊಂದು ಕರೆಯುತ್ತೇನೆ, ಮಧುಸೂದನನಾಗುತ್ತೇನೆ, ಕೈಟವಾಂತಕನಾಗುತ್ತೇನೆ. ಆ ಮೂಲಕವಾಗಿ ನನ್ನ ಹೆಸರಿನಲ್ಲಿ ನಿಮ್ಮ ಹೆಸರು ಶಾಶ್ವತವಾಗಿ ಉಳಿಯುತ್ತದೆ. ನಿಮ್ಮ ಮೇಧಸ್ಸನ್ನು ಈ ಜಲಧಿಯಲ್ಲಿ ಪಸರಿಸುತ್ತೇನೆ, ಧರೆಯನ್ನು ಸೃಜಿಸುತ್ತೇನೆ, ಮೇಧಿನಿ ಎನ್ನುವ ಹೆಸರಿನಿಸುತ್ತೇನೆ. ಆ ಮೂಲಕವಾಗಿ ಅಲ್ಲಿ ಸೃಷ್ಟಿಯ ಕಾರ್ಯವು ಆರಂಭಿಸುವುದಕ್ಕಿಂತಾನೆ ನಿಮ್ಮ ಭಯಕ್ಕಾಗಿ ನನ್ನೊಳಗೆ ಅವಿತಿರುವಂತಹ ಬ್ರಹ್ಮದೇವ ಸತ್ಯಲೋಕದತ್ತ ಕಳುಹಿಕೊಟ್ಟಿದ್ದೇನೆ ಸೃಷ್ಟಿಯ ಕಾರ್ಯಕ್ಕಾಗಿ. ಅದನ್ನು ಹೊರಬರಿಸಿ ಕೈಲಾಸತ್ತ ಗಳಿಸಿದ್ದೇನೆ. ಮಾನವಾಕರ್ತವಾಗಿ ನಾನು ವೈಕುಂಠವಾಸಿಯಾಗಬೇಕುಂಟ ನಿಮ್ಮ ಅಂತರದ ಇಂಗಿತವನ್ನು ಈಡೇರಿಸಲೇಬೇಕು. ಅದಕ್ಕಾಗಿ ಏರಿಕೊಂಡಿರುವ ಜಂಘೆಯನ್ನು ಇದೋ ವಿಶ್ವಾಸಪಡಿಸಿದ್ದೇನೆ, ಇದೋ ನಿಮಂತರವನ್ನು ಪರಮೇಶ್ವರ ನೀನೆ ಕಾಪಾಡು ತಂದೆ. ಹೂವಿಗೆ ಪರಿಮಳವನ್ನು, ಸೂರ್ಯನಿಗೆ ಬೆಳಕನ್ನು, ಚಂದ್ರನಿಗೆ ತಂಪನ್ನು ನೀಡುವ ಪ್ರಭು ಪರಮೇಶ್ವರ ದೇವ.
ಅವರ ಕೃಪಾ ಕಟಾಕ್ಷದಿಂದ ನಿರ್ಮಿತವಾಗಿರುವಂತಹ ಪುರವೇ ಸೋಳಿತಾಪುರ. ಇಲ್ಲಿಯ ಸಾಮ್ರಾಜ್ಞಿಯಾಗಿರೋರು ಅಸುರ ಕುಲದ ಮಾತೆಂದೆನಿಸಿಕೊಂಡಿರುವಂಥ ನನ್ನ ಅಮ್ಮ ದಿತಿ ದೇವಿ ಅವರ ಪಾವನವಾದಂಥ ಗರ್ಭಾಂಬುದಲ್ಲಿ ಬೆಳೆದು ಈ ಲೋಕದ ಬೆಳಕನ್ನು ಕಂಡು ಇಷ್ಟೇ ಸಂಪತ್ತು ಸೌಭಾಗ್ಯ ಇದ್ದರೆ ಏನಂತೆ, ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿ ಅನ್ನುವುದು ಬೇಡವೇ? ಅದುವೇ ನಮ್ಮ ಬಾಳಿಗೆ ಇಲ್ಲದೆ ಹೋಗಿದೆ. ಕಾರಣ ಕಳೆದುಕೊಂಡಿರುವಂಥ ಅಣ್ಣಂದಿರ ಬಗ್ಗೆ ನನ್ನ ಅಮ್ಮ ಅಂತಃಪುರವನ್ನು ಸೇರಿಕೊಂಡು ಕಣ್ಣೀರನ್ನು ಸುರಿಸುತ್ತಾ ಇದ್ರು. ಅವರ ಬಳಿಗೆ ಹೋಗಿ ಧೈರ್ಯದ ಮಾತೊಂದನ್ನು ಹೇಳಿದೆ, ಅಮ್ಮ, ಈ ರೀತಿಯಾಗಿ ಕಣ್ಣೀರು ಸುರಿಸುವಂಥ ಅಗತ್ಯವೇ ಇಲ್ಲ. ನಮ್ಮ ಅಸುರಕುಲ ಏಳಿಗೆಯಾಗಬೇಕು. ಯಾವುದಾದ್ರೂ ದಾರಿ ಇದ್ದರೆ ಹೇಳು, ನಾನು ಮಾಡುವುದನ್ನು ಕೇಳಿಕೊಂಡಾಗ ಅಮ್ಮ ಒಂದು ದಾರಿಯನ್ನು ಗುರುತಿಸಿದ್ದಾರೆ. ನೇರವಾಗಿ ಅರಣ್ಯವನ್ನು ಸೇರಿಕೋ ಮಗಳೇ, ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡು ಅದೇನಾಗಿರುವಂತಹ ಒಬ್ಬ ಪುತ್ರನನ್ನು ಬೇಡಿಕ ಮಗಳೆಂದು ಹೇಳಿದರು. ಅಮ್ಮನಿಂದ ಆಜ್ಞೆಯನ್ನು ಪಡೆದು ನೇರವಾಗಿ ಅರಣ್ಯವನ್ನು ಸೇರಿಕೊಂಡೆ. ಆದರೆ ತಪಸ್ಸು ಮಾಡುವುದಕ್ಕಿಂತ ಮೊದಲಾಗಿ ನಾನು ನನ್ನ ಬಗ್ಗೆ ಯೋಚನೆಯನ್ನು ಮಾಡಿಕೊಂಡಾಗ ಸೆಲವಿಕೆಯಿಂದ ಕೂಡಿಕೊಂಡವಳಿದ್ದೇನೆ. ಒಂದು ವೇಳೆ ಇಳೆಯ ಕಾಮುಕರು ನನ್ನನ್ನು ಕಂಡರೆ ಬಿಡುವುದಕ್ಕೆ ಸಾಧ್ಯವಂತೆ ಹೇಳಿ, ಇಲ್ಲವೇ ಇಲ್ಲ. ಹಾಗಂತ ಹೇಳಿ ಇಳೆಯ ಕಾಮುಕರ ಬಗ್ಗೆ ಯೋಚನೆ ಮಾಡುವುದು ಅಲ್ವೇ ಅಲ್ಲ ನಾನು. ಆ ಸುಮಣತರು ಯಾವುದೇ ಕಾರಣಕ್ಕೆ ಅಸುರರ ಏಳಿಗೆಯನ್ನು ಬಯಸುವುದಿಲ್ಲ. ಹಾಗಿದ್ರೆ ಅವರಿಗೆ ಅರಿವಾಗದಂದರೆ ತಪಸ್ಸನ್ನು ಆಚರಿಸಬೇಕು. ನಮಗೆ ಯಾವ ರೂಪ ಬೇಕಾದರೂ ಬದಲಾಯಿಸುವುದಕ್ಕೆ ಸಾಧ್ಯ ಉಂಟು. ಹೇಗಿರುವಾಗ ಈ ಸಂದರ್ಭದಲ್ಲಿ ರೂಪವನ್ನೇ ಮರೆಮಾಚಿ ಇದೋ ಮಹಿಳೆಯ ರೂಪವನ್ನು ತಾಳುತ್ತೇನೆ. ಗಿಡ ಮರಗಳೆಲ್ಲ ಬಾಡಿದೆ, ಸರೋವರಗಳೇ ಬತ್ತಿದೆ, ಆಕಾಶದೆತ್ತರಿಗೆ ಹಾರಬೇಕಾದಂತಹ ಹಕ್ಕಿಗಳೆಲ್ಲ ವಿಲವಲನೆ ಒದ್ದಾಡಿ ತಲೆಗೆ ಬೀಳುತ್ತಾ ಇದೆ. ಇದೆಲ್ಲ ಯಾಕಾಯ್ತು, ಹೇಗಾಯ್ತು, ಯಾರಿಂದಾಯ್ತು ಎಂಬುದಾಗಿ ಜ್ಞಾನ ದೃಷ್ಟಿಯಿಂದ ನೋಡಿದರೆ ಏನಾಶ್ಚರ್ಯವಿದು. ಸ್ಥಿತಿ ಸುತೆಯಾದಂತಹ ಮಾಲಿನಿಯು ಯೋಗ್ಯ ಸುತನನ್ನು ಪಡೆಯಬೇಕೆಂಬಂತಹ ಉದ್ದೇಶದಿಂದ ತನ್ನ ನಿಜ ರೂಪವನ್ನೇ ಮಾಡಿ ಮಹಿಷಿ ರೂಪನ ಅಂತ ತಪಸ್ಸನ್ನು ಆಚರಿಸುತ್ತಾ ಇದ್ದಾಳೆ. ಇವಳು ಮಾಡಿದ ಕಾರ್ಯ ಹೇಗಾಯ್ತು ಮತ್ತೆ? ಇವಳು ಮಾಡಿದಂತೆ ಈ ಕೃತ್ಯದಿಂದಾಗಿ ಇಡೀ ಮುನಿಕುಲಗೆ ಅಪಮಾನವಾಯಿತು. ಮುನಿಕುಲಗೆ ಅಪಮಾನ ಮಾಡಿದಂತ ಇವಳನ್ನು ಹೀಗೆ ಸುಮ್ಮನೆ ಬಿಡುವುದೇ ಇಲ್ಲ. ಇವಳನ್ನು ಹೀಗೆ ಸುಮ್ಮನೆ ಬಿಟ್ಟೆಂದಾದರೆ ನಾಳೆ ಲೋಕದಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಇಂತಹದೇ ದುಷ್ಟದ ಹಾದಿಯನ್ನು ಹಿಡಿಯುತ್ತಾರೆ. ಹಾಗಾಗಬಾರದು. ಇವಳಿಗೂ ತಕ್ಕದಾದ ಶಿಕ್ಷೆಯಾಗಬೇಕು. ಯಾವ ರೀತಿ? ಓಹೋ, ಇವಳು ತಪಸ್ಸನ್ನು ಆಚರಿಸಿದ್ದು ಹೇಗೆ? ಮಹಿಷಿ ರೂಪದಿಂದಲ್ವೇ? ಹಾಗಾಗಿ ಮಹಿಷಿ ರೂಪವನ್ನಂತೂ ತಪಸ್ಸನ್ನು ಆಚರಿಸಿದಂತೆ ಈಕೆ ಉದರದಲ್ಲಿ ಇನ್ನು ಮುಂದಕ್ಕೆ ಮಹಿಷನೇ ಜನಿಸಲಿ. ನಾನು ಕೊಟ್ಟಂತಹ ಶಾಪಕ್ಕೆ 3 ಮೂರ್ತಿಗಳಿಂದಲೂ ಪರಿಮಾರ್ಜನೆ ಸಿಗದೆ ಹೋಗಲಿ. ಸುಪಾರ್ಶಕನ ಶಾಪ. ಇನ್ನು ನಾನಿಲ್ಲಿ ತಪಸ್ಸನ್ನು ಆಚರಿಸುವುದು ಸರಿಯಲ್ಲ. ತಪಸ್ಸಿಗಾಗಿ ಯೋಗ್ಯವಾದ ಸ್ಥಳವನ್ನು ಅರಸುತ್ತಾ ಮುಂದುವರಿಸ್ತೇನೆ.
ಮಗಳೇ ಮಾಲಿನಿ, ನಿನ್ನ ಘನತರವಾದಂತಹ ಭಕ್ತಿಗೆ ಮೆಚ್ಚಿ ರಾಜ ನಾನೇ ಪ್ರತ್ಯಕ್ಷನಾಗಿದ್ದೇನೆ. ನಿನ್ನ ಮನದ ವಾಂಛೆ ಏನುಂಟು ಹೇಳಿಕೋ ಮಗಳೇ. ಆದರೆ ನೀನು ಪಡೆಯುವಂತಹ ಮಗ ಅವ ಕೋರನಾಗಿದ್ದಾನೆ. ಯಾಕೆ ಇಂತಹ ಮಾತನ್ನು ಹೇಳುತ್ತಾ ಇದ್ದೀರಿ ನೀವು? ಯಾಕಮ್ಮ? ನನ್ನ ಉದರದಲ್ಲಿ ಚಲಿಸುವಂತಹ ಮಗ ಕೋಳಲಾಗುತ್ತಾನೆ. ಕೋಳಲನ್ನು ಪಡೆದು ನಮ್ಮ ಅಸುರತ್ವ ಏಳಿಗೆಯಾಗುವುದು ಯಾವ ರೀತಿಯಾಗಿ? ಈ ವಿಚಾರವನ್ನು ಹೋಗಿ ಅಮ್ಮನ ಯಾವ ರೀತಿಯಲ್ಲಿ ಹೇಳಲಿ? ನೀವು ಈ ರೀತಿ ಹೇಳಬೇಕಾದ್ರೆ ನನ್ನ ತಪಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಕೊರತೆಯನ್ನು ಕಂಡಿರಬೇಕು. ಆ ಕೊರತೆ ಯಾವುದು ಹೇಳಿ ಹೀಗಾಗುವುದಕ್ಕೆ ಬಲವಾದ ಕಾರಣ ಹೊಂದಿದೆ. ಯಾವುದು? ನೀನು ತಪವನ್ನು ಆಚರಿಸುವಂತಹ ಈ ಪ್ರದೇಶ ಮುನಿ ಸುಭಾಷಕನ ಆಶ್ರಮಕ್ಕೆ ಸಂಬಂಧಪಟ್ಟಂತಹ ಪ್ರದೇಶವಾಗಿದೆ. ಅದರಲ್ಲೂ ನೀನು ಈ ರೀತಿಯಾಗಿ ತಪವನ್ನು ಆಚರಿಸುವಂತಹ ಕ್ರಮವನ್ನು ಕಂಡು ಕೋಪಿತಗೊಂಡಂತಹ ಮಹರ್ಷು ಶಪಿಸಿ ಬಿಟ್ಟಿದ್ದಾನಮ್ಮ. ಬ್ರಹ್ಮದೇವ ಮಗಳೇ, ಮುನಿಗಳು ಕೊಟ್ಟಿರುವಂತಹ ಪಾಪವನ್ನು ಪರಿಹರಿಸುವುದಕ್ಕೆ ನಿಮ್ಮಿಂದ ಆಗುವುದಿಲ್ಲವೇ? ಆಗುವುದಿಲ್ಲ ಮಗಳೇ. ಯಾಕದು? ಜೊತೆಗೆ ಮತ್ತೊಂದು ಮಾತನಾಡಿ ಬಿಟ್ಟಿದ್ದಾನೆ. ಏನೆಂದು? ನಾನಿದ್ದಂತಹ ಶಾಪಕ್ಕೆ 3 ಮೂರ್ತಿಗಳಿಂದ ಪರಿಮಾರ್ಜನೆ ಸಿಗದೆ ಹೋಗಿ. ಹಾಗಿದ್ರೆ ನಾನು ಕೋಳನಿಗೆ ತಾಯಿಯಾಗಲೇಬೇಕೇ? ನೀನು ಕೋಣನಿಗೆ ತಾಯಿಯಾಗಲೇಬೇಕು ಮಗಳೇ. ಯಾಕಮ್ಮ ಕಣ್ಣೀರು? ನೀನು ಪಡೆಯುವಂತಹ ಮಗ ಕೋಣನಾಗಿದ್ರು ಅವ ಜಾಣನಾಗಿರ್ತಾನೆ, ತ್ರಿಜಗ ವಲ್ಲಭನಾಗ್ತಾನೆ, ಘನ ಕೀರ್ತಿವಂತನಾಗ್ತಾನೆ. ಶುಭ ಮಸ್ತು. ಜಯ ಜಯ. ಪುತ್ರರೆಲ್ಲರೂ ಮನೆದರೆಂಬುದಕ್ಕೆ ನಮೋ ಜಗದೀಶ್ವರ, ನೀನೇ ರಕ್ಷಿಸು. ಕಾಣುವ ಪ್ರಪಂಚದಲ್ಲಿ ಕಾಣದ ದೇವರ ಕೈವಾಡವನ್ನು ಇದೆ ಎನ್ನುವುದಕ್ಕೆ ದೈತ್ಯ ಮಾತೆಯಾದಂತಹ ಈ ದಿತಿ ದೇವಿ
ಸಾಕ್ಷಿಯಾಗಿದ್ದಾಳೆ. ಅಂದೊಂದು ಕಾಲದಲ್ಲಿ ಈ ಶೋಣಿತದಲ್ಲಿ ಎಷ್ಟು ವೀರರು ಶೂರರು ಆಳಿ ಅಳಿದಿಲ್ಲ. ಈ ಸಮಯದಲ್ಲಿ ಅಂತವರು ಯಾರೂ ಇಲ್ಲದ ಕಾರಣ ಅಧಿಕಾರ ತಾನಾಗಿ ನನ್ನನ್ನು ಆರಿಸಿಕೊಂಡು ಬಂತು. ಪತಿಗಳಾದಂತಹ ಕಶ್ಯಪರ ಅನುಮತಿಯ ಮೇರೆಗೆ ಈ ಶೋಣಿತದ ಪಟ್ಟವನ್ನೇರಿ ಸಾಮ್ರಾಜ್ಯ ಎನಿಸಿಕೊಂಡಿದ್ದೇನೆ. ಹಿರಿಯವರ ಆಸೆಯುವುದೇ ಸ್ವರ್ಗದ ಅಧಿಕಾರವನ್ನು ಗಳಿಸಿಕೊಳ್ಬೇಕು ಎಂದು. ನಾನು ಅದಕ್ಕೆ ಹೊರತುಪಟ್ಟವಳಲ್ಲ. ಆದರೆ ನನ್ನಲ್ಲಿ ಈ ಸಮಯದಲ್ಲಿ ಅಂತಹ ಪರಾಕ್ರಮಿಗಳಿಲ್ಲದ ಕಾರಣ ಇರುವ ಒಬ್ಬಳೇ ಮಗಳಾದಂತಹ ಮಾಲಿನಿಯನ್ನೇ ಇದಕ್ಕೆ ಸಾಧನವು ಎನ್ನುವ ಹಾಗೆ ಉಪಯೋಗಿಸಿಕೊಳ್ಳಬೇಕೆನ್ನುವ ಉದ್ದೇಶಕ್ಕಾಗಿ ಮಗಳೇ ಮಾಲಿನಿ ಕಾನೂನವನ್ನು ಸೇರು, ಬ್ರಹ್ಮನನ್ನು ಕುರಿತು ತಪವನ್ನು ಆಚರಿಸು, ಅದರ ಮುಖೇನವಾಗಿ ನಮ್ಮ ವಂಶವನ್ನು ಬೆಳಗುವ ಮಗುವನ್ನು ಪಡೆದು ಬಾ ಅಂತ ಹೇಳಿದೆ. ನನ್ನ ಮಾತನ್ನು ಚಾಚೂ ತಪ್ಪದೆ ಮಗಳು ಈಡೇರಿಸಿದ್ದಾಳೆ. ಪ್ರಾಯ ಪ್ರಬುದ್ಧೆಯಾದಂತಹ ಮಗಳಿಗೆ ಮದುವೆ ಮಾಡುವ ಉದ್ದೇಶಕ್ಕಾಗಿ ಪಾತಾಳದ ದೊರೆಯಾದಂತಹ ಯುದ್ಧಮಾಲಿಗೆ ಲೇಖನ ಕಳುಹಿಕೊಟ್ಟೆ. ದಿಬ್ಬಣ ಸಮೇತನಾಗಿ ಬಂದು ನನ್ನ ಮಗಳ ಮದುವೆಯಾದ. ಅವರಿರುವರ ದಾಂಪತ್ಯದ ಪ್ರತೀಕವಾಗಿ ಮಗುವೊಂದು ಹುಟ್ಟಿತು. ಹುಟ್ಟಿದ ಮಗು ಕೋಣನೆಂದು ಚಿಂತೆಯೊಂದೆಡೆ ಆದರೆ ಜಾಣನಾಗಿ ಬೆಳೆಯುತ್ತಾ ಇದ್ದಾನೆನ್ನುವಂಥ ನೆಮ್ಮದಿ ಇನ್ನೊಂದೆಡೆ. ಆದರೆ ನಾ ಕಟ್ಟಿದ ನನ್ನ ಆಶಾ ಗೋಪುರ ಆಳವಾದಂತಹ ಶರದಿಯಲ್ಲಿ ಬಿದ್ದು ಕರಗಿ ಹೋಗುತ್ತಾ ಇದೆ. ನನ್ನ ಆಸೆಯನ್ನು ಈಡೇರಿಸಿಕೊಡುವರು ನನ್ನ ಯಾರಿದ್ದಾರೆ ಯಾರಿದ್ದಾರೆ? ದಾನವರಿಗೆಲ್ಲ ಯೋಗ್ಯವಾದಂತಹ ಮಾರ್ಗದರ್ಶನವನ್ನು ನೀಡುತ್ತಾ ಶೋಣಿತಾಪುರದಲ್ಲಿ ಸಂತೋಷದಿಂದಲೇ ಕಾಲವನ್ನು ಕಳೆಯಬೇಕಾದವರು ಇಂದಿನ ದಿವಸ ಅಂತಃಪುರವನ್ನು ಸೇರಿಕೊಂಡು ಈ ರೀತಿಯಾಗಿ ಕಣ್ಣೀರನ್ನು ಇಳಿಸುವುದಕ್ಕೆ ಕಾರಣ ಏನು? ಯುದ್ಧಮಾಲಿ ಅಮ್ಮ, ಅಳಿಯನಾಗಿ ನನ್ನ ಮನೆ ಸೇರಿದೆ, ಮಗನಾಗಿ ನನ್ನ ಮನ ಸೇರಿದೆ ಎನ್ನುವುದಕ್ಕೆ ಅದೆಷ್ಟೋ ಕಾಲದಿಂದ ಸುಖ ಸಂತೋಷದಿಂದ ಕಾಲ ಕಳೆದುಕೊಂಡು ಬಂದವಳು ನಾನು. ಸರಿ, ಇದ್ದಕ್ಕಿದ್ದ ಹೋಗಿ ಚಿಂತಾಗ್ರಾಂತಳಾಗಿ ಕತ್ತಲೆಯ ಕೋಣೆಯಲ್ಲಿ ಕುಳಿತು ಅಳುವ ನನ್ನನ್ನು ಉದ್ದೇಶಿಸಿ ಪ್ರಶ್ನಿಸಿದ್ರೆ ಇರುವುದೊಂದೇ ಉತ್ತರ, ಮಗನೇ ಉದ್ದೇಶ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನೆಲ್ಲ ಸುರಗದ್ದುಗೆ ಆಸೆಯಿಂದ ದೇವಲೋಕಕ್ಕೆ ಕಳುಹಿಕೊಟ್ಟಿ ಪರಿಣಾಮ ಸಾಧನದ ಕೊನೆಯಲ್ಲಿ ಮಕ್ಕಳೆಲ್ಲ ದೇವತೆಗಳಿಂದ ಏಕಲೋಕದ ಯಾತನೆಯನ್ನು ಮುಗಿಸಿಬಿಟ್ರು ಮಗನೇ. ಆದರೂ ನನ್ನ ಆಸೆ ಆಸೆಯಾಗಿಯೇ ಉಳಿಯಿತು. ಆಸೆಯ ಕುಡಿ ಕಮರುತ್ತಾ ಇದೆ. ಆದರೂ ನನ್ನ ಉದರಗ್ನಿಯಲ್ಲಿ ಹೊಗೆಯ ಹೊಗೆಯ ಧಗೆ ಉಲ್ಬಣಿಸುತ್ತಾ ಇದೆ. ನನ್ನ ಆಸೆಯನ್ನು ಈಡೇರಿಸಿ
ವೀರಾದಿ ವೀರರನ್ನೆಲ್ಲ ಮೋಸದಿಂದ ಕೊಂದು ಕೆಡಹಿದಾನೆ ಆ ಸುರಪಾಲ. ಹೌದು ಮಗನೇ. ಯೋಚಿಸಬೇಡಿ, ಚಿಂತಿಸಬೇಡಿ. ಆ ಸುರಪಾಲನಿಗೆ ತಕ್ಕ ಶಿಕ್ಷೆಯನ್ನು ಕೊಟ್ಟು ನಿಮ್ಮ ಮನಸ್ಸಿನ ಆಸೆಯನ್ನು ಪೂರೈಸಿಕೊಡ್ತೇವೆ. ಇದರಾಗಿ ಬಂದಂತಹ ಸುಮನಸರನ್ನು ದುರಮುಖದಲ್ಲಿ ದೆಸೆಗಡಿಸಿದ್ದೇನೆ. ನಾಕದ ಪೀಠ ಬರಿದಾಗಿದೆ. ದೇವತೆಗಳನ್ನೆಲ್ಲ ಯುದ್ಧ ಮುಖದಲ್ಲಿ ಸೋಲಿಸಿ ನಾಕದ ಪೀಠವನ್ನೇರಿ ವಿಜೃಂಭಿಸುತ್ತಾ ಇರುವಂತಹ ಸಮಯದಲ್ಲಿ ಆಕಾಶ ಮಾರ್ಗವಾಗಿ ಹಾರುತ್ತಾ ಬಂದವ ಒಮ್ಮಿನೊಮ್ಮೆಲೆ ಬಲವಾದಂತಹ ರೆಕ್ಕೆಗಳಿಂದ ಬಡಿದೆ ಬೀಸಿದೆ. ಯಾರು ನೀನು? ಈ ಲೋಕದಲ್ಲಿ ನಿನಗೆ ಈ ರೀತಿಯ ಪಾರ್ವತ್ಯವನ್ನು ಕೊಟ್ಟವರು ಯಾರು? ನಿನಗೆ ನನ್ನಲ್ಲಿರುವ ನಮ್ಮ ಸಾಧನೆ ನಿನ್ನ ಸಾಧನೆ ಎಲ್ಲವನ್ನು ಕುಗ್ಗಿಸುವುದಕ್ಕಾಗಿ ಬಂದವ ನಾನೇ ಯಕ್ಷರಾಜ.
ಸುರಪನಿಗೆ ಸುರಪೀಠವನ್ನು ಒಪ್ಪಿಸಿದ್ದೇನೆ. ಸಂತೋಷದ ಈ ವಿಷಯವನ್ನು ತಿಳಿಸುವುದಕ್ಕಾಗಿ ಯಕ್ಷಲೋಕವನ್ನು ಸೇರಿಕೊಂಡೆ. ಯಾರದು? ನೀವೇ ಮಾಲಿನಿ ಅಮ್ಮ. ಮಾಲಿನಿ. ಮಾಲಿನಿ ಅಮ್ಮ. ಯಾರ ನೀನು? ಅಮ್ಮ. ಓ, ನಾನು ಮತ್ತು ನಿಮ್ಮ ಗಂಡ ಗಂಡ ಒಟ್ಟಿಗೆ ಮೇಲೆ ಹೋದಲ್ವ? ಎಲ್ಲಿಗೆ? ಶಿವಪುರ. ಯಾಕೆ? ಶಿವಪುರ 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 ಸುರಪುರಕ್ಕೆ ಹೋದವರು. ನನ್ನ ಗಂಡನ ಜೊತೆಲಿ ಹೋದವ ನೀನು. ಯುದ್ಧಕ್ಕಾಗಿ ಹೋದವರಲ್ವಿ? ನನ್ನವರು ಬರ್ಬೇಕಿತ್ತು. ಇಲ್ಲ. ಯಾಕೆ ಬರ್ಲಿಲ್ಲ? ಯಾವುದು? ಮಾಲಿನಿ ಗುಣ
ಮುಗಿಯುವುದಾ? ನಮೋ ನಮಃ. ನಮೋ ನಮಃ. ಎತ್ತೇಳು. ಅಮ್ಮ, ಓ, ನಾನು ಮತ್ತು ನಿಮ್ಮ ಗಂಡನವರು ಇಡೀ ಸೇನೆಯನ್ನು ಸೇರಿಸಿಕೊಂಡು ಹೋದವಮ್ಮ ಮೇಲೆ. ಯಾಕಾದು? ಒಟ್ಟಿಗೆ ಇರ್ಲಿ ಅಂತ. ಇಡೀ ಸೇನೆಯನ್ನು ಸೇರಿಸಿಕೊಂಡು ಹೋದವರ ನೀವು? ಹೋದ ಕೂಡ್ಲೆ ಬಂದ್ರಮ್ಮ. ಯಾರು? ಹನುಮನೀಶ್ವರೆಲ್ಲ. ನಿಮಿಷರೆಲ್ಲ ಬಂದ್ರಿ? ಯಾರೆಲ್ಲ? ಎಲ್ಲ ಒಟ್ಟಿಗೆ ಬಂದವು. ಹೌದಾ? ಏನಾಯ್ತು? ಎಲ್ಲರಿಗೆ ಒಟ್ಟಿಗೆ ಹೊರಟಿದ್ರು ನಾವು. ಅವರೆಲ್ಲ ಏನಾದ್ರು? ಎಲ್ಲರೂ ಒಟ್ಟಿಗೆ ಓಡಿದ್ರಮ್ಮ. ಎಲ್ಲರೂ ಓಡಿ ಹೋದ್ರಿ? ಹೋಗ್ಲಿ ಆ ಕಡೆ. ಕೊನೆಗೆ ಶಿವಪ್ಪ ಬಂದಮ್ಮ. ಅಲ್ಲಿ ಅಧಿಕಾರಿ ಅದು ಸುರಪ್ಪ ಆಗಿರ್ಬೇಕು. ಶಿವಪ್ಪ ಬಂದ. ಬಂದು ನಿಂತ. ನಿಂತ ಕೂಡಲೇ ನಮ್ಮ ರಾಯರು ಏನೆಂದು? ಏನು ನಾಟ್ಯ ಮಾಡು ಯುದ್ಧ ಅಂತ ಹೇಳಿದ್ರ? ಏನು ಮಾಡಿದ್ರು? ಯುದ್ಧ ನಡೆಯಿತಮ್ಮ. ನಡೆಯುತ್ತೆ. ಪರಿಣಾಮ? ದೇವೇಂದ್ರ ಓಡಿದ. ಈಗ ದೇವೇಂದ್ರ ಓಡಿ ಹೋದ್ನ? ಹೋಗ್ಲಿ ಆ ಕಡೆ. ಸ್ವರ್ಗಲೋಕ ನಮ್ಮ ಸ್ವಾಧೀನ ಆಯ್ತು. ಹೌದಲ್ವಿ? ರಾಯರು ಆ ಕಡೆ ಈ ಕಡೆ ನೋಡಿದ್ರು. ಏರಿದ್ರು ಸ್ಮಶಾನ. ಸಿಂಹಾಸನವನ್ನು ಏರಿದ್ರು. ಯಾರು ಇಷ್ಟೇ ಸಾಕಾಗುವುದಿಲ್ಲ. ಮತ್ತೆ ಅವರು ಬರ್ಲಿ ಅಂತ ಕರೆದ್ರು. ಅದು ನೀನು ಬರುವಾಗಲೇ ಗೊತ್ತಾಯ್ತು. ನನ್ನನ್ನು ಕರ್ಕೊಂಡು ಹೋಗುವುದಕ್ಕಾಗಿ ಬಂದಿರ್ಬೇಕೆಂಬುದು. ನಾನಲ್ವಾ? ಮತ್ತೆ ಯಾರ? ಅಭಿಶಾಸ್ತ್ರೀಯರು ನೃತ್ಯ ಮಾಡುವ. ಅದು ಅಪ್ಸರೆಯರಾಗಿರ್ಬೇಕು. ನೃತ್ಯ ಮಾಡುವರು. ಬರ್ಲಿ ಅಂತ ಹೇಳಿ ಯಾರೆಲ್ಲ ಬಂದ್ರು? ದೊಂಬೆ ಮುದುವತ್ತಿ ಚೊಸ್ಲೊಮ್ಮೆ ಮಂಜುಳು ಜಗದಾಚಿ ಇವರೆಲ್ಲ ಒಟ್ಟಿಗೆ ಬಂದರು. ಎಲ್ಲರೂ ಬಂದದ್ದ? ಎಲ್ಲರೂ ಒಟ್ಟಿಗೆ ಕುಣಿದ್ರ? ಕುಣಿದ್ರು. ಕುಣಿದು ಎಂತ ಒಬ್ಬೆ. ಹೌದೇ? ಅಷ್ಟೊತ್ತಿಗೆ ಒಬ್ಬ ಬಂದಮ್ಮ. ಉಪ್ಪು ಬಂದದ್ದ? ಬಂದ. ಯಾರದು? ಯಕ್ಷರಾಜ ಸಿಂಗಳಾಸ್ಕ. ಅದು ಯಕ್ಷರಾಜ ಪಿಂಗಳಾಕ್ಷ ಆಗಿರ್ಬೋದು. ಒಂದು ರಾಜ ಪಟಕ ಒಂದು ಬಂದ. ಹೌದೇ? ಆವಾಗ ನಮ್ಮೂರೇನು ಮಾಡಿದ್ರು? ಪಟಕ ಬಿದ್ದು ಬಿದ್ದದ್ದು ಯಾಕ? ವಿಶಾಲ ಬಿದ್ದು ಎದ್ದು ಓದಿದ್ದಾರೆ. ಹಾಗೆ ಏನು ಮಾಡಿದ್ರು? ಹೋಗಿ ನೋಡುವಾಗ ಒಂದಿಷ್ಟು ದೊರಗೆ ಬಂದಿದೆ. ಹೌದಾ? ನಾಲಿಗೆ ಏನಾಯ್ತಲ್ಲ ಅವರಿಗೆ? ಅಯ್ಯೋ ಜೋಳು ನಿಲ್ಲಗಲಿ ಈ ಬಿಸಲಲ್ಲಿ ವ್ಯಥೆಯ ಉಸುರಲಿಗೆ ಪದೆಯೇ ಮಡಿದೆಯ ಅಯ್ಯೋ, ಎಂತಹ ಸುದ್ದಿಯನ್ನು ಕೇಳುತ್ತಾ ಇದ್ದೇನೆ. ದೂತ ಹೇಳಿದ ಮಾತನ್ನು ಕೇಳಿದ ಕೂಡಲೇ ಹೊರತಿಡಲು ಎರಗಿದಂತ ಅನುಭವವಾಯಿತು ನನಗೆ. ನಮ್ಮ ದೇವಲೋಕವನ್ನು ಸೇರಿಕೊಳ್ಳುತ್ತಾರೆ, ಅಲ್ಲಿ ಅಧಿಕಾರ ನಮಗೆ ಸಿಗುತ್ತದೆ ಎಂಬುದಾಗಿ ಅದಕ್ಕೂ ಕನಸಲು ಕಂಡವಳು ನಾನು. ಕಂಡಂತ ಕನಸೆಲ್ಲ ಅಳುತ್ತಳು ರಾಗಿ ಹೋಯಿತಲ್ವೇ. ನನ್ನ ಪತಿ ದೇವರನ್ನು ಕಳಕೊಂಡೆ ನಾನು. ನನ್ನವರನ್ನು ಕಳಕೊಂಡ ಬಳಿಕೆ ಪ್ರಪಂಚದಲ್ಲಿ ಯಾವ ರೀತಿಯಲ್ಲಿ ಯಾರಿಗಾಗಿ ಬದುಕಲಿ ನಾನು? ಏನು ಮಾಡಲಿ? ಅಯ್ಯೋ ವಿಧಿಯೇ, ಏನು ಮಾಡಲಿ? ಸುಮ್ಮನೆ
ಸತ್ತವರು ಜೀವಿಪರಿ ಸಮರಸ ಮಧನಾಗಿಗ ತರಳ ಮಗಿಸೋರಗೆ ಹೊತ್ತಿಯಲ್ಲಿ ಹೊಸ ಗರಿವೆ ನಾವೆಷ್ಟೇ ಅತ್ತರಿಯಲು ಪ್ರಯೋಜನ. ಸತ್ತಲ್ಲಲ್ಲ ಅವರು ಬದುಕಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಇದಕ್ಕೆಲ್ಲ ಕಾರಣ ದೇವತೆಗಳು. ಎಲ್ಲ ದೇವತೆಗಳೇ ಕಣ್ಣನ ಜೊತೆ ಬಾಳಿ ಬದುಕಬೇಕಾಗಿರುವ ನನ್ನ ಸೌಭಾಗ್ಯವಲ್ಲಿ ಕಿತ್ತು ಕಂಡಿರಲ್ವೇ ನೀವು? ಹಳಲಿನ ತಿಲಕವನ್ನು ವರಸುವ ರೀತಿಯಲ್ಲಿ ಮಾಡಿದ್ದೀರಿ. ಮುಡಿದಂತ ಹೂವಲ್ಲೂ ಕಿತ್ತು ತೆಗೆಯುವಾಗೆ ಮಾಡಿದ್ದೀರಲ್ವಾ? ನನ್ನ ಈ ಪರಿಸ್ಥಿತಿಯನ್ನು ಕಣ್ಣು ನಗುತ್ತಾ ಇದ್ದೀರಾ. ಬಿಡಲಾರೆ ನಿಮ್ಮನ್ನು. ಸೊಕ್ಕಿ ಬೆರೆಯುತ್ತಿರುವ ನಿಮಗೆ ಸರಿಯಾದಂತ ಶಿಕ್ಷೆಯನ್ನು ಕೊಡಿಸದೇ ಇದ್ರೆ ನಾನು ದಿತಿಸುತ್ತೆ ಅಲ್ಲ. ಹಾಗಿದ್ರೆ ನನಗೆ ಬಂದಿರುವಂತಹ ಕಷ್ಟವಲ್ಲೂ ಯಾರಲ್ಲಿ ಯಾಕೆ ಅಳಬೇಕು ನಾನು? ನನ್ನ ಮಗ ಇದ್ದಾಳಲ್ವೇ, ವಿಕ್ರಮಿಯಾಗಿ ಬೆರೆಯುತ್ತಾ ಇದ್ದಾಳೆ. ಈ ಸಂದರ್ಭ ನನ್ನ ಮಗನನ್ನು ಕರಿಬೇಕು, ನಡೆದಂತಹ ವಿಚಾರವನ್ನು ಅವನಲ್ಲೇ ಹೇಳಬೇಕು. ಅದಕ್ಕಾಗಿ ಮಗನಲ್ಲೇ ಕರೆಯುತ್ತೇನೆ ನಾನು. ಮಗನೇ, ಮಗ, ಕಂದ, ಬಾ ಮಗನೇ, ಬಾ ಕಂದ, ಬಾ ಮಗನೇ.
ಕಾಲದ ಕ್ರೀಡಾಂಗಣದಲ್ಲಿ ರಾಜಕುಮಾರಿಗಳ ಜೊತೆ ಆಟವಾಡುತ್ತಾ ಇದ್ದೆಯಮ್ಮ. ಆ ಕಾಲಕ್ಕೆ ಮಗನೇ ಈ ಕಡೆಗೆ ಬಾಯನ್ನು ಈಗ ಕಲಿಕೇಳಿಸಿ ನಿಮ್ಮ ಕರೆಯನ್ನಾಲಿಸಿ ಓಡೋಡಿಕೊಂಡು ಬಂದೆಯಮ್ಮ. ಒಂದು ಕವಲೋಕಲು ಮಾಡುತ್ತಿದ್ರೆ ಸಾರಾಪೂರಕವಾಗಿ ಕಣ್ಣೀರು ಸುರಿಸ್ತಾ ಇದ್ದೀರಿ. ಕಣ್ಣೀರಿಂದ ಬಂದೆಯಾಗಿವೆ. ಯಾಕಮ್ಮ ನನಯೋ ಮುದ್ದು ಇದು ಸಂತಸದ ವಿಷಯವಲ್ಲವೇ? ಇದಕ್ಕಾಗಿ ಅಳುವುದೇ ಅಮ್ಮ? ಮುಂದಿನ ವಿಚಾರ ಹೇಳುವುದಕ್ಕೆ ಲಾಲೆಗೆ ತಡ ಬರ. ಯಾಕಮ್ಮ? ಜನಕ ದೇವಲೋಕದಲ್ಲಿರುವಂತಹ ಸಂದರ್ಭ ಏನಾಯ್ತಮ್ಮ? ಮಗನೇ, ಅಮ್ಮ ವಂಚನೆ ಮೋಸದಿಂದ ನಿನ್ನ ಜನಕನನ್ನು ನನ್ನ ಜನಕನನ್ನು ಕೊಂದು ಬಿಟ್ಟರು ಮಗನೇ.
ಹೌದು ಕಂದ. ನನ್ನ ತಂದೆಯವರು ಇಲ್ಲಿಲ್ಲವಾದರೆ ತಾಯೇ? ಇಲ್ಲ ಮಗನೇ. ಹೇಳ್ಬೇಡ ಮಗನ, ಆ ರೀತಿಯಾಗಿ ನಿನಗೆ ನಾನಿದ್ದೇನೆ ಮಗನೇ. ಕಳೆದು ಹೋದಂತ ವಿಷಯಕ್ಕೆ ಚಿಂತಿಸಿ ಫಲವಿಲ್ಲಮ್ಮ. ನನಗೆ ಕಡಿಯಲ್ಲಪ್ಪಣೆ, ನನ್ನ ತಂದೆಯ ಮರಣಕ್ಕೆ ಕಾರಣನಾದ ಯಾವ ಇಂದ್ರನಿದ್ದಾನೋ ಆತ ನಾನು ಬರ್ತೇನೆಮ್ಮ. ನಿನ್ನ ತಂದೆಯನ್ನು ಕೊಂದವ ಆತನನ್ನು ದಾದೆ ಪಡೆಯುತ್ತಿರುವಂತ ವೇಳೆಯಲ್ಲೇ ನಮ್ಮ ಕುಲದೇವನಾದಂತಹ ಶಂಕರನೇ ಮನೆಗನೆಲ್ಲ ನಮ್ಮ ಆತನ ಮೊದಲೇ ಕಣ್ಣಲ್ಲಿ ಬೆವರಿ ಜಲವನ್ನು ಸುರಿಸಿ ಮನದಿ ಹರಸವನಾದು ನುಡಿದಳೋ ಅನಿಮಿಷದ ಜಲಬಗೋ ಸಮರರಿಗೆ ನಿನಗೆ ಘನವಲ್ಲ ವನಜನಾಭಗೋ ಬರುವ ಕೃತಗರಿ ಅನವರದಾಗೇ ಸುಮನವರ ಪಕ್ಷರಿಗೆ ನಿನಗೆ ವಿಧಿಯೇ ಪಡೆದು ವರಗಳನ್ನು ತನಗೆ ಮಾಡಿದ ನುಡಿಗೆ ಮಾಡಿದ ಮನದಿ ಹರುಷವನಾದ ನುಡಿದಳೋ ಅನಿಮಿಷದ ಜಲಬಗದು ಸಮರದಿ ನಿನಗೆ ಘನವಲ್ಲ ಘನವಲ್ಲ ಅಂದ ಮಾಡುವುದು ಸರಿಯಲ್ಲ ಮಗನೇ. ನಿನ್ನ ಮಾತನ್ನು ಕೇಳಿದ ಕೂಡಲೇ ಮನಸ್ಸಿಗೆ ಸಂತಸವಾಗುತ್ತದೆ. ಸುಮಣ್ಣ ಸರನ್ನು ಸೋಲಿಸುತ್ತಿ ಎಂಬುದಾಗಿ ಈಗ ಭರವಸೆ ಬಂತು ಮಗನೇ. ಆದ್ರೆ ಆ ಸುಮಣ್ಣ ಸರ ಪಕ್ಷವಾಗಿ ಹರಿ ಬರುತ್ತಾನೆ. ಏನು ಮಾಡ್ತಾನಮ್ಮ? ಸುಮಣ್ಣ ಸರನ್ನು ರಕ್ಷಣೆ ಮಾಡುತ್ತಾನೆ. ಅಮ್ಮ ಮಗನೇ, ಆ ನಾರಾಯಣ ನನ್ನ ಮುಂದೆ ಬರಲಿ ಅಮ್ಮ. ಮೆಟ್ಟಿ ರಕ್ತ ಕಾರಿಸಿಯನಮ್ಮ. ನೀನು ಆ ರೀತಿ ಮಾಡಬೇಕಾದ್ರೆ ನೀನೊಂದು ಕಾರ್ಯವನ್ನು ಮಾಡಬೇಕು ಮಗನೇ. ನೇರವಾಗಿ ಅರಣ್ಯವನ್ನು ಸೇರಬೇಕು. ಯಾಕಮ್ಮ? ತಪಸ್ಸು ಮಾಡುವುದಕ್ಕಾಗಿ ಮಗನೇ.
ತಪಸ್ಸು ಮಾಡು. ಹೌದು ಕಂದ, ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನಾಚರಿಸಬೇಕು. ಆತನಲ್ಲಿ ಅಜೇಯವಾಗಿರುವಂತಹ ವರಗಳನ್ನು ಪಡೆಯಬೇಕು. ಬಳಿಕ ಸುರಲೋಕವನ್ನು ಸೇರಿ ಮನಸರನ್ನು ಸೋಲಿಸಿ ಅಲ್ಲಿ ಅಧಿಕಾರವನ್ನು ನೀನು ಏರಬೇಕು ಮಗನೇ. ನಿಮ್ಮ ಮಾತನ್ನು ವಿರೋಧಿಸುವುದಿಲ್ಲ. ಹೌದೇ? ನಿಮ್ಮ ನುಡಿಯು ನನಗೆ ಮಾನ್ಯ. ಹೊರಟು ಬಂದಿದ್ದೇನೆ. ಆಶೀರ್ವಾದ ಆಗಲಿ ಮಗನೇ. ರಕ್ಷಣೆಗಾಗಿ ಈ ಕತ್ತೆಯನ್ನು ನಿನಗೆ ಕೊಡುತ್ತಾ ಇದ್ದೇನೆ ಮಗನೇ. 10 ವರ್ಷದಿಂದ ಸ್ವೀಕರಿಸಿದ್ದೇನೆ ತಾಯ. ಹೋಗಿ ಬಾ ಕಂದ. ಆಗಲಿ ಅಮ್ಮ. ಹೋಗಲಿ ನಿನಗೆ. ರಾತ್ರಿಯವರೆಗೆ ಮಲಗಿಕೊಂಡೆ ಯೋಗ್ಯವಾದ ಶೀಶವನ್ನ ಹರಿದ ಹಾಗಾಯಿತು. ವಿಧಾತನ ಕುರಿತು ಸಮರ್ಥನ ಮಾಡುವೆ. ಸುಸ್ಥಳದ ಅವಶ್ಯಕತೆ ಉಂಟು. ನೇರವಾಗಿ ಪುಷ್ಕರ ಕ್ಷೇತ್ರ. ಕೈಗೆ ಬಂದಂತಹದ್ದು ಬಾಯಿಗೆ ಬರಲಿಲ್ಲ ಎನ್ನುವಂತೆ ಹರಿಯ ಕಪಟದಿಂದಾಗಿ ಅಂಗಾಂಗವನ್ನೇ ಕಳೆದುಕೊಂಡು ಗಿರಿ ಕಾನನಗಳಲ್ಲಿ ಅವಿತು ಕುಳಿತವರು ನಾವು. ನಮ್ಮ ಮುಂದಿನ ಜೀವನದ ಗತಿಯೇನು? ಈಗ ಬಂದಂತ ವರ್ತಮಾನ ಪ್ರಕಾರವಾಗಿ ಹರಿತಾಪುರದಲ್ಲಿ ಹಾಲಿನ ಮಗನಂತ ವೈಶಾಖಿ ಹುಟ್ಟಿದ್ದಾನೆ. ಹುಟ್ಟಿದ್ದ ಮಾತ್ರವಲ್ಲ, ಅದನ್ನು ತಪಸ್ಸಿನ ಮೂಲಕ ವೆಚ್ಚಿಸಿ ಬೇಕು ಬೇಕಾದ ಹೊರಡಿಟ್ಟಿದ್ದಾನೆ. ಅವಿಲ್ಲಿದ್ದು ಸರಿ ನಮ್ಮ ನಡೆ ಬಾಯಿಸಲ್ಲ.
ಕಡೆಗೆ ಬನ್ನಿ 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 ದೈತ್ಯರ ಗಡನು ನೋಡಿ ಸಂತೋಷವಾಯಿತು. ನಿಮಗೆಲ್ಲರಿಗೂ ನಮಸ್ಕಾರ. ಈ ಬೀಜವನ್ನು ಅಲಂಕರಿಸಿಕೊಳ್ಳಿ. ಆದ್ರೆ ಇದೇನು ನಿಮ್ಮನ್ನು ನೋಡ್ತಾ ಇತ್ತು ಒಂದೊಂದು ಭಾಗಗಳೇ ಈ ರೀತಿ ಆಗುವರೆ ಏನು ಕಾರಣ? ಯಾರು ನೀವು? ಏನು ಬಂದಿರಿ ಹೇಳಿ ಬರ್ತೇನೆ. ಇವರೆಲ್ಲ ನಮ್ಮವರೇ ಬಹುಮಂದಿಗಳಿದ್ದೀರಿ. ಮತ್ತೊಮ್ಮೆ ಪ್ರಣಾಮ. ಇಲ್ಲಿಗೆ ಬರುವುದಕ್ಕೆ ಬಲವಾದ ಕಾರಣವಿದೆ. ಏನಯ್ಯ? ಈ ಹಿಂದೆ ಸುರಲೋಕವನ್ನು ಸೇರಿ ಇಂದ್ರಾದಿ ಮನಸ್ಸನ್ನು ದೂರದಲ್ಲಿ ಹೊಡಿದವರಿಗೆ ಸುರಗಟ್ಟಿಗೆ ನೀಡಿದವರು ನಾವು. ಬಿಟ್ಟು ಬಂದದ್ದೇ ನಾವಾಗೆ ಬಿಟ್ಟು ಬಂದದಲ್ಲ. ನಮ್ಮಿಂದ ಕೈಸೋದಂತ ಸುರಪ್ಪಸು ಏನು ಮಾಡಿದ? ನೇರವಾಗಿ ವೈಕುಂಠವನ್ನು ಸೇರಿ ಆ ಹರಿಯಲ್ಲಿ ದೂರಿದ್ದ. ಆ ಹರಿಯು ಬಾರದೆ ತನ್ನ ಕೈಯೋಧವಾದ ಚಕ್ರವನ್ನು ಕಳುಹಿಸಿದ. ಚಕ್ರದ ಆಘಾತದಿಂದರಾಗಿ ಅಂಗಾಂಗವನ್ನೇ ಕಳೆದುಕೊಂಡು ಹಿರಿ ಕಾನನಗಳಲ್ಲಿ ಅವಿತು ಕುಳಿತ ಅಲ್ಲಿಂದ ಎದ್ದದ್ದೇ ಉಂಟು. ಆ ಹೊತ್ತಿನಲ್ಲಿ ನಿಮ್ಮ ವಾರ್ತೆಯನ್ನು ಕೇಳಿದ್ದೇವೆ. ವಿದ್ಯುನ್ಮಾಲಿಯ ಸುಕುಮಾರ ವೀರಧೀರನಾಗಿ ಮೆರೆದಾಡುತ್ತಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಬ್ರಹ್ಮದೇವರಿಂದ ಬೇಕು ಬೇಕಾದಂತ ವರವನ್ನು ಪಡೆದಿದ್ದಾನೆ ಎಂಬುದಾಗಿ ಇಲ್ಲಿಗೆ ಬಂದ ಕಾರಣ ಏನು ಗೊತ್ತುಂಟು? ದೇವೇಂದ್ರನಿಂದ ನಮಗೆ ಮಾತ್ರ ಅನ್ಯಾಯವಾದ ನಿಮಗೂ ಆಗಿದೆ. ಅಂದ್ರೆ ನಿಮ್ಮಪ್ಪಳನ್ನು ಕೊಲಿಸುತ್ತೇವೆ. ಸಂದೇಹ ಬೇಡ, ನನ್ನ ಜೊತೆಯಲ್ಲಿ ಬನ್ನಿ.
ಪ್ರಸಾದವಾಗಿ ಪಡೆದಂತಹ ನಾಲ್ಕು ಲೋಕದ ಗದ್ದುಗೆ ಇದನ್ನು ಪಡೆಯುವುದಕ್ಕಾಗಿ ಮಾಲಿನ ಮಗ ಮೈಶಾಕ್ಯ ತನ್ನ ಸೇನೆಯನ್ನು ಕೂಡಿಕೊಂಡು ಇತ್ತಗಳಿಗೆ ಬಂದಿದನಂತೆ. ಎದುರಿಸಬೇಕಾಗಿದೆ. ನಿಮ್ಮ ಕೈಯಾಯುಧವನ್ನು ಧರಿಸಿಕೊಳ್ಳಿ. ನಿಮ್ಮದು ವಾಹನ ಉಂಟಲ್ಲ, ಏರಿಕೊಂಡು ನಡೆಯುವ ತಗಳಿಗೆ.
ಸುಲಭನೇನು? ನಾನೇ ಸರಿ. ಯಾಕೆ? ನಿನ್ನನ್ನೇ ಕಾಣಬೇಕೆಂಬ ಇಚ್ಛೆಯಿಂದ ಬಂದವ. ಏನು ಉದ್ದೇಶ? ತಂದೆಯನ್ನು ಕೊಲಿಸಿದಂತ ದ್ರೋಹಿ. ಅದಕ್ಕೆ ಇಂದಿನ ಸಮರದಲ್ಲಿ ನಿನ್ನನ್ನು ಬಡಿದೋಡಿಸುವಾಗ ಯಾರು ಕೇಳಣ್ಣಯ ಮಾತನ್ನು ಹೌದೇನೋ? ನಾಲ್ಕದ ಗದ್ದುಗೆಯನ್ನು ಬಡಿದಕ್ಕೋಸ್ಕರವಾಗಿ ನಿನ್ನ ಸೇನೆಯನ್ನು ಕೂಡಿಕೊಂಡು ಇಲ್ಲಿವರೆಗೆ ಪ್ರವೇಶ ಮಾಡಿದ್ದೀಯೋ? ಇಲ್ಲಿಗೆ ಬರುವರೆ ಸ್ವಲ್ಪ ಆಲೋಚನೆಯನ್ನು ಮಾಡಬೇಕಿತ್ತು. ಏನು ಈ ಹಿಂದೆ ಅದೆಷ್ಟೋ ದಾನವರು ನಮ್ಮದಾದಂತ ನಾಲ್ಕಲೋಕನ್ನು ಬರೆಯುವುದಕ್ಕೋಸ್ಕರವಾಗಿ ಇಲ್ಲಿಗೆ ಬಂದಿದ್ದಾರೆ. ಅವರ ಗತಿ ಏನಾಗಿದೆ ಎನ್ನುವ ಹಾಗೆ ಆಲೋಚನೆ ಮಾಡಬೇಕಿತ್ತು. ಹೆಚ್ಚು ಬೇಡ. ಈ ಹಿಂದೆ ಇನ್ನ ತಂದೆ ವಿದ್ಯುನ್ಮಾಲಿಯೂ ಕೂಡ ನಮ್ಮದಾದಂತ ನಾಲ್ಕಲೋಕಕ್ಕೆ ಬಂದಿದ್ದಾನೆ. ಅವನು ಕೂಡ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾನೆ. ಇದನ್ನೆಲ್ಲ ಜ್ಞಾಪಿಸಿಕೊಂಡು ತೆರಳುತ್ತಿಯ ಹಿಂದೆ ಅವ ತಲೆಯನ್ನು ಕುಟ್ಟಿ ಬಡಿ ಮಾಡಬೇಕು. ಇಷ್ಟು ಆಗಬೇಕು. ಆಯ್ತಲ್ವೇ? ಮೂರು ಲೋಕವೇ ನನ್ನ ಸ್ವಾಧೀನ. ಇನ್ನು ಮುಂದಕ್ಕೆ ನಾನು ಅರಸ ಮಾತ್ರ. ನಾನೇ ದೇವ. ನನ್ನನ್ನೇ ಪೂಜಿಸಬೇಕು, ಕೊಂಡಾಡಬೇಕು. ಅನ್ಯತೋಮುಖದೊಂದು ದೈವ ಪೂಜೆ ಸಲ್ಲದು. ಕೆಲವರು ಭೂಲೋಕವನ್ನು ಸೇರಿಕೊಳ್ಳಿ ಯಾಗ ಯಜ್ಞಾದಿಗಳನ್ನು ಅವಿರ್ಬೋದು. ಇಂದ್ರೋರ್ಮಣ ಮಾಡ್ತಾ ಇದೆಯಾ ಶಿವನಿಗಳು ಮತ್ತೆ ಇನ್ನು ಮುಂದಕ್ಕೆ ಎಲ್ಲವೂ ಮಹಿಷಾತ್ಮನಾಗಬೇಕು. ಹೋಗಿ ಓದಿ ಅಕ್ಷಿಣ್ಯ ಬೇಡ ಅಂತವರ ಕೋರಳನ್ನು ಹಾಗೆ ಯಾರು ಸೂರ್ಯಚಂದ್ರರ ನಿಮಗಾದರೂ ಸರಿ, ಮಹಿಷನಪ್ಪನೇ ಎಲ್ಲಾದ್ರೂ ನನ್ನ ಹೇಳಿಕೆಯನ್ನು ಮೀರಿ ಸಂಚರಿಸಿದ್ದು ಗೊತ್ತಾದ್ರೆ ನಿಮ್ಮ ನಿಮ್ಮ ಕೊರಳನ್ನ ಏನಿದೆ ಜತನ ಜೋಕೆ
ಸುನಿ ಕಮಲ ಸಂಜಾತರ ಒಳಗಡೆಯನ್ನು ಒರೆಯವಾದಿನೇನು ಹೊರೆಯದೋರವಾದ ಹರನರದಲ್ಲನು ಹೊರೆಯಬೇಕೆಲೆ ಮಾಡಿನಾಥ ಅವತರಿದು ಬರೆಯಬೇಕೆಂಬುದು ಬರೆಯಬೇಕು. ಕಾರಣ ನಿನ್ನಿಂದಲೇ ವರವನ್ನು ಪಡೆದಂತಹ ಮನುಷ್ಯಾಕ್ಯ ಲೋಕಕಂಟಕನಾಗಿ ಮೆರೆಯುತ್ತಾ ಇದ್ದಾನೆ. ವಿಧ ವಿಧವಾದ ಅನ್ಯವನ್ನೇ ಸಗುತ್ತಾ ಇದ್ದಾನೆ. ಈ ಹೊತ್ತಿಗೆ ನಾಲ್ಕಲೋಕವನ್ನು ಸೇರಿ ನಮ್ಮವರನ್ನೇ ನಮಗೇನವಾಗಿ ಸೋಲಿಸಿ ತನ್ನದೇ ಆದಂತಹ ಅಧಿಕಾರವನ್ನು ಸ್ಥಾಪಿಸಿಕೊಂಡಿದ್ದಾನೆ. ದಿಕ್ಕು ಯಾವುದೆನ್ನುವ ಹಾಗೆ ಕಾಣದೆ ಹೊರ ಕೊಟ್ಟದ್ದು ನೀನೇ ನಿನ್ನೆಡೆಗೆ ಬಂದಿದ್ದೇವೆ ಸ್ವಾಮಿ. ಆದರೆ ತೋರುವೆ ಹಾದಿಯ ನೊಂದನು ಮಾಧವನಲ್ಲಿಗೆ ತರಲು ಚರಣಕ್ಕೆ ಬಂದಿದೆ ಹರಿ ಹರ ಒಂದಾಗಿ ನುರುಳನು ಹತನದಳು ಪೃಥ್ವಿಯ ಎಲ್ಲೆಡೆ ಮಹಿಷನ ಕುರಿತಾದ ಭೀತಿಯೇ ಹಬ್ಬಿಕೊಂಡಿದೆ. ದುಷ್ಟನನ್ನು ಹುಟ್ಟಡಗಿಸಬೇಕು ಎನ್ನುವ ಉದ್ದೇಶದಿಂದಲೇ ಆ ಕುರಿತ ಸಮಾಲೋಚನೆಯನ್ನು ನಡೆಸುವುದಕ್ಕೆ ಕೈಲಾಸದತ್ತ ನಡೆತಂದವನು ನಾನು. ನೋಡಿದರೆ ಮಧ್ಯಪಥದಲ್ಲಿ ನೀನೇ ಭೇಟಿಯಾದ ಉದ್ದೇಶದಿಂದ ಬಂದಿದ್ದೆ. ತುಹಿನಾದ್ರಿಯ ತಪ್ಪಲು ಪ್ರದೇಶ ನಾವು ಒಂದಾದ ಸ್ಥಳ ಕಾಣುತ್ತಾ ಇದೆ ಅಲ್ಲ ಚಂದ್ರಕಾಂತ ಶಿಲೆ. ಕುಳಿತು ಮಾತನಾಡುವ ಚಂದ್ರಕಾಂತ ಶಿಲೆಯೋ ಒಂದಾಗಿ ಕಳನ ಮದಿಸುವ ಯತ್ನವಯೋ ಎತ್ತ ನಳಿನ ಪವೈ ಸುರದ ಬೊಡಗೊಂಡ ನಡೆದಂದು ವೈಕುಂಠನ ಕಾವಿರಲು ಬಳಿಕ ಕೈಲಾಸಗೆ ತರಲಾಗ ನಿಲಯದೊಳಗಿಯದಿ ಕಳಬಳಸಿ ಬಳಿಕ ಬರು ಕೆಳಗಿದ ಶರೀರ ನುಡಿ ಹರಿ ಹರರು ತೊಟ್ಟಿ ಮಾತಿಯೊಳಗೆ ಹರಿಗರ ಪದಗೆರಗಿ ಸಗಲರು ಗುರುಣ ಗುರುಮೆ ಉಪಟೋಳರು ತವ ಕಡಿದು ಒರೆ ಒರೆ ನಲು ನನ್ನಿಂದಲೇ ಅವರ ಪ್ರಸಾದವನ್ನು ಪಡೆದಂತಹ ಮಹಿಷದಾನವ ಮುಕ್ಕೋಟಿ ದೇವತೆಗಳನ್ನು ದಸೆಗಡಿಸಿ ಪಂಚಮಹಾಪಾತಗಳನ್ನು ಮಾಡ್ತಾ ವಿಜೃಂಭಿಸ್ತಾ ಇದ್ದಾನೆ. ಆತನ ಬಾಧೆಗೆ ಸಿಲುಕಿದಂತಹ ನಾವು ನಿಮಗೆ ಶರಣು. ಮಹಿಷನ ವಧೆಗಾಗಿ ನನ್ನಲ್ಲಿ ಅಂತಸ್ಥವಾಗಿರುವಂತಹ ದಿವ್ಯ ತೇಜವನ್ನು ಪ್ರಕೃತಿಯಲ್ಲಿ ಅರ್ಪಿಸಿದ್ದಾನೆ. ರುದ್ರತೇಜವನ್ನು ನಭೋಮಂಡಲಕ್ಕೆ ಪ್ರಕಟಿಸಿದ್ದೆ. ಬ್ರಹ್ಮತೇಜವನ್ನು ಹೊರಗಡೆ ಇದೆ. ದಿವ್ಯ ತೇಜಸ್ಸನ್ನು ಹೊರಗಡೆ ಇದ್ದೇನೆ. ನೋಡಿದೀರಾ ನಾವೆಲ್ಲರೂ
ಜಯ
ಜಯ ಜಯ ಸಕಲ ಮಣಿಯಲ ವಿಶ್ವಕರ್ಮನೋ ಗಣಧರದಿ ಶೋಭಿಸೋಮೈ ಘೋಷಣ ವಸನವ ಅರ್ಪಿಸಲು ಜಯ ಜಯ ಎಂದು ಸಂಸ್ತುತಿಸುತ್ತಾ ಪಾದಕಾನತರಾದ ಈ ವೇಳೆಯಲ್ಲಿ ಸುರಶಿಲ್ಪಿಯಾದಂತಹ ವಿಶ್ವಕರ್ಮನೆ ಮಾತೆಯನ್ನು ಶೃಂಗರಿಸುವುದಕ್ಕಾಗಿ ಘನತರದ ಹೊಸನ ಭೂಷಣಗಳನ್ನರ್ಪಿಸಿದ್ದಾನೆ. ಸುರಾಂಗನೆಯರೆಲ್ಲರೂ ಮಾತೆಯನ್ನು ಶೃಂಗರಿಸಿದ್ದಾರೆ. ಕರದ ಚಕ್ರವ ಕನಕ ಕಪನ ಬ್ರಹ್ಮದಂಡವನಿತ್ತು ಪದ ಕೆರೆಗೆ ವಿನಯನಿಂದಲೇ ಸುರಭ ಕಲಶವಾಗ ಅನಿಮಿಷರ ಸತ್ಯಾಯುಧಗಳ ಮಣಿಗೆ ಮಾತೆಯ ಚರಣಗಪ್ಪದೆ ನಗದರು ಭಯವೇ ಜಯ ಜಯ ಪಾವನಚರಿತೆಯಾದಂತಹ ನಿನ್ನಿಂದಲೇ ಪ್ರಸಾದಿಸಲ್ಪಟ್ಟಂತಹ ಆಯುಧ ಸಕಲವನ್ನು ಭಾವಶುದ್ಧದ ಭಕ್ತಿಯಿಂದಲೇ ಕಾಣಿಕೆಯನ್ನಾಗಿ ನಿನ್ನ ಚರಣಕ್ಕರ್ಪಿಸಿ ನಾವೆಲ್ಲರೂ ಮಣಿದವರಿದ್ದೇವೆ. ಅಮ್ಮ, ಬಹುಬಾಹುಗಳಲ್ಲಿ ಅದನ್ನು ಧರಿಸುತ್ತಾ ಮಹಿಷ ವಧೆಗಾಗಿ ಉದ್ಯುಕ್ತಳಾದಂತಹ ನಿನ್ನನ್ನು ಕಂಡಾವಾಗ ಅತ್ಯಾನಂದವಾಯಿತು ತಾಯೇ. ಹಲವು ಕಾಲದಿಂದ ಸಂಕಷ್ಟ ಪಡುತ್ತಿದ್ದಂತಹ ನಮಗೆ ಇಂದು ಒದಗಿದಂತಹ ದೇವಿ ಮಹಾತ್ಮೆ ಆನಂದದ ಆಗರವನ್ನೇ ಒದಗಿಸಿತು. ಈ ಸನ್ನಿಧಾನದಲ್ಲಿ ತನ್ನದು ಒಂದು ಸೇವೆಯಾಗಬೇಕು ಎನ್ನುವ ಹಂಬಲವನ್ನು ಹೊಂದಿ ಎತ್ತರದ ಅರಸನಾದಂತಹ ಹಿಮವಂತನೇ ಸಿಂಹವಾಗಿ ಹತ್ತಿರ ಬರುತ್ತಿದ್ದಾನೆ. ಪಂಚಭೂತಗಳಿಂದ ಅತೀತಳಾದಂತಹ ನಾನು ಪಂಚೋಚ್ಯವನ್ನಡರಬೇಕಾದ ದುರುಳ ಮಹಿಷನ ಬದಿಗೆ ಬೇಕಾಗಿದ್ದ
ದಿಟ್ಟತನದ ಪ್ರತೀಕವಾಗಿ ಶಂಕದುರ್ಗರವಾಗಿದೆ. ಯಾಕವನ್ಮದಿಸಿದೆ? ಏನು ನನ್ನಲ್ಲಿ ವಿರೋಧ? ಅದರ ಬೇಗ
ಒಂದು ಹೆಜ್ಜೆ ಮುಂದೆ ಇಟ್ಟರೆ ಜಠನ ಇಂತಹ ನ್ಯಾಯವನ್ನು ಎಸಕಿದೆ ನೀನು. ಲೋಕ ನಿಯಾಮಕರಾದಂತಹ ದೇವತೆಗಳನ್ನು ಸುರಲೋಕದಿಂದ ಬಡಿದಟ್ಟಿ ಲೋಕವನ್ನು ಆಳುತ್ತಿರುವೆಯೋ? ಸ್ವರ್ಗ ಮರ್ತ್ಯ ಪಾತಾಳವನ್ನು ತೋರಿಕೊಂಡೆಯೋ? ಹೌದು. ಏನೀಗ ಮೂರು ಲೋಕದಲ್ಲಿ ತೋರಿಸಿದಂತಹ ದೌಷ್ಟವನ್ನು ನನ್ನ ಕಣ್ಣು ಮುಂಭಾಗದಲ್ಲಿ ಪ್ರಕಟಪಡಿಸಿದರೆ ನಿನ್ನ ಶಿರವನ್ನು ನಾನು ಸಾಮಾನ್ಯ ಅಂತ ತಿಳ್ಕೊಂಡೆ. ಮೂರು ಲೋಕಾಧೀಶನು ಇರಲಿ ಬಿಡು. ನೀನು ಸಾಮಾನ್ಯ ಹೆಣ್ಣು. ಹೆಣ್ಣೆ ಏನು ನೀನೆಲ್ಲ ಏನು ಕಂಡವೆ ನನಗೆ ಸುರರನ್ನು ಬರೆಯುವರೆ ಬಂದೆ. ನಿನಗೆ ತರವಲ್ಲ ಅಧಿಕಾರಿಯಾದಂತ ನಾನು ಪೀಠವನ್ನು ಏರಿದಾಗ ನನ್ನ ಜಂಗೆಯನ್ನು ಏರಿ ಮಧೋನ್ಮತ್ತನಾಗಿ ಮೆರೆಯುತ್ತಿರುವ ನಿನ್ನ ಎದುರಾಗಿ ಬಂದವಳು ಸಾಮಾನ್ಯ ನಾರಿಯನ್ನು ಹಾಗೆ ಭಾವಿಸಬೇಡ. ಬ್ರಹ್ಮಾಂಡನಾಗಿಯಾದಂತಹ ನಾನು ಮೃಗವಾಹಿನಿಯಾಗಿ ನಿನ್ನ ಪಾಲಿಗೆ ಮಾರಿಯಾಗಿ ಬಂದಿದ್ದೇನೆ.
ಕಾಂತಕಿ ಭಯನಿ ಬಾರನಿ ಸರ್ವಾಮಿ ಶಯನ ಮನೋದಯ ಸಾಗರಗಿ ಮಣಿಮಯ ಕೃತಮೋಟಿ ಜಯ ಮಧುಕಾಂತಕಿ ದಕ್ಷನಬಾಲಕಿ ಭಯನಿ ಬಾರನಿ ಸರ್ವಾಮಿ ಶಯನ ಮನೋದಯ ಸಾಗರಗಿ ಮಣಿಮಯ ಕೃತಮೋಟಿ ಮಣಿಮಯ ಕೃತಮೋಟಿ ಮಣಿಮಯ ಕೃತಮೋಟಿ ಸುಲಭಯ ನಿನಗಿಲ್ಲ ಮುಂದಗಿ ಹರುಷದಲ್ಲಿ ನಾಗವನ್ನು ಪಾಲಿಸೋ ಮರೆಯದ ಭಯ ನಿನಗಿಲ್ಲ ಶಾಂತಗೊಳಿಸುವುದಕ್ಕೆ ಬೇಕಾಗಿ ಭಕ್ತಿಯ ಕಾಣಿಕೆಯನ್ನೇ ಮುಂತಿರಿಸಿದ ಯಾವಾಗಲೇ ಶಾಂತಳಾಗಿದ್ದೇನೆ. ನಿಮಗೆಲ್ಲರಿಗೂ ಉಪಟಳವನ್ನು ಕೊಡುತ್ತಿದ್ದ ದುರುಳ ಮಹಿಷನನ್ನು ವಂದಿಸುತ್ತೇನೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಕಂಠ, ಸ್ಕಂದಮಾತ, ಕೂಷ್ಮಾಂಡಿನಿ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಹೀಗೆ 9 ರೂಪಗಳಿಂದ 9 ದಿವಸ ಯುದ್ಧವನ್ನು ಮಾಡಿದ್ದೇನೆ. ಇನ್ನು ಮುಂದಕ್ಕೆ ಈ 9 ದಿವಸಗಳನ್ನು ಶರನ್ನವರಾತ್ರಿಯನ್ನು ಹಾಗೆ ಆಚರಿಸಿಕೊಂಡು ಬನ್ನಿ. 10ನೇ ದಿವಸವಾದ ಇಂದು ನಮ್ಮ ಪಾಲಿಗೆ ವಿಜಯವು ಪ್ರಾಪ್ತವಾಗಿದೆ. ಈ 10ನೇ ದಿವಸವನ್ನು ವಿಜಯದಶಮಿಯನ್ನು ಹಾಗೆ ಆಚರಿಸಿಕೊಂಡು ಬನ್ನಿ. ಯಾರು ಶ್ರದ್ಧಾ ಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾರೋ ಅಂತವರ ಮನದ ಇಷ್ಟಾರ್ಥವನ್ನು ಈಡೇರಿಸಿಕೊಡುತ್ತೇನೆ. ಮಗನೇ, ದೇವಪೀಠ ಬರಿದಾಗಿದೆ. 4 ಕನ್ನಡರು 3 ಲೋಕವನ್ನು ಪರಿಪಾಲಿಸಿಕೊಂಡು ಬಾ. ಮುಂದಕ್ಕಿಂತದೇ ಕಳರಿಂದ ಪಟಳವಾಯಿತು ಅಂತಾದರೆ ನಾನು ಏನು ಮಾಡಲಿ ಅಮ್ಮ? ಯೋಚಿಸಬೇಕಾದಂತಹ ಅಗತ್ಯವಿಲ್ಲ. ಎಲ್ಲರೂ ಒಂದಾಗಿ ದುಹಿನಾದ್ರಿಯನ್ನು ಸೇರಿ ನಿಷ್ಕಲ್ಮಶವಾದಂತಹ ಭಕ್ತಿಯಿಂದ ನನ್ನನ್ನೇ ಸ್ತುತಿಗೈದಿರಿ ಎಂದಾದರೆ ಪ್ರಸನ್ನಳಾಗಿ ನಿಮಗೆ ಒದಗಿರುವಂತಹ ಕಷ್ಟವನ್ನು ದೂರೀಕರಿಸುತ್ತೇನೆ. ಮುಂದಕ್ಕೆ ಶುಭದಾಯಕಳಾಗಿರ್ತೇನೆ. ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ಆತ್ಮೀಯ ಕಲಾಭಿಮಾನಿಗಳೇ, ಇಂದಿನ ಯಕ್ಷಗಾನದ ಸೇವಾಕರ್ತರಾದ ಶ್ರೀಯುತ ನಾರಾಯಣ 𝐿 ಹಾಗೂ ನೆರೆದಿರುವಂಥ ಎಲ್ಲ ಕಲಾಭಿಮಾನಿಗಳಿಗೂ ನಾವು ನಂಬಿಕೊಂಡು ಬಂದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೂ ಮೇಳದಲ್ಲೇ ವಾಸವಾಗಿರುವಂಥ ಶ್ರೀ ಮಹಾಗಣಪತಿ ದೇವರು ಆಯುರ ಆರೋಗ್ಯ ಸಕಲ ಸೌಭಾಗ್ಯವನ್ನು ಕೊಟ್ಟು ಕರುಣಿಸಲೆಂದು ಬೇಡಿಕೊಳ್ಳುತ್ತಾ ಬರುವ ರಾತ್ರಿ ಶ್ರೀ ಕೆ ಅನಂತರಾಮರಾಮ ಇವರ ಸೇವಾಬಾಪ್ತು ಚಾರ್ಮಾಡಿಯಲ್ಲಿ ಶ್ರೀರಾಮ ಲೀಲಾಮೃತ ಎಂಬ ಪುಣ್ಯಕಥಾಭಾಗವನ್ನು ಆಡಿ ತೋರಿಸಲಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಶ್ರೀ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗೆಂದು ಕೇಳಿಕೊಳ್ಳುತ್ತಾ ಹಾಗೆ ಕ್ಷಣಕಾಲದ ಅಡಚಣೆಗೆ ಕ್ಷಮೆಯನ್ನು ಯಾಚಿಸುತ್ತಾ ಪುಣ್ಯಕಥಾಭಾಗವನ್ನು ಮುಂದುವರಿಸುವುದಕ್ಕೆ ಅಪ್ಪಣೆಯನ್ನು ಯಾಚಿಸ್ತಾ ಇದ್ದೇವೆ. ಯಕ್ಷಗಾನ ನಮ್ಗೆ ಹೇಳಿ.
ಶೋಣಿತ ಪಟ್ಟಣದ ಅಧಿಕಾರಿ ಯಾರು ಎನ್ನುವ ಹಾಗೆ ಕೇಳಿದ್ದೀರಿ? ಹಾಗೆಂದುಕೊಳ್ಳಬಹುದು. ಅನೇಕ ವಿಧಿ ಆಲಿಸಬೇಕು ಆಲಿಸಬೇಕು. ತಮ್ಮ ನಾವು ಸಾಮಾನ್ಯರೇ? ಜಯ ನಮೋ ಜಗದ್ರಕ್ಷಕ. ಪರಿಪಾಲಿಸು ಸ್ವಾಮಿ, ಪರಿಪಾಲಿಸು. ಸಂಭಾನಿ ಶುಂಭ ನವ ಬ್ರಹ್ಮರಲ್ಲಿ ಒಬ್ಬರು ಕಶ್ಯಪ ಬ್ರಹ್ಮರು. ಅವರ ಅನುಗ್ರಹದಿಂದ ಧನುದೇವಿಯಲ್ಲಿ ಶುಂಭಾನಿ ಶುಂಭ ಗಂಭೀರ್ವರ ಜನನವಾಯಿತು. ಬಾಲ್ಯದಲ್ಲಿ ಗುರುಗಳಾದ ಶುಕ್ರಾಚಾರ್ಯರಿಂದ ಬೇಕಾದಂತ ವಿದ್ಯೆಗಳನ್ನೆಲ್ಲ ಕಲಿತುಕೊಂಡವರು ನಾವು. ಪ್ರಾಯ ಪ್ರಬುದ್ಧರಾದಾಗ ಈ ಶೋಣಿತ ಪಟ್ಟಣದ ಅಧಿಕಾರವನ್ನು ವಹಿಸಿಕೊಂಡಿದ್ದೇನೆ. ವರ್ತಮಾನ ಕಾಲದಲ್ಲಿ ಅನುಜನಾದ ನಿನ್ನನ್ನು ಜೊತೆ ಸೇರಿಸಿ ಘನ ಪರಾಕ್ರಮದಿಂದ ಇಲ್ಲಿಯ ಜನಪದವನ್ನು ಪಾಲಿಸಿಕೊಂಡು ಬರ್ತಾ ಇದ್ದೇನೆ. ತಮ್ಮ, ನಾವು ಇಷ್ಟು ಎತ್ತರಕ್ಕೆ ಏರಬೇಕಾದ್ರೆ ಮಾಡಿದ ಸಾಧನೆ ಏನು? ಸಾಧನೆಯನ್ನು ಮಾಡಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡು ತಾಯಿಂದಲೇ ಅಪ್ಪನೆಯನ್ನು ಪಡೆದು ಘೋರವಾದ ಕಾನನವನ್ನು ಸೇರಿದೆವು. ಬ್ರಹ್ಮ ದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಬೇಕಾದಂತಹ ವರಗಳನ್ನು ಪಡೆದುಕೊಂಡಿದ್ದೇವೆ. ಸರೆ ಯೋನಿಜರಿಂದ ಮಾತ್ರವಲ್ಲ, ತ್ರೈಮೂರ್ತಿಗಳಿಂದಲೂ ಮರಣವೇ ಬಾರದು ಎಂಬ ವರವನ್ನು ಪಡೆದಿದ್ದೇವೆ. ವರವನ್ನು ಪಡೆದ ತಕ್ಷಣ ಹೊರಟದ್ದು ನಾವು ದಿಗ್ವಿಜಯಕ್ಕಾಗಿ. ಮೊದಲಾಗಿ ಭೂಲೋಕವನ್ನೇ ಸ್ವಾಧೀನಪಡಿಸಿಕೊಂಡೆವು. ನಂತರ ಹೋದದ್ದು ಪಾತಾಳಕ್ಕೆ. ಪುರಗಾದಿಗಳ ಹೆಡೆಯನ್ನು ಮೆಟ್ಟಿ ಅಲ್ಲಿ ಅಧಿಕಾರವು ನಮ್ಮ ಸ್ವಾಧೀನ. ವರ್ತಮಾನ ಕಾಲದಲ್ಲಿ 2 ಲೋಕದ ಅಧೀಶಾನಿ ನನ್ನ. 2 ಲೋಕಗಳು ನಮ್ಮ ವಶವಾದ ಸಾಕೆ. ನರ ಹಾಗೂ ನಾಗಲೋಕಗಳು
ನಮ್ಮ ವಶವಾದ್ರೆ ಸಾಲದು. ಮತ್ತೆ ಇನ್ನೊಂದು ಲೋಕವಿದೆ. ಯಾವುದು? ಅದುವೇ ನಾಕಲೋಕ. ಕಿರಿಯ ತಾಯಿಯ ಮಕ್ಕಳಾದಂತಹ ದೇವತೆಗಳು ಸ್ವರ್ಗಲೋಕವನ್ನು ಆಳಿಕೊಂಡು ಬರ್ತಾ ಇದ್ದಾರೆ. ನಿಜ. ಪಡೆಯಬೇಕೆಂಬ ಹಂಬಲ ಮೇಲೇರುವುದಕ್ಕಾಗಿ ಸಕಲ ಸೇನೆಯನ್ನು ಸಿದ್ಧಗೊಳಿಸು. ಏರೋಣ ಮೇಲೆ. ಕೈಯಲ್ಲಿ ವಜ್ರಾಯುಧವನ್ನು ಹಿಡಿದು ಐರಾವತವನ್ನ ಏರಿಕೊಂಡು ದೂರಕ್ಕಾಗಿ ಬಂದೆಯಾ? ಬಂದವರು ಸಾಮಾನ್ಯರು ಹಾಗೆ ಭಾವಿಸ್ಕೊಳ್ಬೇಡ. ಏನು ದೀಪ ಶುಂಭದಾನವನೆಂದ್ರೆ ನಾನೇ. ಎರಡು ಲೋಕ ನನ್ನ ವಶವಾಗಿದೆ. ಈಗ ಉಳಿದದ್ದು ನಾಕ ಏನು ಅಂತ ಅರ್ಥವಾಗುತ್ತಾ ಇಲ್ಲ. ಎಲ್ಲ ಕಡೆಯಲ್ಲೂ ಕೂಡ ನಿಮಗೆ ಬಿಡು, ನನಗೆ ಅರ್ಥ ಆಗಲಿಲ್ಲ. ಯಾಕೆ? ನಿನ್ನಂತಹ ದಾನವರ ಆರ್ಭಟ ಅದನ್ನು ಎದುರಿಸಲಿಕ್ಕೋಸ್ಕರವಾಗಿ ಈಗ ನಮ್ಮವರು ಅಲ್ಲಲ್ಲಿ ನಿಂತಿದ್ದಾರೆ. ಇದಕ್ಕೆ ಸರಿ ಅಂತೆ ಕೇಳಿತಾ? ಏನು ಆರ್ಭಟ? ನಮ್ಮವರದ್ದೇ. ಹೌದು. ಈಗ ನಾಕದ ಭಯದೇವಿಯನ್ನು ಬಯಸಿ ಬಂದೆಯೋ ಬಂದಂತೆಯಿಂದ ತರದಿಲ್ಲ. ತಲೆ
ಮಾಡುವ ಮಾಡುವ. ಒಳ್ಳೆದಾಗಿದೆ, ಕೇಳಲಿಲ್ಲ. ತಮ್ಮ ನಿನ್ನ ಜಯಘೋಷವನ್ನು ಕೇಳಿ ಸಂತೋಷವಾಯಿತು. ಚಾರು ಚತುರ್ದಶ ಜಗಕ್ಕೆ ಶುಂಭನೇ ಕೋಟೆ ಬರುವಂತ ವಿಚಾರ ಇಲ್ಲಿದ್ದವರು ಮಾತ್ರ ತಿಳಿದರೆ ಸಾಲದು, ಮತ್ತೆ 3 ಲೋಕದವರು ತಿಳಿಯಬೇಕು ಎನ್ನುವಂತ ಉದ್ದೇಶದಿಂದ ಬೆಂಗುರವನ್ನ ಸಾರುವುದಕ್ಕೆ ನಮ್ಮವರನ್ನು ಕಳುಹಿಸಿ ಕೊಟ್ಟ ಹಾಗಾಯಿತು. ಇನ್ನು ಮುಂದೆ ಭೂಲೋಕದಲ್ಲಿ ನಡೆಯುವಂತ ಯಾಗ ಯಜ್ಞಾದಿಗಳ ಹವಿಸ್ಸು ಶುಂಭಾರ್ಪಣವಾಗಬೇಕು. ಯಾರು ತಪ್ಪಿ ನಡೀತಾರೋ ಬಿಡಬೇಡಿ ಮಕ್ಕಳೇ, ಹಿಡಿದು ಚಿತ್ರ ಹಿಂಸೆ ಕೊಡಿ ಎಂದಿದ್ದೇನೆ. ದೇವತೆಗಳು ಓಡಿದ್ದಾರೆ, ಸ್ವಲ್ಪ ಆಲೋಚನೆ. ಯಾಕೆ ಹಿಂದಿನಿಂದ ಉಪದ್ರ, ಹಾಗಾಗಿ ನಮ್ಮವರಿಗೆ ಆಜ್ಞೆ ಕೊಟ್ಟು ಎಷ್ಟು ಉಪದ್ರ ತಡ್ಕೊಳ್ಳಿಕ್ಕೆ ಆಗುದಿಲ್ಲ. ಹಾಗಾಗಿ ಆಜ್ಞೆಯನ್ನು ಕೊಟ್ಟಿದ್ದೇನೆ, ಸಿಕ್ಕಿದ್ರೆ ಬಿಡಬೇಡಿ. ಹಿಡಿದು ಇಲ್ಲಿಗೆ ಕಾಲ ಶೈಲಿ ಹಾಕಿದ್ರೆ ಸಾಕು, ಸರಿಯಾದ ಶಿಕ್ಷೆ ನಾನು ಕೊಡ್ತೇನೆ ಎನ್ನುವ ಹಾಗೆ. ತಮ್ಮ ಯುದ್ಧವನ್ನು ಮಾಡಿದ ಪರಿಣಾಮ ಆದದ್ದೇನೋ ಬೇಕಾದದ್ದು ವಿಶ್ರಾಂತಿ. ಬಾ ಮುಕ್ಕೋಟಿ ದೇವತೆಗಳು ಒಟ್ಟಾಗಿ ಗಿರಿಯನ್ನು ಸೇರಿ ಕಷ್ಟವನ್ನು ಕರಗಿಸುತ್ತಾಯೇ ಕಾಪಾಡು ಎನ್ನುವ ಹಾಗೆ ಕರ ಮುಗಿದು ಬೇಡಿಕೊಳ್ಳುತ್ತಾ ಇದ್ದೀರಲ್ಲ, ಇದು ಪ್ರಸನ್ನಡಾರಿ. ಈ ಪೂರ್ವದಲ್ಲಿ ದುರುಳ ಮಹಿಷನನ್ನು ವಾದಿಸಿ ಸುರಪೀಠವನ್ನು ಸ್ಥಿರಪಡಿಸಿದವಳು ನಾನು. ಮತ್ತೆ ಯಾರಿಂದ ಕಷ್ಟ ಬಂತು ನಿವೇದಿಸಿಕೋ ಮಗನೇ. ಜನನಿ ಲೋಕಕಂಟಕನ
ಚೆನ್ನಾಗಿ ಬರೆಯುತ್ತಿರುವಂತಹ ಕಲಮೈಷಧನೆಯನ್ನು ಕೊಟ್ಟಿ ಗಿಡಹಿ ನಮಗೆಲ್ಲರಿಗೂ ಸುಖದೌತನ್ನು ನಿಲ್ಲಿಸೋಳ್ಳಿ ಅದೇನು ಮಾಡು ನಮ್ಮ ಸಕಲತರ ಗದ್ದುಗೆ ನಮಗೆ ಸ್ಥಿರವಾಗಿ ದಕ್ಕಿದಿಲ್ಲ ಹಾಗೆ ನನ್ನ ಭಾವನೆ. ಯಾಕಂತ ಹೇಳಿದ್ರೆ ವಿಧಿಯಿಂದ ಬರಬರುವಂತಹ ಶುಂಭ ದಾನವರು ನೇರವಾಗಿ ಸುಲಕಲೋಕವನ್ನು ಏರಿದ್ದಾರಮ್ಮ. ವಿಧ ವಿಧವಾದ ಅನ್ಯಾಯವನ್ನು ಸಿಗುತ್ತಾ ಇದ್ದಾರೆ. ಮಾತ್ರವಲ್ಲ ಉತ್ತಮಕೇನವಾಗಿ ನಮ್ಮವರನ್ನೆಲ್ಲ ಸೋಲಿಸಿ ತನ್ನದೇ ಆದ ಅಧಿಕಾರ ಸ್ಥಾಪಿಸಿಕೊಂಡಿದ್ದಾರೆ. ದಿಕ್ಕು ಯಾವುದು ಎನ್ನುವ ಹಾಗೆ ಕಾಣದೆ ನೇರವಾಗಿ ದಿನಾಗಿ ಏನು ಸೇರಿದ್ದೇವೆ. ಭಕ್ತಿಯಿಂದ ನಿನ್ನನ್ನೇ ಭಜಿಸಿದ್ದೇವೆ. ಕಲಿಸಬೇಕಮ್ಮ. ಈಗ ಭಯ ಎಲ್ಲೆಂದರಲ್ಲಿ ಸತ್ಕರಿಸುವುದು ತರವಲ್ಲ ಮಗನೇ. ದುರುಳರ ಕಣ್ಣಿಗೆ ಗೋಚರಿಸಿದಿರಿ ಎಂದಾದರೆ ಕಷ್ಟ ಎನ್ನುವುದು ನಿಮ್ಮ ಪಾಲಿಗೆ ಕಟ್ಟಿಟ್ಟ ಬುದ್ಧಿ. ನಿಮ್ಮನ್ನು ನೀವು ಉಳಿಸಿಕೊಳ್ಳುವುದಕ್ಕೆ ನಿಮಗಿರುವ ದಾರಿಯೊಂದು. ಈ ನಿಜ ರೂಪವನ್ನು ಮರೆಗೊಳಿಸಿ ಮಾರು ವೇಷದಿಂದ ತುಹಿನಾದ್ರಿಯಲ್ಲಿದ್ದುಕೊಳ್ಳಿ. ದುರುಳರನ್ನು ಯಾವ ರೀತಿ ಸಂಹರಿಸುತ್ತೇನೆ ಕಣ್ಣಾರೆ ಕಾಣುವಂತಹ ಅವಕಾಶವನ್ನು ಕಲ್ಪಿಸಿಕೊಡುತ್ತೇನೆ. ಮರೆಯನ್ನಿಟ್ಟುಕೊಳ್ಳಿ. ಶುಭವಾಗಲಿ ನಿಮಗೆ.
ವಿಧಿಯು ಕೊಟ್ಟಂತಹ ವರಕ್ಕೆ ಯಾವುದೇ ಒಂದು ತುತಿಮಾರದ ರೀತಿಯಲ್ಲಿ ದುರುಳರ ವಧಿಯನ್ನು ಮಾಡಬೇಕು. ಎಲ್ಲ ಅರ್ಥವಿಸಿಕೊಂಡಂತಹ ನಾನು ಗೌರೀದೇವಿ ಆತ್ಮಕೋಶದಿಂದಲೇ ಹೊರಬಂದು ಬಿಡಿದ್ದೇನೆ. ಕರೆಯುವುದಕ್ಕೆ ಬೇಕಾಗಿ ಕೌಶಿಕಿ ಎನ್ನುವ ಹಾಗೆ ನಾಮಕರಣವನ್ನು ಮಾಡಿಕೊಂಡೆ. ದುರುಳರ ಕುರಿತಾಗಿ ಯೋಚಿಸುತ್ತಾ ಬಂದು ಸೇರಿದ್ದು ಇದೇ ತಾನೇ ಕದಂಬಾವನ. ಕದಂಬ ವೃಕ್ಷಗಳಿಂದಲೇ ರಾರಾಜಿಸುತ್ತಾ ಇದೆ. ದುರುಳರಿಗೂ ಇಲ್ಲಿಗೂ ಹತ್ತಿರದ ನಂಟಿದೆ ಎನ್ನುವುದನ್ನು ಚೆನ್ನಾಗಿ ಅರಿತೆ. ಬೇಟೆಯಾಡುವುದಕ್ಕೂ ಅಲ್ಲ, ವಿಹರಿಸುವುದಕ್ಕೂ ಯಾವುದಾದರೂ ಒಂದು ಉದ್ದೇಶವನ್ನಿರಿಸಿಕೊಂಡು ಈ ಕದಂಬದ ಮಣ್ಣನ್ನು ಸೇರುವವರಿದ್ದಾರೆ. ಆದರೆ ಅವರು ಇವತ್ತು ಬರುತ್ತಾರೆ, ಅಲ್ಲ ನಾಳೆ ಬರುತ್ತಾರೆ, ಅಲ್ಲ ಮಗದೊಂದು ದಿವಸ ಬರುತ್ತಾರೆ. ನಿರ್ಧಾರ ಅವರಿಗೆ ತಾನೇ ಬಿಟ್ಟದ್ದು. ಅವರು ಬರುವಲ್ಲಿಯವರೆಗೆ ನಾನು ಇಲ್ಲೇ ಉಳಿಯಬೇಕು ಎಂದಾದರೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದಂತಹ ಆಸನವೊಂದು ಬೇಕು ಎನ್ನುವ ಹಾಗೆ ಸುತ್ತಲೂ ದೃಷ್ಟಿ ಹಾಯಿಸಿ ನೋಡಿದ. ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನಲ್ಲ. ಅಂಬರದಿಂದ ಕುಂಬಿದ್ದು ಇಳಿಯ ಬಿಟ್ಟಿದೆ ಕನಕದ ಉಯ್ಯಾಲೆ. ಯೋಗ್ಯವಾದಂತಹ ಆಸನವೇನೋ ಸಿದ್ಧವಾಗಿದೆ. ಹಾಗೆಂದು ನಾನು ಇಲ್ಲಿ ಇದ್ದೇನೆ ಎನ್ನುವಂತಹ ವಿಚಾರ ದಾನವರಿಗೆ ತಿಳಿಯಬೇಕು. ಅದಕ್ಕಾಗಿ ನನ್ನ ಈ ತನುಬಂಧವನ್ನೇ ಗಾಳಿಯೊಂದಿಗೆ ಮೇದಿನಿಗೆ ಪಸರಿಸಿದವಳಿದ್ದೇನೆ. ಪರಿಮಳವನ್ನು ಆಘ್ರಾಣಿಸಿದಂತಹ ರಾಕ್ಷಸರು ಹುಡುಕುವುದಕ್ಕೆ ಮುಂದುವರಿಯುತ್ತಾರೆ. ನಿರ್ದಿಷ್ಟವಾದಂತಹ ಸ್ಥಳ ಗೋಚರಿಸುವುದಕ್ಕೆ ಬೇಕಾಗಿ ಸುಶ್ರಾವ್ಯವಾದ ಗಾಯನವನ್ನು ಪಾಡುತ್ತೇನೆ. ಗಾಯನದ ಉಗಮ ಸ್ಥಾನ ಎಲ್ಲಿ ಎನ್ನುವ ಅರಸಿ ಬಂದಂತಹ ಕಳರಿಗೆ ಕೋಟಿ ದಿವಾಕರದ ತೇಜಸ್ಸಿನಿಂದ ಕಂಗೊಳಿಸುವುದಕ್ಕಿದ್ದೇನೆ. ಕಂಡರಿಯದ ರೂಪವನ್ನು ಕಂಡಾಗ ಸುರೆ ಕುಡಿದ ಕಪಿಗಳಂತಾಡುತ್ತಾರೆ. ಕಾಮಿಸುವುದಕ್ಕೆ ಮುಂದಾದರೆ ಒಬ್ಬೊಬ್ಬರನ್ನು ನಿಗ್ರಹಿಸುವಂತಹ ತೀರ್ಮಾನವನ್ನು ಕೈದವಳು ನಾನು. ತಡ ಮಾಡುವುದು ಸರಿಯಲ್ಲ. ಉಯ್ಯಾಲೆಯನ್ನು ಏರಿ ಕಳರ ನಿರೀಕ್ಷೆ
ಪ್ರಯೋಜನವಾಯ್ತೇನೋ ಅಣ್ಣ? ಈ ದಾರಿಯಿಂದ ಮುಂದಾಗಿ ಹೋಗುತ್ತಾ ಇರುವಾಗ ಅಣ್ಣ ಹಂದಿ ಅಣ್ಣ ಹಂದಿ. ಯಾರ ಹಂದಿ? ಯಾರ? ನೀನಲ್ಲು. ಮತ್ತೆ ಹಂದಿಗಳು ಕಣ್ಣಿಗೆ ಬಿತ್ತು. ಏನು ಮಾಡಿ? ಒಂದೊಂದನ್ನು ಹಿಡಿದು ದೊಡ್ಡದಾದ ಬಂಡೆ ಕಲ್ಲಿಗೆ ಪಟ. ಎಂತದ್ದು ಪಟ? ಹೊಡೆದದ್ದು ಶಬ್ದ. ಹೌದು. ಆಮೇಲೆ ರಕ್ತ ಬೇರೆ ಮಾಂಸ ಬೇರೆ ಎಲುಬು ಬೇರೆ ಎಲ್ಲ ಬೇರೆ ಬೇರೆ ಆಗಿ ಹೋಯ್ತು. ರಕ್ತವನ್ನು ಕುಡಿದೆ, ಮಾಂಸವನ್ನು ತಿಂದೆಯಾ ಅಣ್ಣ? ನಿನಗಾಗಿ ಇದನ್ನು ತಂದೆ. ಏನು ಇದು? ಸತ್ಯವಾಯು ತಂದೆಯ? ಅಣ್ಣ ಹುಡುಕುವುದೆಂತ? ಹಂದಿಯ ಕಾಲು. ಮತ್ತೆ ನೀನೇನು ಆಲೋಚನೆ ಮಾಡಿ? ನಾನು ಬೇರೆ ಆಲೋಚನೆ ಮಾಡಿ. ಕಾರಣಾದ್ರೂ ನನಗೆ ತೆಗೆದಿರಿಸಿದೆಲ್ಲಪ್ಪ ಸಂತೋಷದಿಂದ. ಅಲ್ಲಿ ಹುಡುಕಾಡಿದ್ದು. ಹೌದು. ಅಲ್ಲಿ ಏನು ಕಾಣುವುದಿಲ್ಲ. ಅದನ್ನು ಈಗ ಕೊಡುವುದಿಲ್ಲ. ಮತ್ತೆ ಏನಿಲ್ಲದಾಗ ಕೆಲವೊಮ್ಮೆ ನೀನು ಕೇಳ್ತಿ. ನನಗೆ ಇವತ್ತೇ ಬೇಕು. ನಾಳೆಗೆ ಬೇಡ, ಇವತ್ತೇ ಬೇಕು. ಇವತ್ತು ನಿನಗೆ ಕೊಟ್ಟರೆ ಬಾಕಿ ಉಳಿದ ಅವರು ಕೇಳ್ತಾರೆ. ಅವರಿಗೆ ಕೊಡಬೇಡ. ಕೊಡುವುದಿಲ್ಲ. ಅದಕ್ಕಾಗಿ ನಿನಗಾಗಿ ತೆಗೆದಿರಿಸಿದೆಯಲ್ಲ. ಹೌದು, ಸಂತೋಷ. ನನ್ನ ಬೇಟೆ ಕ್ರಮ ಹೀಗೆ, ನಿನ್ನ ಕ್ರಮ ಹೇಗೆ ಪ್ರಾರಂಭ ಮಾಡಿದೆ? ಸರಿ. ಬೇಟೆ ಮಾಡಿಕೊಂಡು ಹೋಗ್ತಿರುವಂತಹ ಸಮಯದಲ್ಲಿ ಆನೆಗಳ ಹಿಂದೆ ಗೋಚರಿಸಿದ್ದು. ಕೈಲಿರುವ ಖಡ್ಗವನ್ನು ಚೆನ್ನಾಗಿ ಎಮ್ಮಸದೆ. ಆಮೇಲೆ ಒಂದೊಂದು ತುಳಿಯುವುದು ಯಾರಿಗೆ? ಆನೆಗಳಿಗೆ ರುಂಡವನ್ನು ಕತ್ತರಿಸಿದೆ. ಹಿಟ್ಟಲ್ಲಿಗೆ ಬಾಯಿ ಸುರಿದಿರುವಂತಹ ರಕ್ತ ಗಡಗಡ ಗಡಗಡ ಆನೆಗಳ ಪಾಪ ಮಾಡಿ ಹೀಗೆ ಮುದ್ದೆ ಮಾಡಿ ನನಗಿಲ್ವಾ? ಉಂಟು ಬೇಕು.
ಬೇಕಾ? ಸ್ವಲ್ಪ ಇದ್ರೆ ಬೇಕಿತ್ತು. ಕೊಡುವುದು ದೊಡ್ಡ ಪ್ರಶ್ನೆ ಅಲ್ಲ. ಮತ್ತೆ ಆಮೇಲೆ ಏನಾಗ್ತದೆ ನಾನು ಆಲೋಚನೆ ಮಾಡಬೇಕು. ನಾನು ಸುಧಾರಿಸಿಕೊಂಡು ಬಂದೇನೆ. ನೀನು ಸುಧಾರಿಸುವುದು ಎಂತದು? ನಿನ್ನನ್ನು ಹೊತ್ತುಕೊಂಡು ನಾನು ಹೋಗ್ಬೇಕಾದಿತ್ತು. ಇದು ವಿಷಯ ಯಾವುದು? ವಿಷಯದಲ್ಲ. ಮತ್ತೆ ರಕ್ತವನ್ನು ಕುಡಿದೇನಾ? ಹೌದು. ಮಾಂಸವನ್ನು ಮುದ್ದೆ ಮಾಡಿ ಬಾಯಿಗೆ ಹಾಕಿದಾಗ ಶಬ್ದ ಹೊರಗೆ ಬರಲಿಲ್ಲ. ಆಗ ಕಷ್ಟವಾಯ್ತು. ಕುಡಿದೆ, ತಿಂದದ್ದು ಮುಗಿಸಿದೆ. ತಿಂದದ್ದು ಕುಡಿದದ್ದು ಏನು ಕುಡುದಿಲ್ಲ ಮಾರೆ. ಕುಡುವುದಿಲ್ವೋ? ಮಾತಾಡ್ಬೇಡ. ಯಾಕೆ? ಹತ್ತಿರ ಬಾ. ಬಂದೆ. ಈಗ ನೀನು ಸ್ವಲ್ಪ ಹಾಕು. ಯಾವುದನ್ನು? ಗಾಳಿ ಹಾಕು. ನಾನು ನಿನಗೆ ಗಾಳಿ ಹಾಕಿದ್ರೆ ಮತ್ತೆ ನನಗೆ ನೀನೇನ್ ಮಾಡ್ತಿರ್ಬೇಕಲ್ಲ. ನಾನು ದುಡಿದಿದ್ದೇನೆ. ಶ್ರಮ ಪಟ್ಟವರು ನಾವು. ಆಯಾಸ ಆಗಿದೆ. ಆಯಾಸ ಹೋಗಬೇಕಾದ್ರೆ ಗಾಳಿ ಅವಶ್ಯಕತೆ ಉಂಟು. ಇಲ್ಲಿ ಅಷ್ಟೊಂದು ಬೀಸುವುದಿಲ್ಲ. ತಗ್ಗು ಪ್ರದೇಶ. ಗಾಳಿ ಇಲ್ಲಂತಲ್ಲ, ನಮಗೆ ಬೇಕಾಗುವಷ್ಟು ಗಾಳಿಲಿ ಬೀಸುವುದು. ಹೌದಣ್ಣು. ಎತ್ತರವಾದ ಪ್ರದೇಶ.
ಬೀಸುತ್ತಿರುವಂತಹ ತಂಪಾದ ಗಾಳಿ ದೇಹದ ಆಯಾಸವೆಲ್ಲ ಪರಿಹಾರವಾಗಿದೆ. ಏನೋ ಒಂದು ರೀತಿಯ ಉಲ್ಲಾಸವೇ ಉಂಟು. ಇನ್ನೇನು ಹೋಗಬೇಕು, ಅರಮನೆಯನ್ನು ಸೇರಿಕೊಳ್ಳಬೇಕು ಅನ್ನೋ ಹಾಗೆ ಆಲೋಚನೆ ಮಾಡಿದ್ರೆ ಯಾರಾದ್ರೂ ಹಿಂದಿನಿಂದ ಹೇಳ್ತಾರೆ. ಯಾರಿದ್ದಾರೋ ಯಾರೂ ಕಾಣಿಸುವುದಿಲ್ಲ. ಬಾಯಿ ಗೊತ್ತಾಯ್ತು ನನಗೆ. ಏನಣ್ಣ? ದೂರ ನಿಲ್ಲಬೇಡ, ಮತ್ತೆ ಹತ್ತಿರ ಬಾ. ಬಂದೆ. ಕಿವಿ ಕೊಡು. ಕಿವಿ ಹಾಕೊಂಡು ಮತ್ತೆ ಯಾಕೆ ಕೇಳಿಸ್ತೀರ? ಸ್ವರ ಬಂದ ಪರಿಚಯ ಉಂಟೇನೋ? ಗೊತ್ತಾಯ್ತು. ಯಾವ ಸ್ವರ? ಗಾಳಿ ಜೋರಾಗಿ ಬೀಸ್ತಾ ಉಂಟು. ಈ ಗಾಳಿಗೆ ಬಿದಿರುಗಳು ಒಂದಕ್ಕೊಂದು ತಾಗಿ ಅದರಿಂದ ಹೊರ ಹೊಮ್ಮುವಂತಹ ಅದು ಕರ್ಕಶ, ಇದು ಇಂಪಾದ ಸ್ವರ. ಹಾಗಿದ್ರೆ ಮತ್ತೊಂದು ಯಾವುದು? ಹಕ್ಕಿಗಳ ಚಿಲಿಪಿಲಿನಾದ ದುಂಬಿಗಳ ಜೇಂಕಾರ. ಹಕ್ಕಿಗಳ ಕಿಲಿಪಿಲಿಯನಾದ ದುಂಬಿಗಳ ಝೇಂಕಾರ ಇದು ಅಲ್ಲ. ಅಲ್ಲೋ ರಾಗ ತಾಳ ಲಯಬದ್ಧವಾಗಿ ಕೇಳಿಸುತ್ತಿರುವುದು ಸಂಗೀತ. ಹೌದಣ್ಣ. ಕಾರ್ಗತ್ತರಿಂದ ತುಂಬಿಕೊಂಡಿರುವ ಪ್ರದೇಶ. ನಾವೇ ಬರಬೇಕಾದ್ರೆ ಹಿಂದೆ ಮುಂದೆ ಆಲೋಚನೆ ಮಾಡ್ತೀವಿ. ಭಯವಿಲ್ಲದೆ ಕಾನೂನಲ್ಲಿ ಕುಳಿತುಕೊಂಡು ಸಂಗೀತವನ್ನು ಹಾಡ್ತಿರುವರು ಯಾರು? ಯಾರಿದು? ಆಲೋಚನೆ ಮಾಡಿದ್ರೆ ಗೊತ್ತಾಯ್ತಾ? ಯಾರಣ್ಣ? ಅವಳಂದ್ರೆ ಇವಳಂದ್ರೆ ಅವಳು, ಅವಳು, ಇವಳು, ಇವಳು, ಅವಳು, 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 ಇವಳು, ಇವಳು, ಅವಳು. ಅವಳಿಗೆ ಒಂದು ಹೆಸರು, ವಿಳಾಸ, ಪರಿಚಯ ಯಾವುದಿಲ್ಲ? ಎಲ್ಲವೂ ಇದೆ. ಉಂಟು. ಇಲ್ಲೇ ಉಂಟಲ್ಲ ಮತ್ತೆ ಅಲ್ಲಿ ನಡು ಮೇಲೆ ಓ ದೇವ ಸತ್ಯಲೋಕದ ವಿಷಯ. ಅಲ್ಲಿ ಅದ ಬ್ರಹ್ಮನ ಮಡಿದ ವಾಣಿ ಪಡಿಬೇಡಿ ಕಲ್ಯಾಡಿ. ಸತ್ಯಲೋಕದಲ್ಲಿ ಇದು ಮನಸ್ಸಿಗೆ ಬೇಸರವಾದ ಕಾರಣ ಸರಿ ಪ್ರಶಾಂತವಾದಂತ ವಾತಾವರಣ. ಹೌದಣ್ಣ. ತಾನು ಅವರಲ್ಲಿ ಕುಳಿತುಕೊಂಡು ಸಂಗೀತವನ್ನು ಹಾಡಿದಂತಾದ್ರೆ ತನ್ನ ಮನಸ್ಸಿಗೆ ನೆಮ್ಮದಿ ಸಿಗಬಹುದು. ನಿಜ. ಬೇಟೆನಾಡಿದಂತ ತನ್ನ ಮುಂಡರ ಮನಸ್ಸಿಗೆ ಸಂತೋಷವಾಗಿ ಎಂಬ ಉದ್ದೇಶದಿಂದ ಸತ್ಯಲೋಕವನ್ನು ಬಿಟ್ಟಿದ್ದಾಳೆ, ಇಲ್ಲಿಗೆ ಬಂದಿದ್ದಾಳೆ. ಅಲ್ಲೋ ಬ್ರಹ್ಮನ ಸೃಷ್ಟಿ ಕಾರ್ಯ ಆಗಬೇಕು ಅಂತಿದ್ರೆ ಶಾರದೆ ಅವಶ್ಯಕತೆ ಖಂಡಿತವಾಗಿ. ಒಂದು ವೇಳೆ ಶಾರದೆ ಇಲ್ಲದೆ ಹೋದ್ರೆ ಬ್ರಹ್ಮ ಹುಟ್ಟಿಸಿದಕ್ಕೆ ಒಂದಕ್ಕೂ ತಲೆ ಸರಿ ತಲೆ ಸರಿ ಇಲ್ಲದಕ್ಕೆಲ್ಲ ಕಾರಣ ನಮ್ಮಮ್ಮ ಶಾರದೆ. ನಮ್ಮಮ್ಮ ಶಾರದೆ ಇರಲೂಬಹುದು. ನಿನಗೆ ಹೆಣ್ಣು ಮಕ್ಕಳದು ಮಾತ್ರ ಪರಿಚಯ. ಸತ್ಯ ಹೇಳ್ಬೇಕಾ? ಏನು? ಸ್ವಲ್ಪ ಪರಿಚಯ ಇರುವುದು ಅವರದ್ದು. ಹೌದಾ? ಹೌದಾ? ಗಂಡು ಮಕ್ಕಳು ಇದ್ದಾರೆ ಸಂಗೀತ. ಯಾಕೆ? ಯಾರಿದ್ದಾರೆ? ನಮ್ಮ ದೇವಲೋಕದವರು. ದೇವಲೋಕದವರು. ಕುದುರೆ ಮುಖದ ದುಂಬುರ. ನಾವು ಬರುವುದಕ್ಕಿಂತ ಮೊದಲು ಮಾತ್ರ ಯಾಕೆ ಬರುವುದಿಲ್ಲ? ಯಾಕೆ? ಕೇವಲ ಬ್ರಹ್ಮಣ್ಣನ ಸ್ವಾಧೀನದಲ್ಲಿದೆ. ಅಪ್ಪಣೆ ವಿನಃ ಯಾರು ಎಲ್ಲಿಗೆ ಹೋಗುದಕ್ಕೆ ಅವಕಾಶವಿಲ್ಲ. ಅವಂತೂ ಬರುವುದಕ್ಕೆ. ಹಾಗಿದ್ರೆ ಮತ್ತೊಬ್ಬ ಮತ್ತೆ ಯಾರು? ನಾರದ. ಅವತಾನ ಅವ ಬರುವುದೇ ಕಷ್ಟ. ಬಂದ ಮೇಲೆ ಯಾವಾಗ ಹೋಗುದಂತ ಕಾಯ್ತಿರುವ. ಹೌದಣ್ಣ. ಹಿಂದಲೆ ನಿಲ್ಲುವನಲ್ಲ ನಾರದ. ನಿಜ. ಅಲೆಮಾರಿ. ಹೌದು. ಸಂಗೀತ ಕೇಳ್ತಿರು ಎಷ್ಟೊತ್ತಾಯ್ತು? ತುಂಬಾ ಹೊತ್ತಾಯ್ತು. ಅವನ ಇವನ ಅವನು ಇವನ ಯಾಕೆ ವಾದ? ಹೌದಲ್ವ? ಸಂಗೀತ ಸಂಸ್ಥಾನದಲ್ಲಿ ಹಿಡಿಯಬೇಕು. ಹಿಡಿಯುವ
Oh
ತನುಗಂಧ ಹೌದು. ಮೈಗೆ ಲೇಪಿಸಿದಂತ ತನುಗಂಧ ಗಾಳಿಯೊಡನೆ ಬೆರೆತು ನಾಸಿಕ ಕಡತಿ ಎಲ್ಲಿಂದ ಮುಂದೆ ಹೋದಾಗ ಪ್ರಕಾಶ, ಯಾವ ಪ್ರಕಾಶ? ಕೋಟಿ ಸೂರ್ಯರು ಒಮ್ಮೆಲೆ ಉದಯಿಸಿದರು ಎನ್ನುವ ಹಾಗೆ ಭಾಸವಾಗಿದೆ. ಅಲ್ಲಿಯೂ ಹತ್ತಿರದಲ್ಲಿ ಇರ್ಬೇಕು. ಹೌದು, ನೋಡ್ಬೇಕು, ಸಂಬಂಧ ಮಾತಾಡ್ಬೇಕು. ಎಲ್ಲಿ? ಅಲ್ಲಿ ಅಣ್ಣ ಅಣ್ಣ ಇಲ್ಲಿ ಮೀಸ ಕಾಣ್ತದ? ಮತ್ತೆ ಹೆಣ್ಣೂರನ್ನು ಕಂಡು ಹೌದಾ? ಏನು ಚೆಂದ ಏನು ಅಂದ ಏನು ಹೋದಾಗ ನೀನು ಒಬ್ಬನೇ ನೋಡು, ನನಗೆ ತೋರಿಸಿಲ್ವ? ಕಟ್ಟ ಮರ ಮರ ನಡುವೆ ಯಾರೇ ಅದನ್ನು ಕುಡ್ಕೊಂಡು ಅಣ್ಣ ಮರ ಒಂದು ಕಾಣಿಸ. ಯಾವ ಮರ? ಮಾವಿನ ಮರ. ಅಷ್ಟು ಸಿರಿಗಿದ್ರೆ ಮಾವಿನ ಮರವೇ ಕಾಣಬೇಕು. ಮತ್ತೆ ಯಾವ ಮರ? ಒಂದು ಬೇಡ, ಒಂದರೊಳಗೆ ನಾವು ತೋರಿಸ್ತೇವೆ. ಏನಾಯ್ತು? ಏನಾಯ್ತು ಉಂಟು? ಹೆಣ್ಣೂರು ಕಂಡಾಗ ಆಶ್ಚರ್ಯ ಚಕಿತರಾದ ಮಾತ್ರವಲ್ಲ, ನಮ್ಮ ಬಾಯಿಂದ ಬಂದಂತಹ ಉದ್ಗಾರ. ಆರಾಗ ಇವಳು ಎಂತ ಬಿಟ್ಟಾಗ ನೋಡ ಸ್ಮರಣ ಕೂರ್ಗಣೆ ಅಂತ ಹೇಳು ನೀನು. ಎಲ್ಲ ಧರಣಿ ಮಾಡಿದ ಮರವ. ಸರ್ವಾಂಗ ಸುಂದರಿ ಅವಳನ್ನು ಸೌಂದರ್ಯವಂತ ಅಂತ ಹೆಣ್ಣು ಮೂರು ಮನೆಗಳನ್ನು ಬಿಟ್ಟು ತಂದೆ ತಾಯಿಗಳ ಇಲ್ಲಿ ಬಂದು ಕುಳಿತುಕೊಳ್ಳಬೇಕಾದ. ಯಾರಿವಳು 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 ಯೋ ಇನ್ನಲ್ಲಿ ನಾನು ಯಾರು? ನನ್ನ ನಿಮ್ಗೆ ಉತ್ತರ ಗೊತ್ತಿಲ್ಲ ಇದು. ಅವಳಲ್ಲಿ ಪರಿಚಯ ಮಾಡು. ಮಾತಾಡಿಯಲ್ಲಿ ನಮ್ಮದೊಡೆ ಯಾಕಂದ್ರೆ ಹೆಸರನ್ನು ಹತ್ತಿರದ ಮಾತನಾಡೋಕೆ ಸಂಪರ್ಕ ವ್ಯವಸ್ಥೆ ಉಂಟು. ನಾನು ವ್ಯವಸ್ಥೆ ಮಾಡ್ತೇನೆ. ಮಾತಾಡುವುದಿಲ್ಲ. ಹುಡುಗಿಯರಲ್ಲಿ ಹಾಗೆ ಮಾತಾಡುದಲ್ಲ. ಮತ್ತೆ ಆಗೋದು. ಅದಕ್ಕೊಂದು ಕ್ರಮ ಉಂಟು. ಹೌದಾ? ಹೋಗ್ಲಿ ನೀನು. ನೋಡು ನೀನು ಒಮ್ಮೆ ಸರಿಯಾಗಿ ಮಾಡು. ನೋಡು ಆಯ್ತಾ? ಆಗ್ಲಿ. ಹಾ. ಅಣ್ಣ ಉತ್ತರ ಸಿಕ್ಕಿತು. ಮಾತಾಡುವುದು ಹಾಗಿದ್ರೆ ಬಾಯಿ ಬರುವುದಿಲ್ಲ. ಅರ್ಥದು ಮತ್ತೆ ಯಾಕೆ? ಸಂಕೋಚ. ಅದ್ಯಾಕೆ? ಅಪರಿಚಿತ ಯುವಕರನ್ನು ಕಂಡಾಗ ಹಾ. ಯಾವ ಹುಡುಗಿಯರದ್ದು ಮಾತಾಡ್ತಾರೇನು? ಇಲ್ವಾ? ಮನಸ್ಸಿದ್ದರು ಮಾತಾಡ ಮತ್ತೆ ಮುಗುಳಾಗೆ ಅದು ಕಾಣಿಸ್ತಾ ಮನಸ್ಸಾಗಿದೆ. ಹೌದು. ಅವಳನ್ನು ಮದುವೆ ಅಣ್ಣ ಬ್ರಹ್ಮದೇವ ಮಟ್ಟ ವರವನ್ನು ಆಲೋಚನೆ ಮಾಡು. ಬ್ರಹ್ಮಚರ್ಯವನ್ನು ತೊರೆದು ಹೆಣ್ಣಿನ ಮೋಹಕ್ಕೆ ಬಲಿಯಾದ್ರಿಂದಾದ್ರೆ ನಿಮಗೆ ಮರಣ ಸಾಯ್ಲಿಕ್ಕಿದ್ದವರು ಸಾಧಿಸಬೇಕು. ಸದಾ ಕಾಲ ನೋಡ್ಕೊಂಡಿರಿ. ಏನು ಮಾಡುವ? ವಿವರ ಮಾಡಿ ನನಗೆ ಹೇಳು. ಹಾಗು ಆಜ್ಞೆಯನ್ನು ಪಡೆದು ತಿರುಗಾಟಕ್ಕಾಗಿ ಹೋದವರು ಎಲ್ಲಿ ಹೋಗಿದ್ದೀರಿ? ಅಣ್ಣ ಜೀವ ನಿನ್ನ ಆಜ್ಞೆ ತಿರುಗಾಟಕ್ಕೆ ಹೋದವರು ನಾವು ಎಷ್ಟೇ ಹುಡುಕಾಡಿದ್ರು ಕೂಡ ಅವರ ಸುಳಿವೇ ಇಲ್ಲ. ಯಾರು? ಹೋದಲ್ಲಿ ಹೋಗಲಿ. ನಿನ್ನ ವಿಷಯ ಹೊಗಳವರಲ್ಲದ ತೆಗಳೂರು ಯಾರು ಇಲ್ಲ. ಬೇಕಾದ್ದು ಅದು. ಯಾಗ ಯಜ್ಞಾದಿಗಳು ನಿನ್ನ ಹೆಸರಲ್ಲಿ ನಡೀತಾ ಉಂಟು. ನೋಡಿದಾಗ ಸಂತೋಷವಾಯಿತು. ತಿರುಗಾಟ ಮಾಡಿದ ಪರಿಣಾಮ ಹಸಿವೆ ಬೇಟನಾಡಿದೆವು. ಸುಹಿನಾಗಿ ನಿಂತುಕೊಂಡ ಕಲಿಯೋದಕ್ಕೆ ಏನೋ ಸ್ವರವನ್ನು ಕೇಳಿಸಿದನ್ನು ಅದನ್ನು ಹಿಡಿದು ಮುಂದಕ್ಕೆ ಬರುವಾಗ ಸ್ವರ್ಣದ ತೂಗುಯ ಅಲೆಯಲ್ಲಿ ಕರುಣಿಯವರುಗಳು ಕುಳಿತು ಗಾಯನವನ್ನು ಹಾಡ್ತಾ ಇದ್ದರು. ಸಾಮಾನ್ಯ ಹೆಣ್ಣು ಅಲ್ಲವೇ ಅಲ್ಲ, ನಮ್ಮ ತಿರುಗಾಟದಲ್ಲಿ ಅಂಥದ್ದನ್ನು ನಾವು ನೋಡಿ ಈಗ ಅಲ್ಲಿ ನೋಡಿ ಇಲ್ಲಿಗೆ ಬಂದದ್ದು. ಅವಳನ್ನು ಕರೆತನ್ನು ಮದುವೆ ಆಗಬೇಕಲ್ಲ. ಎಲ್ಲ ಮುಂದರೆ ಆ ಮಾರನ ಕರ ಹಟ್ಟಿಗೆ ನಾನು ತೀರ್ಮಾನ ಮದುವೆ. ಮದುವೆ ಹುಡುಗಿ ಬೇಡವಾ? ಹೌದು, ಯಾರು? ತಿರುಗಾಟವನ್ನು ಮಾಡಿ ಆಯಾಸವನ್ನು ಹೋಗಿ ವಿಶ್ರಾಂತಿ ಪಡಿ. ಸುಗ್ರೀವೋ ಮರೆಯೋರಿಗೆ ಕದಂಬವನದಲ್ಲಿ ಓರ್ವಳು ಹೆಣ್ಣಿದ್ದಾಳೆ ಎನ್ನುವಂತ ವಿಚಾರವನ್ನು ಚಂಡಮುಂಡರಿಂದ ಕೇಳಿದ್ದೇನೆ. ಹೇಳಿದ್ರು ಚಂಡಮುಂಡರು ಅಖಂಡವಾದಂತ ಬ್ರಹ್ಮಚರ್ಯ ವ್ರತವನ್ನು ಪಾಲನೆ ಮಾಡುತ್ತಿರುವಂತ ಗಂಡಮುಂಡರು ಒಬ್ಬಳ ಆಕೆ ಹೆಣ್ಣನ್ನು ನೋಡಿದ್ದ. ಅವನು ಬಂದು ಹೇಳಿದ್ದ, ನೀನು ಕೇಳಿದ್ದ. ಏನಾಯ್ತು ಈಗ? ಆಕೆಯನ್ನು ಮದುವೆ ಆಗಬೇಕು ಎನ್ನುವ ಹಾಗೆ ತೀರ್ಮಾನಿಸಿದವ ನಾನು. ಮದುವೆ ನಿನಗಲ್ವ? ನನ್ನನ್ನು ಬರುವುದಕ್ಕೆ ಹೇಳಿದ್ಯಾಕೆ? ನೇರ ಅಲ್ಲಿಗೆ ಹೋಗು, ಹೋಗಿ ಸಂಧಾನವನ್ನು ಮಾಡು. ಅವಳನ್ನು ಇಲ್ಲಿಗೆ ಕರೆತ. ಬರೀ ಮಾತಲ್ಲ, ನಿನಗೆ ತುಂಬಾನೋ ಆಜ್ಞೆ ಇದು. Bidugade
ಅವರಿಗೆ ಬಿಟ್ಟದ್ದು. ಆದರೆ ಅವರು ಏನಾದರೂ ಮಾಡಿಕೊಂಡು ನಮಗೇನಾದರೂ ಮಾಡುವುದಕ್ಕಾಗುತ್ತದೆ? ಈ ಬದುಕಿರುವಷ್ಟು ಸಮಯ ನಾನು ಏನು ಮಾಡುವುದು? ಭಜನೆಗೆ ಒಲಿಯದ ಭಗವತಿ ಇಲ್ಲ. ಅದಕ್ಕೆ ರಾಗ ತಾಳ ಇದೆಲ್ಲ ಬೇಕಾ? ನನ್ನ ಇಚ್ಛೆಯಂತೆ ಹಾಡಿಬಿಡುವುದಲ್ಲ. ನಾವು ಇನ್ನೂ ತಡ ಮಾಡುವುದು
ರೀತಿಯಾಗಿ ಕೆರಳಿದ ಕೇಸರಿಯಂತೆ ಗರ್ಜಿಸುವುದಕ್ಕೆ ಬಲವಾದ ಒಂದು ಕಾರಣ. ಕದಂಬವನದಲ್ಲಿ ಓರ್ವಳು ಹೆಣ್ಣಿದ್ದಾಳೆ ಎನ್ನುವಂತ ವಿಚಾರವನ್ನ ಚಂಡಮುಂಡನಿಂದ ಕೇಳಿ ತಿಳಿದೆ. ಅವಳನ್ನು ಮದುವೆ ಆಗುವಂತ ಉದ್ದೇಶದಿಂದ ಸುಗ್ರೀವನನ್ನು ಸಂಧಾನಕ್ಕಾಗಿ ಕಳುಹಿದ್ರೆ ಸಂಧಾನವನ್ನೇ ಮುರಿದಳು. ಏನು ತೀರ್ಮಾನ ಮಾಡಿದ್ರು? ಸಂಗ್ರಾಮವನ್ನು ವಹಿಸಿದಳು. ಸಂಗ್ರಾಮ ನಿಜ. ಇದನ್ನು ತಿಳಿದಂತ ನಾನು ಆಕೆಯನ್ನ ಎಳೆ ತರುವುದಕ್ಕಾಗಿ ಧೂಮ್ರಾಸರನ್ನು ಕಳುಹಿಸಿಕೊಟ್ಟೆ. ಕರೆದುತಂದನೆ ಪ್ರಭು. ಎಲ್ಲಿಂದ? ಹೂಂಕಾರ ಮಾತ್ರದಿಂದಲೇ ಧೂಮ್ರಾಸ ಹಿಡಿದು ಹೋದ. ಆಮೇಲೆ ಚಂಡಮುಂಡರನ್ನು ಕಳುಹಿಸಿಕೊಟ್ಟೆ. ಸರಿ, ಚಂಡಮುಂಡನ ಚಂಡಮುಂಡರ ಸಾವಿನ ಬಳಿಕ ಇನ್ನು ನಿರ್ಧಾರವನ್ನು ಹೇಳುತ್ತಾ ತೀರ್ಮಾನ ಮಾಡಿದೆ. ಇನ್ನೂ ಅವರಿವರನ್ನು ಕಳಿಸುವುದಲ್ಲ, ಸೊಕ್ಕಿದ ಹೆಣ್ಣಿಗೆ ಬುದ್ಧಿಯನ್ನು ಕಲಿಸಬೇಕು ಎನ್ನುವ ಹಾಗೆ ಮಣಿಮಯವಾದ ರಥವನ್ನು ಏರಿ ಕೊಂಡೊಯ್ತವ ನಾನು. ಆ ಸಮಯದಲ್ಲಿ ಬಂದು ತಡೆದಿಯಲ್ಲ, ಏನು ಹೇಳು? ಖ್ಯಾತಿಯನ್ನು ಗಳಿಸಿದವ ನೀನು. ಧನುವಂಶದಲ್ಲಿ ಹುಟ್ಟಿದವರೆಲ್ಲ ಧನುಜೇಶರಾಗಲಿಲ್ಲ. ಅಂಥ ಯೋಗ್ಯತೆಯನ್ನು ಪಡೆದವಂತ ಇದ್ರೆ ಈ ಲೋಕದಲ್ಲಿ ಶುಂಭರಲ್ಲದೆ ಮತ್ತೊಬ್ಬರಿಲ್ಲ ಎನ್ನುವುದನ್ನು ಒಂದು ಕಾಲದಲ್ಲಿ ತೋರಿಸಿಕೊಟ್ಟವ. ರಾಕ್ಷಸ ವೀರರಿಗೆ ಬೇಕಾಗಿ ನೀನು ಮಾಡಿದಂತಹ ಸಾಧನೆ, ಆ ಸಾಧನೆಯಲ್ಲಿ ಅದೆಷ್ಟೋ ವೇದನೆಯನ್ನು ಕಂಡವ. ನೂತನವಾದಂತಹ ಶೋಧನೆಯನ್ನು ಮಾಡಿ ನಮ್ಮವರಿಗೆಲ್ಲ ಆಶ್ರಯದಾತನಾದೆ. ಆ ವಿಧಿಯನ್ನು ತಪಸ್ಸಿನ ಮೂಲಕವಾಗಿ ವೆಚ್ಚಿಸಿಕೊಂಡು ಅಜಯವಾದಂತಹ ವರವರವನ್ನು ಪಡೆದು ಒಂದಲ್ಲ ಎರಡಲ್ಲ 14 ಲೋಕಗಳನ್ನು ತನ್ನದಾಗಿಸಿಕೊಂಡವ. ನಕ್ಷತ್ರ ಮಂಡಲದಲ್ಲಿ ಅಧಿಕಾರ, ದೇವ ಭಕ್ತಿಯಲ್ಲಿ ಹವಿರ್ಭೋಜನ, ಅಂತಹ ಯೋಗ್ಯತೆಯನ್ನು ಸಂಪಾದನೆ ಮಾಡಿಕೊಂಡವ. ಪ್ರಭೋ, ಇಷ್ಟೆಲ್ಲ ಗಣಿಸಿದಂತ ನೀನು ಈ ಕಾಲಕ್ಕಾಗುವಾಗ ಭ್ರಮೆಯನ್ನು ತಾಳಬಹುದೇ? ಸರಿಯಲ್ಲ ಪ್ರಭು. ಕ್ರಮ ತಪ್ಪಿದವ ಭ್ರಮೆಗೆ ಒಳಗಾಗುವುದು ಸ್ವಾಭಾವಿಕ. ಕ್ರಮದಲ್ಲಿ ಇದ್ದವ ಭ್ರಮೆಗೆ ಒಳಗಾದ್ರೆ ಅದು ಆಶ್ಚರ್ಯಕ್ಕೆ ಕಾರಣವಾಗ್ತದೆ. ಶುಂಭನ ನಡೆಯುವಂಥದ್ದು ನಮ್ಮಂತವರಿಗೆಲ್ಲ ಆದರ್ಶಪ್ರಾಯವಾದದ್ದು. ಅದನ್ನೇ ನಂಬಿ ಜೀವಿಸುತ್ತಿರುವಂತ ವೇಳೆಯಲ್ಲಿ ಇಂತಹ ನಿರ್ಧಾರವನ್ನು ಕೈಗೊಂಡೇ ಇಲ್ಲ. ಆ ವನಿತೆಯನ್ನು ಬಯಸಿದೆಯಾ? ಕಾಮಿನಿಯಾಗಲಿ ಕಾಶ್ಯಪಿಯಾಗಲಿ ಅಲ್ಲ ಕಾಂಚಾಲವಾಗಲಿ ಯಾವ ಕಾಲಕ್ಕಿದ್ದರೂ ಒಲಿದು ಬರಬೇಕೆ ವಿನಃ ನಮ್ಮ ಇಚ್ಛೆಗೆ ಬಂದ ಹಾಗೆ ಪಡೆಯುವುದಕ್ಕೆ ಇರುವಂತ ಸ್ವತ್ತಲ್ಲ. ಮನ್ಮಥನ ಬಾಣಗಳಿಗೆ ತನ್ನ ತನವನ್ನೇ ಒಡ್ಡಿ ನಿರ್ಧಾರಕ್ಕೆ ಮುಂದಾಡೆಯಲ್ಲ. ಇದು ಎಷ್ಟರ ಮಟ್ಟಿಗೆ ಸರಿದರೆ ಎಷ್ಟರ ಮಟ್ಟಿಗೆ ಸರಿ. ಅರಸನಾದವ ಎಷ್ಟು ಮದುವೆ ಆಗಬಹುದು ಎನ್ನುವ ಹಾಗೆ ಮಾತು. ನಾನೀಗ ತರುಣಿಯನ್ನು ವಹಿಸಿದ್ರೆ ತಪ್ಪೇನು ಕೇಳುವುದು. ಏನು ಸಾಮಾನ್ಯ ತರುಣಿ
ಚೆನ್ನಾಗಿ ಆಲೋಚನೆ ಮಾಡು. ಅಬಲೆಯಾದಂತಹ ಹೆಣ್ಣುಗಳು ಏಕಾಂಗಿನಿಯಾಗಿ ವನ ಪ್ರದೇಶದಲ್ಲಿ ಇರುವಂತಹ ವೇಳೆಯಲ್ಲಿ ಇಂಥ ಒಂದು ಪಣಕ್ಕೆ ಬದಲಾಗಿ ಈ ರೀತಿಯಾದಂತಹ ನಿರ್ಧಾರವನ್ನು ಕೈಗೊಳ್ಳುತ್ತಾಳೆಂದಾದ್ರೆ ಇದು ಆಶ್ಚರ್ಯ ಅಲ್ವೇ? ನಮಗೂ ಕೂಡ ಆದದ್ದು ಅದೇ. ಏನು ಮಾಡೋದು ಹೇಳು? ಸಂಧಾನ ಮುರಿಯಿತು, ಅದರ ಬದಲಾಗಿ ಸಂಗ್ರಾಮ ತೀರ್ಮಾನವಾಯಿತು. ಆರಂಭದಲ್ಲಿ ದುಮ್ರಾಕ್ಷ ಕೇವಲ ಹುಂಕಾರ ಮಾತ್ರದಿಂದ ಆ ಧೂಮ್ರಾಶ ಅರಿದು ಭಸ್ಮವಾಗಿ ಹೋಗಿದ್ದಾನೆ. ಆ ಬಳಿಕ ಮೊದಲು ನೋಡಿದಂತೆ ಗಂಡ ಮುಂದರು ಏನು ಮಾಡೋಣ ಪ್ರಭು? ಮೊದಲ ನೋಟದಲ್ಲಿ ಸಾವು ಬರ್ತದೆ ಎನ್ನುವುದನ್ನು ಯಾವ ಕಾಲಕ್ಕೂ ನಿರೀಕ್ಷೆ ಮಾಡಿದವರಲ್ಲ. ಅವರ ಮೇಲೆ ಬಹಳಷ್ಟು ನಿರೀಕ್ಷೆಯನ್ನು ನಾವು ಮಾಡಿದ್ದೇವೆ. ಆದ್ರೆ ಏನು ಮಾಡೋಣ? ಅವರನ್ನು ಉಳಿಸಿಕೊಳ್ಳುವಂತಹ ಆ ಸೌಭಾಗ್ಯ ನಮ್ಮ ಪಾಲಿಗೆ ಇಲ್ಲದೆ ಹೋಯ್ತಲ್ಲ. ಮಹಾಕಾಳಿಯ ರೂಪವನ್ನು ತಾಳಿ ತಂಡ ಮುಂಡರ ಹೊಂದವನ್ನೇ ಕಂಡಾಡಿದ್ದಾನೆ. ಪ್ರಭು, ಇದನ್ನೆಲ್ಲ ಗಮನಿಸುತ್ತಿರುವಾಗ ಇದೊಂದು ವ್ಯರ್ಥ ಪ್ರಯತ್ನ ಎನ್ನುವುದಾಗಿ ಹೇಳಬೇಕಾಗ್ತದೆ.
ಸುಮ್ಮನೆ ಯಾಕೆ ನಮ್ಮವರನ್ನೆಲ್ಲ ಆ ಯಮನಿಗೆ ಒಪ್ಪಿಸಬೇಕು ಎನ್ನುವಂತ ನಿರ್ಧಾರವನ್ನು ನೀನು ಕೈಗೊಂಡೆ. ಹಾಗಾಗಿ ಸರಿಯಲ್ಲ ಎನ್ನುವಂತ ಅಭಿಪ್ರಾಯ ನನ್ನದು. ಆಮೇಲೆ ಸಾಮಾನ್ಯ ತರುಣಿ ಎನ್ನುವುದಾಗಿ ತೀರ್ಮಾನ ಮಾಡಿದವ ನೀನು. ಅಲ್ಲ ಪ್ರಭು, ತರುಣಿ ಎಲ್ಲ ಒಳ್ಳ ಆದಿಮಾಯೆ. ಒಂದು ವೇಳೆ ಸಾಮಾನ್ಯ ತರುಣಿಯೇ ಆಗಿರ್ತಿದ್ರೆ ಇಷ್ಟೆಲ್ಲ ಪ್ರಕರಣಗಳು ನಡೆದು ಹೋಗೋದಕ್ಕೆ ಸಾಧ್ಯವಿತ್ತ. ಹಾಗಿರುವಾಗ ಅಸಾಮಾನ್ಯರು ಇರುವುದನ್ನು ನಾವೆಲ್ಲರೂ ಒಪ್ಪಿಕೊಳ್ಳಬೇಕಾದಂತಹ ಸಾರ್ವಕಾಲಿಕ ವಿಚಾರವೇ ಸರಿ. ಹಾಗಿರುವಾಗ ಕೈಗೊಂಡ ನಿರ್ಧಾರದಲ್ಲಿ ನೀನು ಯೋಚನೆ ಮಾಡಬೇಕಾಗ್ತದೆ. ಒಂದು ಕಾಲದಲ್ಲಿ ದೇವತೆಗಳನ್ನು ದಂಡಿಸಿದವ ನೀನು, ಬ್ರಾಹ್ಮಣರಿಗೆ ಪೀಡನೆಪಟ್ಟೆ, ಯಾದ ಯಜನಾದಿಗಳಿಗೆ ತಡೆಯನ್ನು ಒಡ್ಡಿದವ. ಪ್ರಭು, ಈ ಕಾರ್ಯದಿಂದ ಬಹಳಷ್ಟು ನೊಂದವರಿದ್ದಾರೆ. ನೊಂದವರ ಆತನಾದವನ್ನು ದೂರ ಮಾಡುವಂತ ಉದ್ದೇಶದಿಂದ ಸಾಕ್ಷಾತ್ ಆದಿಮಾಯ ದೇವಿ, ಆ ಸರ್ವೇಶ್ವರಿ, ಕೌಶಿಕ ಎನ್ನುವಂತ ಅಭಿಧಾನದಿಂದ ಕರಂಬ ಕಾಂತಾರದಲ್ಲಿ ಮೆರಿತಾ ಇದ್ದಾರೆ. ಹಾಗಾಗಿ ಸಾಮಾನ್ಯ ತರುಣಿ ಎನ್ನುವಂತ ನಿರ್ಧಾರಕ್ಕೆ ಬರಬೇಡ. ಕೈಗೊಂಡ ಕಾರ್ಯದ ಬಗ್ಗೆ ಇನ್ನಾದರೂ ಯೋಚನೆ ಮಾಡಬೇಕು ಪ್ರಭು, ಯೋಚನೆ ಮಾಡಬೇಕು. ಇಷ್ಟನ್ನೆಲ್ಲ ಹೇಳಿದೆ, ಕೊನೆಯಲ್ಲಿ ನಿನ್ನ ಅಭಿಪ್ರಾಯ ಏನು ಅನ್ನೋದನ್ನ ಹೇಳಿ. ಬಿಡು 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 ಮನಗನು ಗಡಿಯ ಜಯ ಜುಡರಿ ಜನರಿಗೆ ಹತ್ತಿಯು ಒಣಮಡುದರು ಜನರಿಗೆ ಭಕ್ತಿಯುದರಿ ಒಣಮಡುವ ಪಡೆದು ಬಳಕಾರುಣ್ಯಜರಿ ನಾವು ಇಬ್ಬರಲ್ಲೇ ತೃಪ್ತಿಯನ್ನು ಹೊಂದಿ ಅದರಲ್ಲೇ ಸುಖವನ್ನು ಪಟ್ಟವೆಂದಾದ್ರೆ ಮತ್ತೊಂದು ಈ ಸ್ವರ್ಗ ನಮ್ಮ ಪಾಲಿಗೆ ಬೇಕಾ ಹೇಳು? ಖಂಡಿತ ಇಲ್ಲ. ಒಂದಲ್ಲ 1000 ಬಾರಿ ಬೇಕಾದ್ರೆ ಹೇಳ್ತೇನೆ. ಬಿಡು ಬಿಡು ಬಿಡು, ಯಾವುದನ್ನ ಬಿಡುವನದ ಮೂರ್ಖತೆಗಳನ್ನು ಸ್ತ್ರೀ ಜಗದೊಡೆದಿದ್ದಾಳೆ. ಹಾಗಿರುವಾಗ ಅವಳ ಯೋಗ್ಯತೆ ಅಪಾರವಾದದ್ದು. ಒಂದು ಕಾಲದಲ್ಲಿ ನಿನ್ನಿಂದ ಅಪ್ಪನೆಯನ್ನು ಪಡೆದು ಹೋದವರೆಲ್ಲ ಮರಳಿ ಬಂದದ್ದಿಲ್ಲ, ಸುಗ್ರೀವ ಒಬ್ಬರನ್ನು ಬಿಟ್ಟು. ಆದರೆ ಬದಲಾವಣೆಯ ಪ್ರಪಂಚವನ್ನು ಕಾಣುತ್ತಾ ಮತ್ತೆ ಶೋಣಿತಾನಗರವನ್ನು ಸೇರಿದವ ಸುಗ್ರೀವನಿದ್ದಾನೆ. ಹಾಗಿದ್ರೆ ಬದಲಾವಣೆಯ ಪರ್ವವೊಂದು ಆ ಕ್ಷೇತ್ರದಿಂದಲೇ ಆರಂಭವಾಗಿದೆ ಇರುವುದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಸರಿಯಲ್ಲ ಪ್ರಭು? ಇಷ್ಟರವರೆಗೆ ನೀನು ತೀರ್ಮಾನ ಮಾಡಿದ್ದದ್ದು ಹೇಗೆ? ಆ ತರುಣಿಯ ಕೈ ಹಿಡಿತೇನೆ ಅಲ್ಲ, ಸ್ವಲ್ಪ ನಾವು ಬದಲಾವಣೆ ಮಾಡುವ. ಅವಳ ಕೈ ಹಿಡಿಯುವುದಲ್ಲ, ಅವಳ ಪಾದವಳಿ.
ಎಲ್ಲವನ್ನ ಗಣಗಣನೆ ನನಗೆ ನನ್ನ ಯೋಗ್ಯತೆ ಏನು ಎನ್ನುವುದನ್ನು ಪ್ರಪಂಚ ಮುಖಕ್ಕೆ ತೋರಿಸಿಕೊಟ್ಟಿದ್ದೇನೆ. ಅಂತಾದ ಮೇಲೆ ಓರ್ವಳು ಹೆಣ್ಣಿನ ಕಾಲಿಗೆ ನಾನು ಬೀಳ್ಬೇಕಾ? ಬೀಳುವವ ನಾನಲ್ಲ. ನನ್ನ ಜೊತೆಯಲ್ಲಿ ಬರುವ ಮನಸ್ಸುಂಟಾ? ನಿನ್ನ ಮನಸ್ಸು ಹೀಗುಂಟಾದ್ರೆ ಅದನ್ನು ಬದಲಿಸುವುದಕ್ಕೆ ನಾನು ಎಷ್ಟರವ ಯೋಚನೆ ಮಾಡಬೇಡ. ಹೋಗಿ ಬರ್ತೇನೆ, ಹೋಗಿ ಬರ್ತೇನೆ. ಆದರೂ ಇವಳನ್ನು ಮಾತಾಡಿಸಬೇಕಲ್ಲ. ಜಯ 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 ತ್ರಿಭುವನ ಜನನಿ ಜಯ जय 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 जय
ಏನಾಗಿ ಹೋಯಿತು? ಬೆಳಕಿನ ಮೂಲವನ್ನು ಆಧರಿಸಿ ಇಂಪಾದ ಸಂಗೀತವನ್ನು ಆಲಿಸುತ್ತಾ ವಿಶಾಲವಾಗಿರುವಂತಹ ಕದಂಬಕಾಂತಾರವನ್ನು ಪ್ರವೇಶ ಮಾಡಿದೆ. ನಾನು ಬಂದದ್ದೇ ಗೊತ್ತಾಗಲಿಲ್ಲ. ಯಾಕೆ? ಕದಂಬವನಕ್ಕೆ ಬರುವುದೇನೋ ಹೊಸತಲ್ಲ. ವರ್ಷಕ್ಕೊಂದು ಆವರ್ತಿ ಬೇಟೆಯಾಡುವಂಥ ಉದ್ದೇಶದಿಂದ ಈ ಕದಂಬ ಕಾಂತಾರವನ್ನು ನಾವೆಲ್ಲ ಪ್ರವೇಶ ಮಾಡ್ತೇವೆ. ಹಾಗೆಂದು ಇವತ್ತಿನ ದಿವಸ ನೋಡಿದೆ. ಅವತ್ತು ನೋಡಿದಂಥ ಸ್ಥಳ ಇವತ್ತು ಕಾಣಿಸುವುದಿಲ್ಲ. ಅದರ ಬದಲಾಗಿ ನೂತನವಾದಂತಹ ಪ್ರದೇಶವನ್ನು ಕಾಣ್ತಾ ಇದ್ದೇವೆ. ಹಾಗಿದ್ರೆ ಬದಲಾವಣೆ ಆಗಿದೆ ಎನ್ನುವುದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಹಾಗಿದ್ರೆ ಯಾರು ಕಾರಣ ಇರಬಹುದು? ಯಾರಿಂದ ಸಾಧ್ಯವಾಯಿತು? ಯಾವ ಕಾರಣಕ್ಕಾಯಿತು? ಪ್ರಶ್ನೆಯಾಗಿ ಉಳಿಯುತ್ತದೆ. ಹಾಗೆಂದು ಅದಕ್ಕೊಂದು ಉತ್ತರವನ್ನು ಕಂಡುಕೊಳ್ಳಬೇಕು ಎನ್ನುವಂತಹ ಉದ್ದೇಶವನ್ನು ಮಾಡಿ ಈ ಕದಂಬ ಕ್ಷೇತ್ರವನ್ನು ಪ್ರವೇಶ ಮಾಡಿದೆ. ಚಲಿಸುತ್ತಿರುವಂಥ ರಥ ನಿಂತಂಥ ಅನುಭವವಾಗಿ ಹೋಯಿತು. ರಥದ ಮೇಲಿದ್ದಂಥ ನಾನು ದಪ್ಪನೆ ಕೆಳಗೆ ಬಿದ್ದೆ. ಕೈಯಲ್ಲಿರುವಂಥ ಆಯುಧವೂ ಜಾರಿ ಹೋಯಿತಲ್ಲ. ಯಾಕೆ ಹೀಗೆ ಆಲೋಚನೆ ಮಾಡಿ ಕಾಣುತ್ತಿರುವಂತಹ ದೊರೆಯನ್ನೇ ಆಧರಿಸಿಕೊಂಡು ಮತ್ತೊಮ್ಮೆ ಮೇಲಕ್ಕೆ ಎದ್ದು ನಿಂತವ. ಎದ್ದು ನೋಡುವುದಾದ್ರೂ ಏನು? ಏನು ಆಶ್ಚರ್ಯವಿದು! ಯಾವುದನ್ನು ಕಾಣಬೇಕು? ಯಾವ ಶಕ್ತಿ ಈ ಬದಲಾವಣೆಗೆ ಕಾರಣವಾಗಿದೆ ಎನ್ನುವುದನ್ನು ತಿಳಿಯಬೇಕು ಎನ್ನುವಂಥ ಉದ್ದೇಶವನ್ನು ಇರಿಸಿಕೊಂಡು ಈ ಕದಂಬವನವನ್ನು ಪ್ರವೇಶ ಮಾಡಿದವ ರಕ್ತಬೀಜ. ರಕ್ತಬೀಜನ ಪಾಲಿಗೆ ಸತ್ಯದರ್ಶನವಾಗಿ ಹೋಯಿತು. ಏನು ವೈಭವ, ಏನು ವೈಭವ! ಸಕಲಕ್ಕೂ ಕಾರಣೀಕರ್ತನಾದಂತಹ ಶಕ್ತಿ ಅದು ದೂರದಲ್ಲಿರುವುದನ್ನು ಗಮನಿಸ್ತಾ ಇದ್ದೇನೆ. ವರ್ಣಿಸುವುದಕ್ಕೆ ಅಸಾಧ್ಯವಾಗಿರುವಂಥ ರೂಪ ಸೌಂದರ್ಯ. ಇಷ್ಟೇ ಅಲ್ಲ, ಅವಳ ಶರೀರ ಪ್ರಕೃತಿಯನ್ನು ಸರಿಯಾಗಿ ಆಲೋಚನೆ ಮಾಡಿದರೆ ಪಾದದಲ್ಲಿ ಬ್ರಹ್ಮದೇವನ ಸ್ವರೂಪ, ಮಧ್ಯಭಾಗದಲ್ಲಿ ನಾರಾಯಣ ಇರುವಿಕೆ, ಶಿರೋಭಾಗವನ್ನು ನೋಡಿದರೆ ಆ ಪರಮೇಶ್ವರ ನಿರದಿದ್ದ ದೃಶ್ಯವನ್ನು ಕಾಣ್ತಾ ಇದ್ದೇವೆ. ಒಟ್ಟಿನಲ್ಲಿ ತ್ರಿಮೂರ್ತಿಗಳ ಸಾನ್ನಿಧ್ಯ ಎನ್ನುವುದು ಅವಳ ಶರೀರವನ್ನು ಅಲಂಕರಿಸಿಕೊಂಡದ್ದಾಗಿದೆ. ಇಷ್ಟೇ ಅಲ್ಲ, ಕೋಟ್ಯಾನುಕೋಟಿ ಸಂಖ್ಯೆಯಿರುವಂತಹ ದೇವಾನುದೇವತೆಗಳು ತಮ್ಮ ಜೀವನದ ಪಾವಿತ್ರ್ಯತೆಗೆ ಬೇಕಾಗಿ ಅವಳದಂತಹ ಶರೀರವನ್ನು ಅಲಂಕರಿಸಿಕೊಂಡಂತಹ ಆ ಗಳಿಗೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಕಾಣುವುದಕ್ಕೆ ಎರಡು ಕಣ್ಣು ಸಾಕಾಗ್ತದೆ. ಆದರೂ ಕೂಡ ಮೂರನೇ ಕಣ್ಣನ್ನು ಧರಿಸಿಕೊಂಡಿದ್ದಾರೆ. ಉಭಯ ಕಣ್ಣುಗಳಾಗಿ ಸೂರ್ಯಚಂದ್ರರೇ ಗೋಚರಿಸ್ತಾ ಇದ್ದಾರೆ. ಹಾಗೆಂದು ಮೂರನೇ ಕಣ್ಣಿನ ಅಗತ್ಯವೇನಾದರೂ ಉಂಟೆ ಇವಳಿಗೆ? ಖಂಡಿತ ಇದೆ. ಯಾಕೆ? ಅವಳಿಗೆ ಸಂಕಲ್ಪ ಎನ್ನುವುದು ಮುಖ್ಯ. ಆ ಸಂಕಲ್ಪ ಎನ್ನುವುದು ಈಡೇರಬೇಕು ಅಂತಾದರೆ ಮೂರನೇ ಕಣ್ಣಿನ ಅಗತ್ಯ ಉಂಟು. ಅದುವೇ ಸಂಕಲ್ಪದ ಕಣ್ಣು. ಹಾಗಾಗಿ ಆ ಮೂರನೇ ಕಣ್ಣನ್ನು ಧರಿಸಿಕೊಂಡು ಈ ರೀತಿಯಾದಂಥ ವ್ಯವಸ್ಥೆಗೆ ಅವಳು ಮಾರು ಹೋದವಳಿದ್ದಾಳೆ. ಏನು ಮಾಡೋಣ? ಹೊರಗಿರುವಂತಹ ಕಣ್ಣಿನಿಂದ ರೂಪ ಸೌಂದರ್ಯವನ್ನು ಕಂಡೆ, ಒಳಗಿರುವಂತಹ ಕಣ್ಣು ಜ್ಞಾನದ ಕಣ್ಣನ್ನು ತೆರೆದು ಅವಳ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡೆ. ಆದರೂ ಕೂಡ ಮನಸ್ಸಿಗೆ ಸಂತೋಷ ಆಗುವುದು ಸ್ವಾಭಾವಿಕ. ಏನು ಮಾಡೋಣ ಹೇಳಿ? ನಮಗೆಲ್ಲ ಸಂತೋಷ ಆಗ್ತದೆ. ಹಾಗೆಂದು ದೊರೆಯಾದಂಥ ಶುಂಭನ ಬಗ್ಗೆ ಎನಿಸಿಕೊಳ್ಳುವಾಗ ಅಡಿಗಡಿಗೂ ನಾವು ಬೇಸರ ಪಡಲೇಬೇಕು. ಯಾಕೆ? ಇವಳನ್ನು ಬಯಸಿದರೆ ಸಿಗುವುದಕ್ಕೆ ಸಾಧ್ಯ ಉಂಟೆ? ಖಂಡಿತ ಇಲ್ಲ. ಸಿಕ್ಕಿದರು ದಕ್ಕಿಯಾಳೆ ಎನ್ನುವುದನ್ನು ನಮ್ಮ ಪೂರ್ವಜರೆಲ್ಲ ಆಲೋಚನೆ ಮಾಡಿ ತೂಗಿ ಅಳೆದು ನೋಡಿದ್ದಾರೆ. ಹಾಗಿರುವಾಗ ನಾವೆಲ್ಲ ಯೋಚನೆ ಮಾಡಿ ಎಷ್ಟು ಪ್ರಯೋಜನ ಉಂಟು ಹೇಳಿ? ಖಂಡಿತ ಇಲ್ಲ. ಯಾವ ಕಾಲಕ್ಕೂ ದಕ್ಕುವವಳಲ್ಲ, ಸಿಗುವವಳು ಅಲ್ಲ. ಇವಳನ್ನು ಬಯಸಿದಂಥ ಕಾರಣದಿಂದ ನಮ್ಮ ದೊರೆಯಾದಂಥ ಶುಂಭ ಕೆಟ್ಟ 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 ಕೇಡು ಕಾಲವೊಂದು ಸನ್ನಿಹಿತವಾಯಿತು. ತನ್ನಿಂದ ಆಗುವುದಿಲ್ಲ ಅಂತಲ್ಲ, ಇನ್ನೊಬ್ಬರಿಂದ ಮಾಡಿಸಿ ಆದರೂ ಕೂಡ ಅವಳನ್ನು ಪಡೆಯುತ್ತೇನೆ ಅಂತ ನಿರ್ಧಾರಕ್ಕೆ ಬಂದವ. ಅದು ಎಷ್ಟರ ಮಟ್ಟಿಗೆ ಸರಿಯಾಗ್ತದೆ? ಆಗುವುದಿಲ್ಲ. ತಾನು ಮಾಡುವಂಥ ಸೇವೆಯಲ್ಲಿ ಆಗಲಿ ಇನ್ನೊಬ್ಬರಿಗೆ ನಾವು ಪಾಲನ್ನು ಕೊಟ್ಟರೆ
ಆ ಸೇವೆಯ ಫಲ ಎನ್ನುವುದು ನಮಗೆ ಲಭಿಸಲಿಕ್ಕೆ ಸಾಧ್ಯ ಉಂಟಾ? ಖಂಡಿತ ಇಲ್ಲ. ನಾವೇ ಅದನ್ನು ಅನುಭವಿಸಿಕೊಂಡು ಸ್ವತಃ ನಾವೇ ಸೇವೆಗೆ ಪಾತ್ರರಾದರೆ ಅದಕ್ಕಿಂತ ದೊಡ್ಡ ಪುಣ್ಯ ಫಲ ಮತ್ತೊಂದು ದೊರೆಯುವುದಕ್ಕೆ ಸಾಧ್ಯವಿಲ್ಲ. ಏನು ಮಾಡೋಣ? ಸೇವೆಯ ಕಥೆ ಹಾಗಾಯಿತು. ಹಾಗೆಂದು ಪ್ರಾಣದ ಬಗ್ಗೆ ಆಲೋಚನೆ ಮಾಡಿದರೆ ಅದು ಕೂಡ ಹಾಗೆ. ತಾನು ಸಾಯುವ ಬದಲು ಇನ್ನೊಬ್ಬ ಸಾಯಬೇಕು ಅಂತ ಹೇಳಿದರೆ ತನ್ನ ಸಾವಿಗೆ ಅರ್ಥ ಬರುವುದಕ್ಕೆ ಸಾಧ್ಯ ಉಂಟಾ? ಖಂಡಿತ ಬರುವುದಕ್ಕೆ ಸಾಧ್ಯವಿಲ್ಲ. ಇನ್ನೊಬ್ಬರು ತಿನ್ನುವಂತ ಅನ್ನವನ್ನು ನಾವು ತಿಂದರೆ ಅವರ ಹೊಟ್ಟೆ ತುಂಬುದಂತ ಹೇಳಿದರೆ ಅದು ಸರಿಯಾಗ್ತದ? ಆಗುವುದಿಲ್ಲ. ಯಾವುದೇ ಕಾರ್ಯಗಳಿಗೂ ಕೂಡ ನಾವು ಬೇರೆ ಜನ ಮಾಡಬಹುದು, ಬೇರೆ ವ್ಯವಸ್ಥೆಯನ್ನು ಕಾಣಬಹುದು. ಹಾಗಿರುವಾಗ ಸೇವೆ, ಅನ್ನ, ಊಟ ಮಾಡುವ ವಿಷಯದಲ್ಲಿ, ಆ ಬಳಿಕ ಮರಣ ಸಾವಿನ ವಿಷಯದಲ್ಲಿ ಯಾವ ಕಾಲಕ್ಕೂ ಕೂಡ ಹೊಂದಾಣಿಕೆಯೋ ಬದಲಾವಣೆಯನ್ನು ಕಾಣೋದಕ್ಕೆ ಸಾಧ್ಯವಿಲ್ಲ. ಶುಂಭ ಬಯಸಿದ್ದಾನೆ ಸಾವನ್ನು. ಹಾಗಾಗಿ ಇಂಥ ಒಂದು ನಿರ್ಧಾರಕ್ಕೆ ಮನ ಮಾಡಿದೆ ಎನ್ನುವುದು ಸ್ಪಷ್ಟವಾಗಿ ನಮ್ಮ ಪಾಲಿಗೆ ಗೋಚರಿಸ್ತಾ ಇದೆ. ಆದರೂ ಕೂಡ ಭಾಷೆಯನ್ನು ಹಾಕಿ ಬಂದವ ಕೊಟ್ಟ ಭಾಷೆಯನ್ನು ಉಳಿಸಿಕೊಳ್ಳಬೇಕು. ನೋಡೋಣ, ಒಂದು ಪ್ರಯತ್ನ ಪಡ್ತೇನೆ. ಅಮ್ಮ ಸರ್ವೇಶ್ವರಿ ಜಗನ್ಮಾತೆ ಜಯ ಜಯ.
ಸಂಪೂರ್ಣದಲ್ಲಿ ಶುಂಭನಿಗೆ ಅಳಿಯ. ಸರಿ. ಒಂದು ಕಾಲದಲ್ಲಿ ಶುಂಭ ನಿನ್ನನ್ನು ಬಯಸಿದ. ಆರಂಭದಲ್ಲಿ ಸಂಧಾನವನ್ನು ನಡೆಸಿದಾಗ ಸಂಧಾನವನ್ನೇ ಮರಿದು ಸಂಗ್ರಾಮದ ಬಗ್ಗೆ ಯೋಚನೆ ಮಾಡಿದವರು ನೀನು. ಏನು ಅಗತ್ಯ ಅಂತ ಹೇಳು ನಿನಗೆ? ನನಗೆ ಭೂಷಣ ಎನ್ನುವ ಹಾಗೆ ತೀರ್ಮಾನಿಸಿಕೊಂಡೆ. ನಿನಗೆ ಭೂಷಣವಾಗಿರ್ಬೋದು ತಾಯಿ, ನಮ್ಮವರಿಗೆ ಬಹಳ ಕಷ್ಟ ಆಗ್ತದೆ. ಹಾಗಾಗಿ ಒಂದು ಮನಸ್ಸು ಮಾಡಬೇಕು. ಹೇಗೋ ಶುಂಭ ಕಾಯ್ತಾ ಇದ್ದಾನೆ. ಅವನ ಆಶೆಯನ್ನು ಈಡೇರಿಸುವಂತ ಉದ್ದೇಶದಿಂದ ಕದಂಬವನವನ್ನು ಪ್ರವೇಶ ಮಾಡಿದೆ. ಹಾಗೆ ಬಂದದ್ದಲ್ಲ, ಬರುವಾಗ ಚಿನ್ನದ ರಥವನ್ನು ತಂದಿದ್ದೇನೆ. ಒಂದು ಮನಸ್ಸು ಮಾಡಬೇಕಮ್ಮ. ಕುಳಿತಂತವು ಯಾರೆಯಿಂದ ಇಳಿದು ಬರಬೇಕು, ಇಳಿದು ಬರಬೇಕು, ಇಳಿದು ಬರಬೇಕು ತಾಯಿ. ಅಮ್ಮ, ಕದಂಬಾವನಕ್ಕೆ ಬಂದವನೇ ನನ್ನ ದಿವ್ಯತ್ವವನ್ನು ಅರಿತಂತಹ ನೀನು ವಿಧ ವಿಧವಾಗಿ ಸ್ತುತಿ ಮಾಡಿದ್ದೀಯ, ಸ್ತೋತ್ರ ಮಾಡಿದ್ದೀಯ. ಭಕ್ತಿಯ ಪೂರ್ವವನ್ನೇ ಹರಿಯ ಬಿಟ್ಟವನಲ್ಲೇ ನಿನ್ನನ್ನು ಹುಂಬನೆನ್ನಬೇಕು, ಪ್ರಾಜ್ಞನೆನ್ನಬೇಕು. ಅದು ಯಾಕೆ ಹಾಗೆ ಈ ರೀತಿ ಆಡುವುದಕ್ಕೂ ಕಾರಣವಿದೆ. ನನ್ನ ಸಾಮೀಪ್ಯವನ್ನು ಸೇರಿದಂತಹ ನೀನು ನನ್ನ ಸ್ತೋತ್ರವನ್ನು ಮಾಡುವುದಲ್ಲದೆ ನಿನ್ನಡೆಯ ಶುಂಭನ ಕುರಿತಾಗಿ ಗುಣಗಾನವನ್ನು ಮಾಡುತ್ತಾ ಇದ್ದೀಯಲ್ಲ, ಅಂತಹ ಪರಾಕ್ರಮಿಯಾಗಿದ್ದರೆ ಅವನೇ ಬರಬೇಕಿತ್ತಲ್ಲ, ಯಾಕೆ ಬರಲಿಲ್ಲ? 14 ಲೋಕದ ಅಧಿಪತಿ ಇದ್ದಾನೆ. ಒಬ್ಬ ಯಜಮಾನನಾಗಿ ಈ ಕಾರ್ಯಕ್ಕೆಲ್ಲ ಬರುವಂತ ಕ್ರಮ ಅಂತ ಹೇಳು. ಮದುವೆಯಾಗುವುದಕ್ಕೆ ಬಯಸುವುದಕ್ಕಾಗ್ತದೆ ಅಂತೆಯೇ ಬರುವುದಕ್ಕಾಗುವುದಿಲ್ಲ. ಅವನ ಸೇವಕನಾಗಿ ನಾನು ಬಂದಿದ್ದೇನೆ, ಬರಬಹುದಲ್ಲ? ಎಂಬುದನ್ನು ಬದಲಾಗಿ ತಿಳಿಯಬಯಸಿದರೂ ಕೂಡ ಅವನು ಬಾರದೆ ನಿಮ್ಮವರನ್ನೆಲ್ಲ ಕಳುಹಿಸಿಕೊಂಡು ನನ್ನ ಕೈಯಾರೆ ಇದರಲ್ಲಿ ಅವನ ಪರಾಕ್ರಮ ಏನು ಎನ್ನುವುದು ವ್ಯಾಖ್ಯವಾಯಿತು ನನಗೆ. ರಕ್ತಬೀಜ ಲೋಕದ ನಿಯಮ ಏನು ಎನ್ನುವುದನ್ನು ಚೆನ್ನಾಗಿ ಅರಿತವನಲ್ವೇ ನೀನು? ಲೋಕದ ನಿಯತಿಗೆ ಒಳಪಟ್ಟವ ನಿನ್ನೊಡೆಯ ಶುಂಭ, ಲೋಕಾತೀತನು ನಾನು. ನಿನ್ನೊಡೆಯ ಶುಂಭ 1000 ನಾನು 1000 ನನ್ನನ್ನು ಬಳಸಿದ್ದು ಮೊದಲಾಗಿ ತಪ್ಪಾಗಿದೆ. ಈಗ ಒಬ್ಬ ಸ್ತ್ರೀಯಿಂದ ನನಗೆ ಷಂಡರ ಹಾಗೆ ಮನೆಯಲ್ಲಿ ಕುಳಿತಿದ್ದಾರಲ್ಲ ಆತನ ಕುರಿತು ಮಾತನಾಡುತ್ತಿರುವ ನೀನು ಒಬ್ಬ ಅಲ್ಪ. ಇಂದ್ರಾಣಿ ಎಂಬವಳ ಜೊತೆ ಹೋರಾಟವನ್ನು ಮಾಡ್ತಾ ಇದ್ದೆ. ಗದೆಯ ಪ್ರಹಾರ ಹಣೆಗೆ ಬಿತ್ತಲ್ಲ.
ನೋಡಿದರೆ ರಕ್ತ ಸುರಿಯಕ್ಕೆ ಆರಂಭವಾಗಿದೆ. ಸುರಿಯುವ ರಕ್ತವನ್ನು ಗಟ್ಟಿಯಾಗಿ ಹಿಡಿದೆ. ನಿನಗೆ ವಿಷಯ ಗೊತ್ತಿಲ್ಲ. ಸ್ವಲ್ಪ ಬದಲಾವಣೆ ಆದ್ರೆ ಏನೆಲ್ಲ ಆಗ್ತದೆ ಅಂತ ನೀನು ನಮ್ಮನ್ನು ನೋಡಿ ಕಲಿಯಬೇಕು. ಹೇಗೆ ಗೊತ್ತಾಗ್ಬೇಕು ನಿನಗೆ? ಬ್ರಹ್ಮನವನವನ ಇದೋ ನಿಜಗೊಳಿಸ್ತೇನೆ. ಅಹಂಕಾರವಂತನ ಕೈತನ್ನೇ ಕಣ್ಣು ಬಿಟ್ರೆ ಜಾಗ್ರತೆ ಸ್ವರ್ಗಗೆ ಭಾಗವತರೆ ರಕ್ಕಸನ ಕೆರೆರಗತ್ರ ಆಕಾಶರದ್ದು ಎತ್ತು ಬತ್ತಿಂಚಿ ಮಾಯಕದ ದೈವಯಾನೆ ಎಣ್ಣಗಡೆ ಕಾರ್ಣಿಕತೆರನ್ನ ಕವಳವಳು ನಮ್ಮಂದು ಬರೋಲ್ಲೇ ಇರತ್ತೆ ಇನ್ನಿತ್ತ ಸೇವೆಯನ್ನು ಕೊರ್ಪಂಚಿ ಸೇವಾ ಕರ್ತಾರೆ ಭಾರಿ ಸಂತೋಷ ಭಾರಿ ಸಂತೋಷ ಭಾರಿ ಸಂತೋಷ ಅಪ್ಪನ ಸೇವೆ ಬಂದದ್ದು ಭಾರಿ ಭಕ್ತಿಡಮಂತಾರೆ ಆವಡು ನನಗೊಂಬುಗಳು ಅಪ್ಪನ ಸೇವೆ ನಿಂಚಾರೆ ಭಕ್ತಿಡಮಂತಂದು ಬಲಿ ನಿಗ್ಲು ಪೋಯಿನವಳೆ ಒತ್ತಳೆ ನಿಗ್ಲ ಕುಟುಂಬ ಸಂಸಾರ ಕಂಜಿ ಕೈಕಂಜಿ ಬುಲೆ ಸಲೆ ಓವೇ ರೀತಿ ಬರಬೇಕು ಬರಲೆಕ್ಕ ಅಪ್ಪೆ ಕಾತಂದು ಬರುವಲ್ದೆ ಬತ್ತೋಣಿ ಪ್ರಸಾದ ಭಾಗವತೀರಿ ಅಂಡಾಲ ದೇವಪ್ರಸಾದ ಸಿಗ್ರತೆ ಆವಡು ಬಾರಿಯಲ್ಲಿ ಬ್ರಾಡಿ ಬಾರಿ ಮಲ್ಲ ಜಾಗಿರುಕೊಳ್ಳುದು ಪತ್ತಪ್ಪೆ ಜೋಕ್ಲೆ ನಂಜಪ್ಪೆ ಜೋಕ್ಲೆಕ್ಕೆ ನಲ್ಪಾರಿ ಅಪ್ಪನ ಸೇವೆ ಬಂದದ್ದು ಕೊರ್ನೋಡೆ ಬದವಂಡ್ರಿಯರು ನನದುಂಬುಗಳು ಅಪ್ಪನ ಸೇವೆ ನಿಂಚಾನೆ ಭಕ್ತಿ ಮಂತೊಂದು ಬಲಿ ಹೋಯಿನವಳೆ ಬತ್ತಳೆ ಬೆರೆಸಿ ಹಾಗೆ ಮಲ್ಲ ಭಾಗವತರಿಗೆ ಅನ್ ಪರ್ಪಾದ ಕೊಡ್ಪಾದೆ ಜೆಂಡೆದಾರೆ ಶ್ರೀಧರ ಒಡ್ರತೆ ಆವಡಿ ಒಂದೇ ಬುಡಕ್ಕೆ ರಡ್ಡುಕೊಂಡು ಗಡಂಗನ್ನು ಮುಟ್ಟಿಯಾರಿ ಒರಿಯನಗಾರನ ತುಂಚಾರೆ ಬಿಡ್ತಾರೆ ಅಪ್ಪನ ಸೇವೆ ಬಂದದ್ದು ಬೇಕಾದ್ರೆ ಬಿಚ್ಚಾರಿ ನನದುಂಬುಗಳ ಅಪ್ಪನ ಸೇವೆ ನಿಂಚಾನೆ ಭಕ್ತಿ ಮಂತೊಂದು ಬಲಿ ಹೋಯಿನವಳೆ ಬತ್ತಳೆ ಬೆರೆಸಿ ಹಾಗೆ ಪತ್ತೊಂದು ಪ್ರಸಾದ ಮದ್ದಳೆಗಾರರು ಅವಳು ಅರವತ್ತು ಬುಡೆ ಕೊಟ್ಟಾಗಿ ರಡ್ಡು ಬುಡಕ್ಕೆ ದೊಂಕು ದೆಡ್ಡೇ ಕೊಡ್ತಾರೆ ಅಪ್ಪನ ಸೇವೆ ಬಂದದ್ದು ಭಕ್ತಿ ಅಂತಾರೆ ನನದುಂಬುಗಳ ಅಪ್ಪನ ಸೇವೆನ ಭಕ್ತಿ ಮಂತೊಂದು ಬಲಿ ಹೋಯಿನವಳೆ ಬತ್ತಳೆ ಬೆರೆಸಿ ಹಾಗೆ ಯಾರು ಸಂಗೀತಗಾರರೇ ಚುರುಕು
ಸಂಗೀತ ಬಂದಾರೆ ಬುಕ್ಕ ಚಕ್ರದಾಳ ಬೊಟ್ಟಿಯಾರಿ ರಡ್ರಾಡು ಸೇವೆ ಭಕ್ತಿರುವಂತಾರೆ ನನದುಂಬುಗಳ ಸೇವೆ ನಿಂತರೆ ಭಕ್ತಿರುವಂತದ್ದು ಬಲ್ಲಿ ಹೋಯಿನವಳೆ ಭಜನೆ ಬೆಳೆಸಿ ಹಾಗೆನುಳ್ಳೆ ನೇ ಮತ್ತೊಂದು ಪ್ರಸಾದ ಸೇರಿಗಾರ್ರೆ ಅವಳು ಒಂಜಿ ಬಯ್ಯಗೆ ಬರ್ತಾರೆ ಅಪ್ಪನ ಸೇವೆ ಬಂದು ದೀತು ಪೊರ್ತು ಬೊಟ್ಟಿಯಾರು ಉಳಿತಾರೆ ನನದುಂಬುಗಳ ಅಪ್ಪನ ಸೇವೆ ನಿಂತರೆ ಭಕ್ತಿರುವಂತದ್ದು ಬಲ್ಲಿ ಹೋಯಿನವಳೆ ಭಜನೆ ಬೆಳೆಸಿ ಹಾಗೆನುಳ್ಳೆ ನಿಂದೆ ಮತ್ತೊಂದು ಪ್ರಸಾದ ಭಗವತರೆ ಕೇರಳ ಬಾಕಿ ಅಂಡ ಬಾರಿ ಮಲ್ಲ ಸಭೆ ಬುಕ್ಕ ಪೂರ ಹೋಯ್ತ್ರಿ ಏನನ್ನದ ಆಂಡಾಲ ಒರಿಯೊರಿಯನ್ನೆಲ್ಲ ಎತ್ತರ ಪೊರ್ತು ಮಸ್ತಾವತಿ ರಾಸಿಗೆ ಬೋಲಿ ಬಾಡ್ಗ ಅಪ್ಪನ ಸೇವೆ ಮಾಡಿದ ಕುಳೊಂದು ತೀಯರಿ ಕೆಲವೊಂದು ಇಂತೊಂದು ತೀಯರಿ ಕೆಲವೊಂದಕ್ಕೆ ಅಂಚಿಂಚಿ ಒಂದು ತೀಯರಿ ಕೆಲವೊಂದಕ್ಕೆ ಬೇಗ ಮುಗಿಬೋದು ಗೊತ್ತಿದ್ದು ಜೆತೊಂದು ತೀಯರಿ ಅವಳು ಮಾತೆರೆಗಳ ಅಪ್ಪನ ಅನುಗ್ರಹ ಹೊಂದೇ ಬತ್ತವನಿ ಪ್ರಸಾದ ಭಾಗವತರೆ ಅಮೃತ ಕಲಿಗೆ ಕೊಂಡು ವಿಷ ಕಲಿಗೆ ಬರ್ಪಿಂಚು ವೇಳೆ ಮಣಿ ಮಂಚ ಅವು ಸೇರೋಡತ್ತೆ ಸೇರೋಡಂಡೆ ಸೂ ಬರ್ಕೊಂಡು ಬಂಜಿಸು ಕೊಂಡೊಂಡ 69 ಭಗವತರೆ ಅಮೃತ ಕೈಕೊಂಡ್ವೆ
ಭಾವಿಸಬೇಡ. ಯಾರು? ಶುಂಭನ ತಮ್ಮ ನಿಶುಂಭ. ಬಾ 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 ಬಾ. ಎಲ್ಲವರನ್ನು ಕೊಂದುಕೊಳ್ಳದೆಯ ನಿನ್ನನ್ನು ಬಯಸಿದಂತ ಶುಂಭ ನಾನೇ. ರಣವನ್ನ ಬದಿಗೆ ಇರಿಸು ವರಿಸು. ಕೊನೆಗೂ ಬಂದೆಯೋ ನಾನು ಕೈಗೊಂಡಂತಹ ಧರ್ಮಯಜ್ಞದ ಕೊನೆಯ ಬಲಿ.
ಧರ್ಮದ್ರೋಹಿಗಳಾಗಿ ಮೆರೆಯುತ್ತಿದ್ದ ದುರುಳರ ರುಂಡವನ್ನು ಚೆಂಡಾಡಿದ್ದೇನೆ. ಇದುವೇ ನಾನು ಗೈದಂತಹ ಸಂಹಾರ ಲೀಲೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಮಗನೇ, ಸುರಪೀಠ ಬಲಿದಾಗಿದೆ. ನಾ ಕವನ್ನಡರು 3 ಲೋಕವನ್ನು ಪರಿಪಾಲಿಸಿಕೊಂಡು ಮುಂದಕ್ಕೆ ನಿನ್ನನ್ನು ಕಾಣುವಂತ ಬಗೆ ಹೇಗೆ ತಾಯೇ? ಆಯೋಗವನ್ನು ಕರುಣಿಸುತ್ತೇನೆ. ಮುಂದಕ್ಕೆ 28ನೇ ದ್ವಾಪರ ಯುಗದಲ್ಲಿ ಶ್ರೀಹರಿಯು ಕೃಷ್ಣಾಭಿಧಾನದಿಂದ ಧರೆಯಲ್ಲಿ ಅವತರಿಸುವುದಕ್ಕಿದ್ದಾನೆ. ಆತನ ತಂಗಿಯಾಗಿ ಮಾಯೆ ಎನ್ನುವ ಹೆಸರಿನಿಂದ ಒಂದು ಮುಹೂರ್ತ ಮಾತ್ರ ಗೋಚರಿಸುವುದಕ್ಕಿದ್ದೇನೆ. ಅಷ್ಟೇ ಅಲ್ಲದೆ ದುರುಡನಾದಂತಹ ಋಣಾಸುರ ಕ್ಷೇತ್ರದಿಂದ ಓಡಿ ಹೋಗಿದ್ದಾನೆ. ಆತನು ವಧೆಗೆ ಬೇಕಾಗಿ ಕಲಿಯುಗದ ಆದಿಯಲ್ಲಿ ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ಕಾಣಿಸಿಕೊಳ್ಳುವುದಕ್ಕಿದ್ದೇನೆ. ಶುಭ ಕಾಲದ ನಿರೀಕ್ಷೆಯಲ್ಲಿ ನೀವೆಲ್ಲರೂ ಇದ್ದುಕೊಳ್ಳಿ. ಮುಂದಕ್ಕೆ ಶುಭದಾಯಕಳಾಗಿರ್ತೇನೆ. ಅಂತರ್ಧಾನಳಾಗುತ್ತೇನೆ, ಅಂತರ್ಧಾನಳಾಗುತ್ತೇನೆ, ಅಂತರ್ಧಾನಳಾಗುತ್ತೇನೆ. ಅಜ್ಞಾನವು ತುಂಬಿಕೊಂಡಿರುವಂತಹ ಈ ಪ್ರಪಂಚಕ್ಕೆ ಜ್ಞಾನದ ಬೆಳಕನ್ನು ಕೊಟ್ಟವಳು ಮಹಾಮಾತೆಯಾಗಿದ್ದಾಳೆ. ನೋಡಿದಿರುವಿಲ್ಲ ಅಮ್ಮನ ಮಹಿಮೆಯನ್ನು. ಇದುವೇ ಶ್ರೀದೇವಿ ಮಹಾತ್ಮೆ. ಇಂತಹ ಪುಣ್ಯ ಕಥಾನಕವನ್ನು ನೋಡಿದಂತಹ ನಾವು ನೀವೇ ಧನ್ಯವಂತರೆನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಹಾಗಂತ ಈ ಕಥೆಯನ್ನು ನೋಡಿದಂತಹ ನಮಗೂ ಹಾಗೂ ಎಲ್ಲರಿಗೂ ನಾವು ನಂಬಿಕೊಂಡು ಬಂದಿರುವಂತಹ ಬ್ರಹ್ಮರಾಂಬಿಕೆಯು ಸಕಲ ಸಂಪತ್ತನ್ನು ಒದಗಿಸಲೆನ್ನುವ ಹಾಗೆ ಕೇಳಿಕೊಳ್ಳುತ್ತಾ ಈ ಕಥೆಯ ಮಂಗಳಾರುದಕ್ಕೆ ಸಭ್ಯ ಸಭಿಕರಲ್ಲಿ ಹಾಗೂ ಭಾಗದಲ್ಲಿ ಅಪ್ಪಣೆಯನ್ನು ಕೇಳ್ತಾ ಇದ್ದೇನೆ. ಭದ್ರಂ ಶುಭಂ ಮಂಗಳಂ.
ಆತ್ಮೀಯ ಕಲಾಭಿಮಾನಿಗಳೇ, ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ದುರ್ಗಾದೇವಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಈ ಶುಭ ಸಂದರ್ಭದಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ವೇದಿಕೆಯಲ್ಲಿ ಶ್ರೀಮತಿ ಸೇಸಮ್ಮ ಮತ್ತು ಮಕ್ಕಳು ಮಡಿಂಜಲ ಹಿತ್ತಲು ಮತ್ತು ಶ್ರೀಮತಿ ಬಾಲಕ್ಕ ಮತ್ತು ಮಕ್ಕಳು ಕೊಲ್ಲಲ್ ಇವರ ಸೇವೆಯ ಹರಕೆಯ ಬಯಲಾಟವನ್ನು ಇದುವರೆಗೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿಯವರು ಈ ಒಂದು ಭವ್ಯ ವೇದಿಕೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರುವಂಥದ್ದು. ಈ ಮೇಳದ ಎಲ್ಲ ಹೆಮ್ಮೇಳ ಮುಮ್ಮೇಳದ ಕಲಾವಿದರಿಗೆ ಮತ್ತು ಪಾತ್ರಧಾರಿಗಳಿಗೆ ಕೊಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ಬ್ರಹ್ಮಕಲಶೋತ್ಸವ ಸಮಿತಿ ಮತ್ತು ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಮತ್ತು ಇಲ್ಲಿ ಸೇರಿರುವಂಥ ಎಲ್ಲ ಭಕ್ತರ ಪರವಾಗಿ ಅನಂತಾನಂತ ವಂದನೆಗಳನ್ನು ಸಲ್ಲಿಸ್ತೇವೆ. ಯಕ್ಷಗಾನಂ ಗೆಳಿಗೆ.